ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ವಿಷಯ ಎರಡು ವಿಷಯವಾಗಿದೆ. ಒಂದು നമ്മൾ ഈ വിശ്വാസത്തിൽ വന്നിട്ട് എന്താ ചെയ്യേണ്ടത്, ನಾವು ಈ ನಂಬಿಕೆ ಜೀವಿತಕ್ಕೆ ಬಂದು ಏನಾಗಿದೆ ಮಾಡಬೇಕಾಗಿರೋದು, എന്തായി മാറണം, ನಾವು ಏನ್ ಆಗ್ಬೇಕು. രണ്ടാമത്തെ കാര്യം, ಎರಡನೇ ವಿಷಯ, എന്താണ് ദൈവം നമ്മളെ കുറിച്ച് ആഗ്രഹിക്കുന്നത്, ನಮ್ ಕುರಿತು ದೇವ್ರು ಏನ್ ಆಗ್ರಹಿಸ್ತಾ ಇದ್ದಾರೆ. ശുശ്രൂഷയുള്ളവരെ ശുശ്രൂഷ പുറത്തു കൊണ്ടുവരും, ಸೇವೆ ಇರೋರನ್ನ ದೇವ್ರ ಸೇವೆಯಲ್ಲಿ ಹೊರಗಡೆ ತಕೊಂಡ್ ಬರ್ತಾರೆ. അതിന്റെ റൂട്ടുകൾ ദൈവം ചെയ്യുമ്പോൾ അതിനുവേണ്ടി പ്രാർത്ഥിക്കാൻ തുടങ്ങും. ಅದರ ದಾರಿಗಳನ್ನ ದೇವರು ತೆರೆಯುವಾಗ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭ ಮಾಡ್ಬೇಕು. അത് അങ്ങനെയുള്ളവരെ, ಅದು ಸೇವೆ ಇರೋರು. എന്നാൽ മൊത്തത്തില് ಆದ್ರೆ ಒಟ್ಟಾರೆಯಾಗಿ ತಕೊಂಡ್ರೆ നമ്മളൊരു പ്രാർത്ഥന കഴിഞ്ഞ് വീട്ടിൽ പോകുന്നു, അടുത്ത ആഴ്ച വരുന്നു, വീണ്ടും പോകുന്നു, അങ്ങനെയാണോ ദൈവം നമ്മളെ കുറിച്ച് ആഗ്രഹിക്കുന്നത്? ನಾವೊಂದು ಪ್ರಾರ್ಥನೆ ಬರ್ತೀವಿ, ಭಾನುವಾರ ಬರ್ತೀವಿ, ಮನೆಗೆ ಹೋಗ್ತೀವಿ, ಪುನಃ ಮುಂದಿನ ಭಾನುವಾರ ಬರ್ತೀವಿ. ಇದಾ ದೇವ್ರು ನಮ್ ಕುರಿತಾಗಿ ಆಸೆ ಪಡ್ತಿರೋದು? ಅಲ್ಲ. നമ്മൾ ചെയ്യേണ്ട ചില കാര്യങ്ങളുണ്ട്, ನಾವು ಮಾಡ್ಬೇಕಾದಂತ ಕೆಲವೊಂದು ಕಾರ್ಯಗಳಿದೆ. അതിനു വേണ്ടി പരിശുദ്ധാത്മാവ് ചെയ്യിക്കാൻ വേണ്ടി നമ്മുടെ മേൽ ദൈവം പറഞ്ഞിട്ടുണ്ട്. ಅದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನ ಮೂಲಕ ನಾವು ಮಾಡೋದಕ್ಕೋಸ್ಕರ ಪರಿಶುದ್ಧಾತ್ಮನನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ദൈവാത്മാവിന്റെ പ്രവൃത്തി നമ്മളിലൂടെ വെളിപ്പെടാൻ നമ്മൾ അനുവദിക്കണം. ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಮೂಲಕ ನಡೀಲಿಕ್ಕೆ ನಾವು ಬಿಟ್ಕೊಡ್ಬೇಕು. അല്ലെങ്കിൽ നമുക്കൊന്നും ചെയ്യാൻ കഴിയത്തില്ല. ಇಲ್ಲದೆ ಇದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ആഴ്ചയിൽ വരും പോകുന്നല്ലാതെ ಎಲ್ಲಾ ವಾರ ಬರ್ತೀವಿ ಹೋಗ್ತೀವಿ ಅನ್ನೋದು ಬಿಟ್ರೆ പലർക്കും അറിയാത്തൊരു കാര്യമാണ്, ಅನೇಕರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಇದು. ഞായറാഴ്ച പോയിരുന്ന അന്യഭാഷയിൽ ആരാധിക്കാൻ വേണ്ടിയുള്ളതല്ല പരിശുദ്ധാത്മാവ്. ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದಿರೋದು ಭಾನುವಾರ ಹೋಗಿ ಒಂದ್ ಸ್ವಲ್ಪ ಹೊತ್ತು ಅನ್ಯ ಭಾಷೆ ಮಾತಾಡಕ್ ಮಾತ್ರ ಅಲ್ಲ. ಪರಿಶುದ್ಧಾತ್ಮ ആരാധിക്കുന്ന പറഞ്ഞാൽ നമ്മെ തന്നെ ദൈവത്തിന് സമർപ്പിക്കുന്നതാണ്. ಆರಾಧನೆ ಮಾಡೋದು ಎಂಬುದಾಗಿ ಹೇಳಿದ್ರೆ ನಮ್ಮನ್ನೇ ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡೋದು. അന്യഭാഷയിൽ നിൽക്കുന്നതല്ല ആരാധന. ಅನ್ಯ ಭಾಷೆಯಲ್ಲೇ ಮುಗಿದು ಹೋಗುವಂತ ಅನ್ಯ ಭಾಷೆನೇ ಅಲ್ಲ ಆರಾಧನೆ. ಅನ್ಯ ಭಾಷೆ എല്ലാവരും പ്രാപിക്കണം, ಎಲ್ಲರೂ ಹೊಂದ್ಕೋಬೇಕು. അന്യഭാഷയിൽ പ്രാർത്ഥിക്കണം, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕು. അന്യഭാഷ വളരുമ്പോൾ ಅನ್ಯ ಭಾಷೆ ಬೆಳೆಯುವಾಗ പ്രവചന പുറത്തു വരാൻ തുടങ്ങും. ಅನ್ಯ ಭಾಷೆ ಬೆಳೀತಾ ಬೆಳೀತಾ ಪ್ರವಾದನೆ ಹೊರಗಡೆ ಬರುತ್ತೆ. ഹല്ലേലൂയ. അങ്ങനെയൊക്കെ വളരെ ഇതിലൊക്കെ വ്യത്യാസമുണ്ട്. ಕೃಪಾವರಗಳಲ್ಲಿ ಬದಲಾವಣೆಗಳಿದೆ, ವಿಧ ವಿಧವಾದ ಕೃಪಾವರಗಳು. അന്യഭാഷ വന്ന വ്യക്തി, അന്യഭാഷ എല്ലാവരിലും ഉണ്ട്. ಅನ್ಯ ಭಾಷೆ ಎಲ್ಲರೂ ಹೊಂದ್ಕೊಳ್ತಾರೆ, ಎಲ್ಲರಲ್ಲೂ ಇದೆ. അതൊരു ഭാഷയാണ്, ಅದೊಂದು ಭಾಷೆ ಆಗಿದೆ. അതിൽ വ്യാഖ്യാനിക്കുന്നവരെ എണീക്കണം. ಆ ಭಾಷೆಯ ಅರ್ಥವನ್ನ ಹೇಳುವಂತವರು ಕೂಡ ಎದ್ದೇಳಬೇಕು. ആ വിളിയുള്ള ആരാണ്? ಆ ಕರೆಯುವಿಕೆ ಇರೋದು ಯಾರು? അവരുടെ ഒരു ശുശ്രൂഷയുണ്ട്, ಅವ್ರ ಮೇಲೆ ಒಂದು ಸೇವೆ. അതിന്റെ പേരാണ് വ്യാഖ്യാനപരം. ಅದರ ಹೆಸರೇ ಅರ್ಥಗಳನ್ನ ಹೇಳುವಂತ ವರ. ഇവിടെ എല്ലാരും അന്യഭാഷ കൊണ്ട് ഒതുങ്ങുകയാണ്. ಇಲ್ಲಿ ನಮ್ಮಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಅನ್ಯ ಭಾಷೆ ಮಾತಾಡಿ ಅದರಲ್ಲೇ ಲಿಮಿಟ್ ಆಗ್ತಾ ಇದೆ, ಪರಿಮಿತಿಗೊಳ್ತಿದೆ. ഒന്നാം ക്ലാസ്സിൽ പോയിരുന്നിട്ട് പിന്നെ അടുത്ത ക്ലാസ് വേണ്ട. ನಾವ್ ಯಾವ ತರ ಅಂತ ಹೇಳಿದ್ರೆ 1ನೇ ತರಗತಿಗೆ ಸೇರ್ಕೊಳ್ತೇವೆ, ಮುಂದಿನ ತರಗತಿಗೆ ಹೋಗೋದ್ ಬೇಡ. ಎಲ್ಲ ಆയി കഴിഞ്ഞു. 1ನೇ ಕ್ಲಾಸ್ಗೆ ಎಲ್ಲ ಮುಗೀತು. അപ്പൊ ഇംഗ്ലീഷ് പഠിക്കണ്ടേ? ಹಾಗಾದ್ರೆ ನಾವು ಇಂಗ್ಲಿಷ್ ಕಲಿಯೋದು ಬೇಡವಾ? ഹിന്ദി പഠിക്കണ്ടേ? ಹಿಂದಿ ಕಲಿಯೋದು ಬೇಡವಾ? കണക്ക് പഠിക്കണ്ടേ? ಗಣಿತ ಕಲಿಯೋದು ಬೇಡವಾ? സയൻസ് പഠിക്കണ്ടേ? ವಿಜ್ಞಾನ ಕಲಿಯೋದು ಬೇಡವಾ? സാമൂഹ്യം പഠിക്കണ്ടേ? ಸಮಾಜ ಕಲಿಯೋದು ಬೇಡವಾ? അടുത്ത ക്ലാസ്സിലേക്ക് കയറിയല്ലേ പറ്റുള്ളൂ. ಮುಂದಿನ ಕ್ಲಾಸ್ಗೆ ಹೋದ್ರೇನೆ ತಾನೇ ಅದನ್ನೆಲ್ಲ ಕಲಿಯಕ್ಕಾಗೋದು. ഇതേപോലെ നമ്മൾ ಇದೇ ರೀತಿಯಲ್ಲಿ ನಾವು എന്നോ രക്ഷിക്കപ്പെട്ടു, ಯಾವತ್ತೋ ರಕ್ಷಣೆ ಹೊಂದಿದ್ವಿ, അന്യഭാഷ കിട്ടി, ಅನ್ಯ ಭಾಷೆ ಸಿಕ್ತು, പരിശുദ്ധാത്മാവ് ഉണ്ടെന്നും പറഞ്ഞിരിക്കുക, ಪರಿಶುದ್ಧಾತ್ಮ ನನ್ನ ಜೊತೆ ಇದ್ದಾನೆ ಅಂತ ಹೇಳ್ಕೊಂಡು ಹಿಂಗೆ ನಡೀತಾ ಇದೀವಿ. വരുന്നു, ആഴ്ചക്ക് പോകുന്നു, വീട്ടിൽ ವಾರಕ್ಕೊಂದ್ಸಲ ಹಿಂಗ್ ಬರ್ತೀವಿ, ಹೋಗ್ತೀವಿ. പ്രശ്നങ്ങൾ വരുമ്പോൾ, ಸಮಸ್ಯೆಗಳು ಬರುವಾಗ ഒരു ഉത്തരവും കിട്ടുന്നില്ല, പിടി കിട്ടുന്നില്ല, ഇതെന്താ, എവിടെന്നാ, എങ്ങനെയാണ്, ಇದು ಉತ್ತರನು ಸಿಕ್ತಿಲ್ಲ, ಏನು ಇಲ್ಲ, ಇದು ಎಲ್ಲಿಂದ ಬರ್ತಿರೋದು, ಯಾಕೆ ಬರ್ತಿರೋದು, ಇದನ್ನೆಲ್ಲ ತಿಳ್ಕೊಳ್ಳೋಕೂ ಆಗದೆ ಇರೋ ರೀತಿಯಲ್ಲಿ ನಾವು ಕಲಹದಲ್ಲಿ ಹೋಗ್ತಾ ಇದ್ದಾರೆ. മറ്റുള്ള സാധാരണ വ്യക്തികളെ പോലെ, ಬೇರೆ ಲೋಕದಲ್ಲಿರೋ ಸಾಧಾರಣ ವ್ಯಕ್ತಿಗಳ ರೀತಿಯಲ್ಲೇ അങ്ങനെയാണ് അവര് നമ്മളെ കണ്ട വ്യത്യാസം. ನಾವು ಇದ್ದೇವೆ. ಹಾಗಾದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ? നമുക്ക് വ്യത്യാസമുണ്ട്, ನಮ್ಗೂ ವ್ಯತ್ಯಾಸ ಇದೆ. നമ്മളെ ദൈവം വ്യത്യസ്തരാക്കി വെച്ചിട്ടുണ്ട്. ನಮ್ಮನ್ನ ದೇವರು ವ್ಯತ್ಯಸ್ತರಾಗಿನೇ ಮಾಡಿರೋದು. അതിനെ നമ്മൾ തെളിയിക്കണം, ಅದನ್ನ ನಾವು ಪ್ರಕಟಪಡಿಸಬೇಕು. നിങ്ങൾ ലോകത്തിന്റെ വിളക്കാണ്. ದೇವ್ರ ವಾಕ್ಯ ಹೇಳುತ್ತೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, അവരെ പോലെയല്ല. ನೀವು ಅನ್ಯ ಜನಗಳಂತೆ ಅಲ್ಲ, ലോകത്തിന്റെ ഉപ്പാണ്. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, അവരെ പോലെയല്ല. ಅವರಂತೆ ಅಲ್ಲ. നിങ്ങൾ ലോകത്തിന്റെ പത്രമാണ്. ನೀವು ಲೋಕಕ್ಕೆ ಪತ್ರಿಕೆಗಳಾಗಿದ್ದೀರಿ, അവരല്ല. ಅವರಂತೆ ಅಲ್ಲ. നിങ്ങൾ ലോകത്തിൽ ക്രിസ്തുവിനെ പ്രതിപുരുഷന്മാരാക്കി വെച്ചിരിക്കുന്നു. ನೀವು ಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿ ಅಥವಾ ಪ್ರತಿಬಿಂಬಗಳಾಗಿ ದೇವರು ನಿಮ್ಮಲ್ಲಿ ಇಟ್ಟಿದ್ದಾರೆ. ಕ್ರಿಸ್ತುವಿനെ കാണുന്നത് നമ്മളിലൂടെ. ಅದರ ಅರ್ಥ ಕ್ರಿಸ್ತನನ್ನ ನಮ್ಮಲ್ಲಾಗಿದೆ ಲೋಕದವರು ಕಾಣಬೇಕಾಗಿರೋದು. പക്ഷെ നമ്മൾ ಕ್ರಿಸ್ತುവിനെ കാണാൻ ആഗ്രഹിക്കുന്നത്, ಆದ್ರೆ ನಾವು ಕ್ರಿಸ್ತನನ್ನ ನೋಡ್ಲಿಕ್ಕೆ ಬಯಸ್ತಿರೋದು പ്രവാചക മുഖാന്തരം, ಪ್ರವಾದಿಗಳ ಮೂಲಕ, പാസ്റ്റർ ಮೂಲಕ, സെൻട്രൽ പാസ്റ്റർ മുഖാന്തരം, ಸೆಂಟ್ರಲ್ ಪಾಸ್ಟರ್ ಮೂಲಕ അല്ലല്ല. കാരണം അത് നമ്മുടെ അറിവ് അത്രയേ ഉള്ളൂ.
ನಾವು ಅಷ್ಟೇ ತಿಳ್ಕೊಂಡಿರೋದು, ನಾವು ಅವರಲ್ಲಿ ಮಾತ್ರ ಕ್ರಿಸ್ತನನ್ನ ನೋಡುವುದಕ್ಕಾಗಿ ಬಯಸ್ತಾ ಇದ್ದೇವೆ. എന്നാൽ ಆದ್ರೆ അവര് നമുക്ക് വേണം, ಅವ್ರು ನಮಗ್ ಬೇಕು. സഭ പരിപാലിക്കാനും ಸಭೆ ನೋಡ್ಕೊಳ್ಳಿಕ್ಕೆ, അതൊക്കെ നടത്താനും. ಅದನ್ನೆಲ್ಲ ನಡ್ಸ್ಕೊಂಡು ಹೋಗ್ಲಿಕ್ಕೆ. പക്ഷെ നമ്മൾ ആരുടെ പ്രതിബിംബങ്ങളാണ്? ಆದ್ರೆ ಯಥಾರ್ಥವಾಗಿ ನಾವು ಯಾರ ಪ್ರತಿರೂಪಗಳು? ദൈവമായിട്ടുള്ള കണക്ഷനിലാണ്. ದೇವರ ಪ್ರತಿಬಿಂಬಗಳಾಗಿದ್ದೇವೆ ನಾವು. അതിനകത്ത് നിന്നുകൊണ്ട് ಆ ಸ್ಥಾನದಲ್ಲಿ ನಿಂತ್ಕೊಂಡು അവരെ ദൈവം അങ്ങനെ ആക്കി വെച്ചിട്ടുണ്ട്. ಅವರನ್ನು ದೇವರ ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಯಾರನ್ನ? ಪಾಸ್ಟರ್ನ, ಸಭಾಪಾಲಕರನ್ನ, ಸೀನಿಯರ್ ಪಾಸ್ಟರ್ಸ್ನೆಲ್ಲ. അതിന് ഇനി അവരെ മുഖാന്തരമേ ಹಾಗಾದ್ರೆ ಅವ್ರ ಮೂಲಕ ಮಾತ್ರನೇ ദൈവം നമ്മുടെ പ്രാർത്ഥന കേൾക്കൂന്നല്ല, ಅವ್ರ ಮೂಲಕ ಮಾತ್ರನೇ ದೇವ್ರು ನಮ್ಮ ಪ್ರಾರ್ಥನೆ ಕೇಳೋದು ಅಂತಲ್ಲ ಮಾತಿನ ಅರ್ಥ. അവർക്കും നമുക്കും ಅವ್ರಿಗೂ ನಮಗೂ പരിശുദ്ധാത്മാവുണ്ട്. ಪರಿಶುದ್ಧಾತ್ಮ ಇದ್ದಾರೆ. ദൈവമായിട്ട് ബന്ധത്തിൽ അവരെ നമ്മൾ പോകണം. ಅವರು ದೇವರೊಂದಿಗಿನ ಸಂಬಂಧದಲ್ಲಿ ಹೋಗ್ಬೇಕು, ನಾವು ದೇವರೊಂದಿಗಿನ ಸಂಬಂಧದಲ್ಲಿ ಹೋಗ್ಬೇಕು. അവരെ ആക്കി വെച്ച സ്ഥാനത്ത് ಅವರನ್ನ ದೇವರ ನೇಮಕ ಮಾಡಿರೋ ಸ್ಥಾನದಲ್ಲಿ അവർക്ക് കൊടുക്കേണ്ട ബഹുമാനം കൊടുത്ത് ಅವರಿಗೆ ನಾವು ಕೊಡ್ಬೇಕಾದ ಗೌರವ ಕೊಟ್ಟು അതിനനുസരിച്ച് നമ്മൾ പോവുകയും വേണം. ಅದಕ್ಕೆ ವಿಧೇಯರಾಗಿ ನಾವು ಹೋಗ್ಲೂಬೇಕು, ಅನುಸರಿಸಿ ಹೋಗ್ಲೂಬೇಕು. അത് ദൈവം ആക്കിയ ശുശ്രൂഷകരായിരിക്കണം. ಅದು ದೇವರ ನೇಮಕ ಮಾಡಿದ ಸೇವಕರೇ ಆಗಿರ್ಬೇಕು. ഹല്ലേലൂയ. ആ ഭാഗം അവിടെ നിൽക്കട്ടെ. ಆ ಭಾಗ ಅಲ್ಲಿರ್ಲಿ. അപ്പൊ നമ്മളെന്താണ്? നമ്മളെ വിശ്വാസത്തിൽ ആദ്യ ആരാധനയ്ക്ക് വന്നു, യേശുവിൽ വിശ്വസിച്ചു. ಹಾಗಾದ್ರೆ ನಾವು ಈಗ ನಮ್ಮ ಭಾಗಕ್ಕೆ ಬರೋಣ. ನಾವು ಆ ಯೇಸುವನ್ನ ನಂಬಿದ್ವಿ, ಆರಾಧನೆ ಬರ್ತಿದ್ದೇವೆ, ಯೇಸುವನ್ನ ನಂಬ್ತಿದ್ದೇವೆ, സഭയിൽ വന്നു, ಸಭೆಗೆ ಬಂದ್ವಿ, ഇനി എന്താ ಬಂದಿದ್ದೇವೆ. ഇനി എന്താ ചെയ്യണ്ടേ? ಇನ್ನು ನಾವೇನ್ ಮಾಡ್ಬೇಕು? ഇനി സ്നാനപ്പെടണം. ಇನ್ನು ದೀಕ್ಷಾ ಸ್ನಾನ ತಗೋಬೇಕು. അത് കഴിഞ്ഞ് എന്ത് ചെയ്യണം? ಅದ್ರ ನಂತರ ಏನ್ ಮಾಡ್ಬೇಕು? പരിശുദ്ധാത്മാവ് പ്രാപിക്കണം. ಪರಿಶುದ್ಧಾತ್ಮನನ್ನ ಹೊಂದ್ಕೋಬೇಕು. പിന്നെന്ത് ചെയ്യണം? ನಂತರ ಏನ್ ಮಾಡ್ಬೇಕು? നമ്മളെ കുറിച്ചുള്ള വിളി എന്താ നമ്മൾ തിരിച്ചറിയണം. ನಮ್ಮ ಕುರಿತಾಗಿ ದೇವರ ಕರೆಯುವಿಕೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು. നമ്മളെ പറയത്തില്ലേ? ನಾವ್ ಹೇಳಲ್ವಾ? അപ്പൻ പറയും, ಈಗ ಒಬ್ಬ ತಂದೆ ಹೇಳ್ತಾರೆ, ഒരു 4 പിള്ളേരുണ്ടെന്ന് കൂട്ടുക, ಈಗ 4 ಜನ ಮಕ್ಕಳಿರ್ತಾರೆ ಅಂತ ತಿಳ್ಕೊ. എന്തിനും ഇവരെ കൊള്ളാം, ಇವರು ಯಾವುದಕ್ಕೆ ಯೋಗ್ಯರು എന്ന് അവർക്കറിയാം ಎಂಬುದಾಗಿ ಈ ತಂದೆಗೆ ಗೊತ್ತು. ചില പിള്ളേർക്ക് ಈ ಕಂಪ್ಯೂಟರ್ ವರ್ಕ್ ಭಯಂಕರ. ಈ ಕೆಲವು ಮಕ್ಕಳಿಗೆ ಈ ಬೆಳೆದು ಬರ್ತಿರುವಾಗಲೇ ಅವರಿಗೆ ಕಂಪ್ಯೂಟರ್ ಮೇಲೆ ಬಹಳ ಒಲವು. ചിലർക്ക് ഡ്രൈവിംഗ് ഭയങ്കര ഇഷ്ടമാണ്. ಕೆಲವರಿಗೆ ಡ್ರೈವಿಂಗ್ ಬಹಳ ಇಷ್ಟ. ചിലർക്ക് പിന്നെ പാടാനുള്ള കഴിവ്. ಕೆಲವರಿಗೆ ಹಾಡ್ಲಿಕ್ಕಿರುವಂತ ಸಾಮರ್ಥ್ಯ. ചിലർ ಸೈಲೆಂಟ್ ಆಗಿ, ಕೆಲವರು ನಿಶಬ್ದರಾಗಿ, ചിലർ ವಿಶ್ವಸ್ತരായി, ಕೆಲವರು ನಂಬಿಗಸ್ತರಾಗಿ. ഇതെല്ലാം അപ്പനും അമ്മയും കണ്ടുപിടിക്കും. ಇದನ್ನೆಲ್ಲ ತಂದೆ ತಾಯಿ ಕಂಡಿಡಿತಾರೆ. എന്നിട്ട് ആ രീതിക്ക് ആ മക്കൾക്കുള്ള പ്രോത്സാഹനം കൊടുക്കും. ನಂತರ ಆ ಮಕ್ಕಳಿಗೆ ಆ ಫೀಲ್ಡ್ ಅಲ್ಲಿ ಬೆಳೆದು ಬರ್ಲಿಕ್ಕಿರುವಂತ ಉತ್ತೇಜನವನ್ನ ಕೊಡ್ತಾರೆ. ഗുരുക്കന്മാരും അങ്ങനെ ಗುರುಗಳು ಹಂಗೆ ಮಾಡ್ತಾರೆ അല്ലേ? ಅಲ್ವಾ? അപ്പൊ നമ്മൾ കർത്താവിനെ ചിലത്ത് ഗുരു എന്ന് പറയുന്നുണ്ട്. ಅದೇ ರೀತಿ അങ്ങനെ പറഞ്ഞിട്ടുണ്ട്. ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಕೂಡ ಯೇಸುವನ್ನ ಅನೇಕರು ಗುರು ಅಂತಾನೆ ಕರೀತಾರೆ, ಟೀಚರ್ ಅಂತ. നമ്മുടെ ആ ഭാഗം നമ്മൾ കർത്താവേ എന്ന് വിളിക്കണം. ಆದ್ರೆ ನಾವು ಆತನನ್ನ ನಂಬಿ ಸ್ವೀಕರಿಸಿರೋರಾಗಿರೋದ್ರಿಂದ ನಾವು ಗುರು ಅಂತಲ್ಲ, ನಾವು ಕರ್ತನೆ ಅಂತಾಗಿದೆ, ಒಡೆಯನೆ ಅಂತಾಗಿದೆ. ഈ ഗുരുവിന്റെ അർത്ഥവും കർത്താവിന്റെ അർത്ഥം രണ്ടിട്ടുണ്ട്. ಈ ಗುರು ಮತ್ತೆ ಕರ್ತನು ಇವೆರಡಕ್ಕೂ ಬೇರೆ ಬೇರೆ ಅರ್ಥಗಳಾಗಿದೆ ಇರೋದು. കർത്താവ് എന്ന് പറഞ്ഞാൽ, ಕರ್ತನು ಅಂದ್ರೆ കർത്തൃത്വം നമ്മളിൽ ഒരാൾ ക്രിയ ചെയ്തുകൊണ്ടിരിക്കുന്നു, നടത്തിക്കൊണ്ടിരിക്കുന്നു. ನಮ್ಮನ್ನೇ ನಡೆಸುವಂತ ಒಬ್ಬ ವ್ಯಕ್ತಿಯನ್ನಾಗಿದೆ ಕರ್ತನು ಅಂತ ಕರೆಯೋದು. കർത്താവ് ಕರ್ತನು അല്ല, അതിന്റെ ലാസ്റ്റ് കൊണ്ട് ഇതിന്റെ ഉള്ളടക്കം കർത്താവ്. ಅಥವಾ ಇದೆಲ್ಲವನ್ನ ಸೇರಿಸಿ ಹೇಳುವಂತ ಒಂದು ಮಾತಾಗಿದೆ. ನಮ್ಮನ್ನ ನಿಯಂತ್ರಿಸುವಂತ, ನಮ್ಮನ್ನ ನೋಡಿಕೊಳ್ಳು ಅಥವಾ ನಮ್ಮ ಪರಿಪೂರ್ಣ ಜವಾಬ್ದಾರಿ ಉಳ್ಳಂತ ಒಬ್ಬ ಮನುಷ್ಯನಾಗಿದೆ. ഒരു കാരണം പറയാം. ഒരു കർത്തൻ ಅಂತ ಹೇಳೋದು. ഒരു പേപ്പറിനകത്ത് ഒരു പ്രിന്റ് തയ്യാറ്, ഒരു കഥ പോലെ ഒരു ഭാഗം ഒരു ചിത്രീകരിച്ചു. ಈಗ ಒಂದು ಪೇಪರ್ ನಲ್ಲಿ ಒಂದು ಕತೆ ರೀತಿಯಲ್ಲಿ ಒಂದು ಪ್ರಿಂಟ್ ಮಾಡುದು. അതിന്റെ ലാസ്റ്റ് എതിരിക്കും, ಅದ್ರ ಕೊನೆದಾಗ ಬರ್ದಿರ್ತಾರೆ ഇതിന്റെ രചനകർത്താവ്, ಇದರ ರಚನಕಾರನು ಅಂತ ಬರ್ದಿರ್ತಾರೆ ಕೊನೆಯಲ್ಲಿ. ಆ ವಿಷಯത്തിന്റെ ಈ ವಿಷಯವನ್ನ ಬರ್ದಿದಾರಲ್ಲ ಇದರ ರಚನಕಾರನು ಅಂದ್ಬಿಟ್ಟು ಕೊನೆಗೆ ಹೆಸರು ಬರ್ದಿರ್ತಾರೆ. അതിന്റെ അർത്ഥം ആ വ്യക്തിയിൽ കൂടി, ಅದ್ರ ಅರ್ಥ ಆ ಹೆಸರು ಬರ್ದಿದೆಯಲ್ಲ ಆ ವ್ಯಕ್ತಿ ಮೂಲಕ വ്യക്തിയിലെ മൈൻഡിലുണ്ടായ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬಂದಂತ അവതരണം അവിടെ സംഭവിച്ചതാണ്, ಚಿತ್ರೀಕರಣವಾಗಿದೆ ಅಲ್ಲಿ ಬರ್ದಿರೋದು. ഇതേപോലെ ಇದೇ ರೀತಿ കർത്താവ് എന്ന് പറയുന്നത് ಕರ್ತನು ಎಂಬುದಾಗಿ നമ്മളെ ನಮ್ಮ എന്താക്കി മാറ്റാം, ನಮ್ಮನ್ನ ಏನಾಗಿ ಮಾಡ್ಬೇಕು, എങ്ങനെ നടത്താം, ಯಾವ ರೀತಿ ನಡೆಸಬೇಕು, എന്ത് ചെയ്യിക്കണം, ನಮ್ಮನ್ನ ಏನ್ ಮಾಡ್ಬೇಕು എന്നുള്ളതാണ് കർത്താവ് ಎಂಬುದಾಗಿ ಎಲ್ಲ ತಿಳಿದವನು ಅದ್ರ ಎಲ್ಲದರ ಏನು ಜವಾಬ್ದಾರಿ ಉಳ್ಳವನಾಗಿದ್ದಾನೆ ಕರ್ತನು. അതിനെ നമ്മൾ കർത്താവേ എന്ന് വിളിക്കും. ಆದ ಕಾರಣ ಆಗಿದೆ ಯೇಸುವನ್ನ ನಾವು ಕರ್ತನೆ ಅಂತ ಕರೆಯೋದು. അപ്പൊ ഞാൻ എന്ത് ചെയ്യണം? ಹಾಗಾದ್ರೆ ನಾನು ಏನ್ ಮಾಡ್ಬೇಕು തീരുമാനിക്കുന്ന കർത്താവാണ്. ತೀರ್ಮಾನ ಮಾಡೋದು ಯಾರು? ಕರ್ತನು. എന്റെ മുഴുവൻ കൺട്രോളും അതിന്റെ അവസാനം കർത്താവിലാണ്. ನನ್ನ ಪರಿಪೂರ್ಣ ನಿಯಂತ್ರಣ ಅದರ ಅಂತ್ಯದವರೆಗೂ ಕರ್ತನಾಗಿದ್ದಾನೆ. ഗുരു എന്ന് പറയുന്നത്, ಆದ್ರೆ ಗುರು ಅನ್ನೋ ಮಾತಿನ ಅರ್ಥ ഒരു ശിഷ്യന്റെ മേൽ നിൽക്കുന്ന അവനെ പഠിപ്പിച്ചുകൊണ്ടിരുന്ന ಒಬ್ಬ ಶಿಷ್ಯನಿಗೆ ಕಲಿಸ್ಕೊಡುವಂತ അതാണ് ഗുരു. ಒಬ್ಬ ವ್ಯಕ್ತಿ ಆಗಿದ್ದಾನೆ ಗುರು.
അപ്പൊ നമുക്ക് പഠിപ്പിക്കുന്നത് എന്ന് പറയാൻ പറ്റത്തില്ല, കൺട്രോൾ ചെയ്യുന്നത് നടത്തുന്നതുമാണ് പരിശുദ്ധാത്മാവ് അല്ലെങ്കിൽ ಕರ್ತಾವು. ಆದ್ರೆ ನಮಗೆ ಯೇಸು ಅಥವಾ ಪರಿಶುದ್ಧಾತ್ಮನು ಕೇವಲ ನಮಗೆ ಕಲಿಸುವವನಲ್ಲ, ನಮ್ಮನ್ನ ನಿಯಂತ್ರಿಸುವವನು, ನಡೆಸುವವನು ಆಗಿರುವಂತ ಕರ್ತನಾಗಿದ್ದಾನೆ. അപ്പൊ എനിക്ക് നമുക്ക് കാലുണ്ട്, ಈಗ ನಮಗ್ ಕಾಲಿದೆ, കാലില് വിരലുണ്ട്, ಕಾಲಿಗೆ ಬೆರಳಿದೆ, കൈയുണ്ട്, ಕೈ ಇದೆ, കൈക്ക് വിരലുണ്ട്, ಕೈ ಬೆರಳಿದೆ, കണ്ണ്, മൂക്ക്, ചെവിയുണ്ട്. ಕಣ್ಣು, ಮೂಗು, ಕಿವಿ ಎಲ್ಲ ಇದೆ. ഇത് എന്തിനാണ് ഇതെല്ലാം അങ്ങനെ? കാലിനെന്താണ് ഈ വിരല്? ಕಾಲ್ಗೆ ಯಾಕೆ ಬೆರಳುಗಳು? വിരലില്ലാതെ കാല് മാത്രം പോരായിരുന്നു നടക്കാൻ. ಕಾಲ್ ಮಾತ್ರ ಸಾಕಿತ್ತಲ್ವ, ಬೆರಳು ಏನಕ್ಕೆ ಬೇಕಿತ್ತು? കൈക്ക് എന്തിനാ വിരല്? ಕೈಗೆ ಏನಕ್ಕೆ ಬೆರಳು ಬೇಕಿತ್ತು? വേറെ കൈ പോരെ? ಬರೀ ಕೈ ಸಾಕಿತ್ತಲ್ಲ, ಸಾಲದು. വിരലിനെ കൊണ്ട് ചില കാര്യം ചെയ്യിക്കാണ്. ಬೆರಳು ಮೂಲಕನು ದೇವ್ರು ಕೆಲವು ಕಾರ್ಯ ಮಾಡಕ್ಕಿಲ್ಲ. അല്ലേ? സകലത് മൊബൈൽ നെക്കാനും ಮೊಬೈಲ್ ಉಜ್ಜಕ್ಕೆ, മൊബൈൽ നെക്കാനല്ല കൈ വിരല്. പക്ഷെ അത് ഉപയോഗിക്കപ്പെടാൻ കൈ വേണം, കൈ വിരൽ വേണമല്ലോ. ಯಥಾರ್ಥವಾಗಿ ಮೊಬೈಲ್ ಯೂಸ್ ಮಾಡಕ್ಕಲ್ಲ ಕೈ ಬೆರಳು ದೇವ್ರು ಕೊಟ್ಟಿರೋದು, ಆದ್ರೆ ಅದನ್ನ ಉಪಯೋಗಿಸಕ್ಕೆ ಬೆರಳು ಬೇಕಲ್ಲ. ഹല്ലേലൂയ. അതുപോലെ നമ്മൾ ഇതൊക്കെ ചെയ്യുന്നതിന് ಕೀಬೋರ್ಡ್ ಪ್ಲೇ ಮಾಡ್ಲಿಕ್ಕೆ കൈ വിരൽ കൊണ്ട് ഉള്ള കാര്യങ്ങളെല്ലാം കറക്കി ಬೆರಳುಗಳಿಂದ ಅನೇಕ ವಿಷಯಗಳಿದೆ, പല കാര്യങ്ങളും. ಅನೇಕ ವಿಷಯ ಇದೆ. കാലിന്റെ വിരല്, ಕಾಲಿನ ചെവി, കണ്ണ്, അതിന് ഓരോന്നിനും ഓരോ വർക്കുകളുണ്ട്. ನಮ್ಮ ಶರೀರದಲ್ಲಿರುವ ಎಲ್ಲ ಅಂಗಗಳಿಗೂ ಅದರದ್ದೇ ಆದ ಕಾರ್ಯಗಳಿವೆ. അത് അതിന്റെ ജോലി ചെയ്യുന്നു ഭംഗിയായിട്ട്. ಅದು ಅದರ ಕೆಲಸಗಳನ್ನ ಎಲ್ಲ ಅಂಗಗಳು ಮಾಡ್ತಾ ಇದೆ. ഈ വിരല് ഇവരുടെ ജോലി ഭംഗിയായിട്ട് ചെയ്യും. ಈ ಬೆರಳು ಈ ಬೆರಳಿನ ಕೆಲಸವನ್ನ ಸುಂದರವಾಗಿ ഈ വിരലിന്റെ ജോലി ഈ വിരലിന് ചെയ്യാൻ പറ്റത്തില്ല. ಆದ್ರೆ ಈ ಬೆರಳು ಮಾಡೋ ಕೆಲಸ ಈ ಬೆರಳು ಮಾಡಕ್ಕಾಗಲ್ಲ എന്ന് പറഞ്ഞാൽ ಅದರ ಅರ್ಥ, ഇടയും കയറി അപ്പസ്തലനായ പ്രശ്നവും. ಅದರ ಅರ್ಥ ಏನಂದ್ರೆ ಸಭಾಪಾಲಕನು ಅಪೋಸ್ತಲನಾಯ್ತೀನಿ ನಾನು ಅಂತ ಹೋದ್ರೆ ಸರಿಯಾಗೋದಿಲ್ಲ, അങ്ങനെ ಎಡವಟ್ಟಾಗುತ್ತೆ. അറിവില്ലാത്ത കുഴപ്പവും, അറിവില്ലാത്ത ಅದು ತಿಳುವಳಿಕೆ ಇಲ್ಲದೆ ಆತರ ನಾನು ಅಪೋಸ್ತಲನಾಗ್ತೇನೆ ಎಂಬುದಾಗಿ ಹೋಗುವಂತ ವಿಷಯವಾಗಿ അപ്പസ്തലൻ കയറി ഇടയനായിട്ടിരുന്നാലും ശരിയാകത്തില്ല. ಅಪೋಸ್ತಲನು ಸಭಾಪಾಲಕನ ಕೂತ್ಕೊಂಡು ಸರಿಯಾಗಲ್ಲ. ഹല്ലേലൂയ. ഇനി പ്രവാചകന് പകരം ಇನ್ನು ಪ್ರವಾದಿಗೆ ಬದಲು ഇടയന് തോന്നുന്ന പ്രവേശിച്ചാൻ തോന്നിയ ಸಭಾಪಾಲಕನು ನಾನ್ ಪ್ರವಾದಿ ಆಗ್ಬಿಟ್ರೆ ಅಂತ ಅನ್ಸಿದ್ರೆ ആ തോന്നൽ ശരിയല്ല. ಆ ರೀತಿಯಲ್ಲಿ ಅಂದ್ಕೊಳ್ಳೋದು ಸರಿಯಲ್ಲ. അതിന് പ്രവാചകനുണ്ട്, ಅದಕ್ಕೆ ಪ್ರವಾದಿನೇ ಇದ್ದಾನೆ. ഹല്ലേലൂയ. ആ ഭാഗം അവിടെ നിൽക്കട്ടെ. ಈ ಭಾಗನೂ ಇಲ್ಲಿರ್ಲಿ. അത് മനസ്സിലാവുന്നവർക്ക് മനസ്സിലാവും, ಅರ್ಥ ಆಗುವಂತವರಿಗೆ ಇದು ಅರ್ಥ ಆಗ್ತಿದೆ. എന്നാൽ ಆದ್ರೆ മൊത്തത്തിൽ ಒಟ್ಟಾರೆಯಾಗಿ ഈ വിരലും ചെവി കണ്ണ് മൂക്ക് ಈ ಬೆರಳುಗಳು, ಕಿವಿ, ಮೂಗು, ಕಣ್ಣು നമ്മുടെ ശരീരത്തിലുള്ളത് ಈಗ ನಮ್ಮ ಶರೀರದಲ್ಲಿರೋ അത് ಅಂಗಗಳು എന്തിനൊക്കെ ഉപയോഗപ്പെടുന്നു? ಏನೇನಕ್ಕೋಸ್ಕರ ಆ ಅಂಗಗಳು ಉಪಯೋಗಿಸಲ್ಪಡ್ತವೆ? ചെവി കേൾക്കാൻ, ಕಿವಿ ಕೇಳಲಿಕ್ಕೆ, കണ്ണ് കാണാൻ, ಕಣ್ಣು അതിനാ ಕಾಣ್ಲಿಕ್ಕೆ. ദൈവം സൃഷ്ടിച്ചത്. ಅದಕ್ಕೋಸ್ಕರ ಆಗಿದೆ ದೇವರು ಅದನ್ನ ಸೃಷ್ಟಿ ಮಾಡಿರೋದು. മൂക്ക് ശ്വാസം, ಮೂಗು ಉಸಿರಾಟವನ್ನು ಹೇಳ್ಕೊಳ್ಳಿಕ್ಕೆ, ആഹാരം കഴിക്കാനും സംസാരിക്കാനും. ಅದೇ ರೀತಿಯಲ್ಲಿ ಬಾಯಿ ಆಹಾರ ತಿನ್ಲಿಕ್ಕೆ, ಮಾತಾಡ್ಲಿಕ್ಕೆ. ഹല്ലേലൂയ. ആഹാരം ആരെങ്കിലും മൂക്കുകൊണ്ട് കഴിക്കാറുണ്ടോ? ಆಹಾರವನ್ನು ಯಾರಾದ್ರೂ ಮೂಗಲ್ ತಿಂತಾರ? കണ്ണുകൊണ്ട് കഴിക്കാറുണ്ടോ? ಕಣ್ಣಿಂದ ತಿಂತಾರ? ഇല്ല. അത് ഭംഗിയായിട്ട് ചെയ്യുന്നില്ലേ? ನೋಡ್ರಿ, ಆ ಅಂಗ ತಿನ್ಬೇಕಾಗಿರುವಂತ ಬಾಯಿ ಅದು ಸುಂದರವಾಗಿ ತಿಂತಾ അതിന്റെ ಇದೆ, ജോലി ഭംഗിയായിട്ട് ചെയ്യുന്നില്ല. ಅದ್ರ ಕೆಲಸ ಅದು ಚೆನ್ನಾಗಿ ಮಾಡ್ತಿದ್ದಾರೆ. കൈ വിരൽ അതിന്റേതായ ഭംഗിയായിട്ട് ചെയ്യുന്നില്ല. ಕೈ ಬೆರಳುಗಳು ಸುಂದರವಾದ ಅದ್ರ ಕೆಲಸ ಮಾಡ್ತಿದ್ದಾರೆ. കാലിന്റെ വിരൽ ഭംഗിയായിട്ട് ചെയ്യുന്നില്ല. ಕಾಲಿನ ಬೆರಳುಗಳು ಅದರ ಕೆಲಸ ಮಾಡ್ತಾ ಇವೆ. കാല് ഭംഗിയായിട്ട് ചെയ്യുന്നു. ಕಾಲು ಸುಂದರವಾಗಿ ಅದನ್ನ എല്ലാ ಮಾಡ್ತಾ ಇದೆ. അതിന്റെ അവയവങ്ങൾ നമ്മൾ ചിന്തിക്കുന്നത് പോലെ, നമ്മൾ അതിന് ഓർഡർ കൊടുക്കുന്ന പോലെ അതെല്ലാം പ്രവർത്തിച്ചുകൊണ്ടിരിക്കും. ನಮ್ಮ ಶರೀರದ ಎಲ್ಲಾ ಅಂಗಗಳು ನಮ್ಮ ತಲೆ ಆರ್ಡರ್ ಕೊಡೋ ಪ್ರಕಾರ ಸುಂದರವಾಗಿ എന്നാൽ ಮಾಡ್ತಾ നമ്മൾ ಇದೆ. മൊത്തം ಆದ್ರೆ ನಾವೆಲ್ಲರೂ ಪರಿಪೂರ್ಣವಾಗಿ, കർത്താവിന്റെ ശരീരത്തിലെ ನಾವೆಲ್ಲರೂ ಸೇರಿ ಕರ್ತನ ಶರೀರದಲ್ಲಿ ഓരോ അവയവങ്ങളും, ಒಂದೊಂದು ಅಂಗಗಳು, ಸಭೆ ಒಳಗಡೆ ಅಥವಾ ಕರ್ತನ ಶರೀರದ ಒಳಗಡೆ ನಾವೆಲ್ಲರೂ ಒಂದೊಂದು ಅಂಗ, ആ അവയവങ്ങൾ ಆ ಅಂಗಗಳಾಗಿರೋ ನಾವು ദൈവം ആഗ്രഹിക്കുന്നതുണ്ട്. ದೇವರ ಆಸೆ ಪಡುವಂತವರಿದ್ದಾರೆ. ആ അവയവം ಆ ಅಂಗ ദൈവം ആഗ്രഹിക്കുന്ന കാര്യം ചെയ്യും. ದೇವರ ಆಸೆ ಪಡುವಂತ ವಿಷಯವನ್ನ ಆ ಅಂಗ ಮಾಡ್ತಾರೆ. ദൈവം ആക്കി വെച്ച കാര്യം ದೇವ್ರು ಏನ್ ನೇಮಕ ಮಾಡುತ್ತಾರೋ ಆ ವಿಷಯ ചെയ്യും, ಮಾಡ್ತಾರೆ. അത് ചെയ്യിക്കാനാണ് പരിശുദ്ധാത്മ. ಅದನ್ನ ನಮ್ಮಲ್ಲಿ ಮಾಡಿಸೋದಕ್ಕೋಸ್ಕರನೇ ಪವಿತ್ರಾತ್ಮನಿರೋದು. അതും കൂടിയാണ് പരിശുദ്ധാത്മ. ಅದಕ್ಕೋಸ್ಕರವಾಗಿಯೂ ಇರುವವನಾಗಿದ್ದಾನೆ ಪವಿತ್ರ. ഇതിൽ ഏത് അവയവമാണ് നിങ്ങൾ? ಹಾಗಾದ್ರೆ ಈ ಶರೀರದಲ್ಲಿ, ಕ್ರಿಸ್ತನ ಶರೀರದಲ್ಲಿ ನೀವು ಯಾವ ಅಂಗವಾಗಿದ್ದೀರಾ? അതിനെ തിരിച്ചറിയുന്നില്ലെങ്കിൽ, ಅದನ್ನ ತಿಳ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ എന്താ പറയുക, തിരിച്ചറിയുന്നില്ലെങ്കിൽ ಅದನ್ನ ತಿಳ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ നമുക്കൊന്നും ചെയ്യാൻ പറ്റാതെ വരും. ನಮಗೆ ಏನು ಮಾಡ್ಲಿಕ್ಕಾಗದೇನೆ ಇರುವಂತ ಸ್ಥಿತಿ ಆಗುತ್ತೆ. അല്ലെ വേറൊരു അവയവം ചെയ്യേണ്ടത് നമ്മൾ ഈ അവയവം കയറി ചെയ്യും. ಅಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವ್ ಏನಾಗಿದ್ದೇವೆ ಅಂತ ನಮ್ಗೆ ಉದಾಹರಣೆ. ತಿಳ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ഇപ്പൊ ഈ കാല്, ಬೇರೆ ಯಾರೋ ಮಾಡೋದನ್ನ ನಾವು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ഇപ്പൊ ഈ കാല് ಇವಾಗ ಈ ಕಾಲು അറിയുന്നവനറിയാം കാലത്തിനാണ് ಗೊತ್ತಿರೋನು ಗೊತ್ತು ಕಾಲು ಏನಕ್ಕೆ ಕೊಟ್ಟಿರೋದು ಅಂತ, നടക്കാനുള്ള. ನಡಿಯಕ್ಕಿರೋದು ಅಂತ. എങ്ങോട്ട് നടക്കണം? ಎಲ್ಲಿಗೆ ನಡಿಬೇಕು? മുമ്പോട്ട് നടക്കണം. ಮುಂದಕ್ಕೆ ನಡಿಬೇಕು. പുറകോട്ടാണ് നടക്കുന്നത് ശരിയെന്ന് പറഞ്ഞാൽ ಹಿಂದಕ್ಕೆ ನಡೆಯೋದು ಸರಿ ಅಂತ ಹೇಳಿದ್ರೆ അറിവിന്റെ കുഴപ്പം. അത് ಅವ್ನು ತಿಳ್ಕೊಂಡಿರೋದು ಸರಿ ಇಲ್ಲ ಅಂತ ಅದನ್ನ ಮಾತಿನ ಅರ್ಥ. ഇതേപോലെ ಇದೇ ರೀತಿ നിങ്ങളാകുന്ന കർത്താവിന്റെ ഇഷ്ടത്തിലെ അവയവങ്ങൾ
ನೀವಾಗಿರುವಂತ ಕರ್ತನ ಶರೀರದ ಅಂಗಗಳು ಆ ಶರೀರത്തിൽ അവയവമാക്കി ಆ ಶರೀರದ ಅಂಗವಾಗಿ എന്തിനു വെച്ചിരിക്കുന്നു? ಏನಕ್ಕೋಸ್ಕರ ದೇವರು ನಿಮ್ಮನ್ನು ಇಟ್ಟಿದ್ದಾರೆ? അത് ഏത് അവയവമാണ്? ಹಾಗಾದ್ರೆ ಅದರಲ್ಲಿ ನೀವು ಯಾವ ಅಂಗವಾಗಿದ್ದೀರಾ? അപ്പോസ്തലനാണോ? ನೀವು ಅಪೊಸ್ತಲನ, പ്രവാചകനാണോ? ಪ್ರವಾದಿನ, ഇടയനാണോ? ಸಭಾಪಾಲಕನ, ഉപദേഷ്ടാവാണോ? ಉಪದೇಶಕನ, അത് ശുശ്രൂഷവാണോ? ಅದು ಸೇವೆಗೆ ಸಂಬಂಧಪಟ್ಟಂಗೆ. അതും അവിടെ വെക്കട്ടെ. ಅದು ಅಲ್ಲಿರಲಿ. അല്ലാത്തവരെ ಅಲ್ಲದೆ ಇರುವಂತ ഏത് അവയവമാണ്? ಅಲ್ಲದೆ ನೀವು ಯಾವ ಅಂಗವಾಗಿದ್ದೀರಾ? ഒരുവന് വിശ്വാസത്തിന്റെ വരം, ಒಬ್ಬನಿಗೆ ನಂಬಿಕೆಯ ವರ. അത് വചനമെടുത്തല്ല മനസ്സിലാവും അല്ലേ? ವಾಕ್ಯವನ್ನ ತೆಗೆಯೋಣ. ഹല്ലേലൂയ. ഒന്ന് 1 ಕೊರಿಂಥ 12ನೇ ಅಧ್ಯಾಯ വായിച്ചോ, പറഞ്ഞിട്ട് വായിച്ചോ. ಅದರ 4ನೇ ವಾಕ್ಯದಿಂದ ಓದಿ. ഹല്ലേലൂയ. 1 ಕೊರಿಂಥ 12ನೇ ಅಧ್ಯಾಯ 4ನೇ ವಾಕ್ಯ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಯನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. കണ്ടോ? ഇതിലേത് വരമാണ് നിങ്ങളുടെ? ಇದರಲ್ಲಿ ಯಾವ ವರವಾಗಿದೆ ನಿಮ್ಮದು? ക്രിസ്തുവിന്റെ ശരീരത്തിലെ ഒരു അവയവമായ നിങ്ങൾ, ಕ್ರಿಸ್ತನ ಶರೀರದ ಒಂದೊಂದು ಅಂಗಗಳಾದ ನೀವು. ശുശ്രൂഷകരാണെങ്കിൽ 5 വിധം, ಸೇವೆಯಲ್ಲಿ ಇರುವವರಾಗಿದ್ರೆ ಅದರಲ್ಲಿ 5 ವಿಧ ಇದೆ. അല്ലാത്തവരാണെങ്കിൽ ಅಲ್ಲದೆ ಇರೋರಿದ್ದಾರೆ. ഇതിലേത് വരങ്ങളാണ്? ಇದರಲ್ಲಿ ಯಾವ ವರ ಉಳ್ಳವರಾಗಿದ್ದಾರೆ ನಾವು നിങ്ങൾ തിരിച്ചറിയണം. ಇದನ್ನ ನೀವು ತಿಳ್ಕೊಳ್ಬೇಕು. അതിന് പത്രോസ് ഇങ്ങനെ പറയുന്നു, ಅದಕ್ಕೆ ಪೇತ್ರನು ಈ ರೀತಿಯಲ್ಲಿ ಹೇಳ್ತಾನೆ, നിങ്ങളുടെ വിളിയും തിരഞ്ഞെടുപ്പും ഉറപ്പാക്കുക. ನಿಮ್ಮ ಕರೆಯುವಿಕೆಯನ್ನು ಆದುಕೊಳ್ಳುವಿಕೆಯನ್ನು ದೃಢಪಡಿಸಿಕೊಳ್ಳಿರಿ. ഹല്ലേലൂയ. ಆಮೆನ್. ഈ പൊട്ടന്മാരെന്ന് പറയുന്നത്, ಈ ದಡ್ಡರು ಅಂದ್ರೆ അവരെ വീട്ടില് ಅವ್ರ ಮನೆಯಲ್ಲಿ എത്ര സ്വത്തുണ്ടെന്നോ, ಅವ್ರ ಮನೆಯಲ್ಲಿ ಎಷ್ಟು ಆಸ್ತಿ ಇದೆಯೋ, അവരെ മേൽവിലാസമോ, ಅವರ ಮನೆ ವಿಳಾಸನೋ, അവരെ സ്ഥലത്തിന്റെ അതിരുകളോ, ಅವರ ಮನೆಗೆ ಎಷ್ಟು ಜಾಗ ಇದೆ ಅಂತನೋ, ബാങ്ക് ഡിപ്പോസിറ്റോ, ಅವ್ರ ಮನೆಯಲ್ಲಿ ಎಷ್ಟು ಬ್ಯಾಂಕ್ ಅಲ್ಲಿ ಎಷ್ಟು ಹಣ ಇಟ್ಟಿದಾರೋ ಅಂತನೋ, ഇതൊന്നും അവനെ അറിയാൻ പറ്റത്തില്ല. ಒಬ್ಬ ವ್ಯಕ್ತಿಗೆ ತಿಳ್ಕೊಳಕ್ಕಾಗಲ್ಲ. ಅವನ ದಡ್ಡನಾಗಿದ್ರೆ അറിയത്തില്ല, ಅವನ್ ಗೊತ್ತಾಗಲ್ಲ. അല്ലെങ്കിലോ ಅಲ್ದೇ ಇದ್ರೆ അറിയുമല്ലേ? ಅವನ್ ಬುದ್ಧಿವಂತನಾಗಿದ್ರೆ ಇದೆಲ್ಲ അറിയും. ಗೊತ್ತಾಗುತ್ತೆ. നിങ്ങൾക്ക് എന്താ ഇത് പിടികിട്ടാത്തത്? ನಿಮಗೆ ಯಾಕೆ ಈ ವಿಷಯಗಳು ಅರ್ಥ ಆಗ್ತಿಲ್ಲ? വേറെ രീതി ചിന്തിക്കില്ല. ഞാൻ അങ്ങനെ പറഞ്ഞത് ഉദാഹരണത്തിന് അത് കൊണ്ടുപോയത്. ನಾನು ಒಂದು ಉದಾಹರಣೆಗೆ ಹೇಳಿದ್ದು, ಬೇರೆ ರೀತಿಯಲ್ಲಿ ನೀವು ಚಿಂತೆ ಮಾಡಬೇಡಿ. നമ്മുടെ ನೀವು ബലഹീനത എന്താ നമ്മളെ സമ്മതിക്കാൻ വേണ്ടിയാണ്. ಇದನ್ನ ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಬಲಹೀನತೆ ಎಲ್ಲಿದೆ ಅಂತ ನಾವು ಒಪ್ಕೊಳ್ಳೋಕೋಸ್ಕರ, ಅರಿತುಕೊಳ್ಳೋಕೋಸ್ಕರ. ആത്മീയ തലമായിട്ട് അറിവില്ലാത്തവരാണ്. ಆತ್ಮಿಕ ಜೀವಿತದ ಕುರಿತು ಅಥವಾ ಆತ್ಮಿಕ ವಿಷಯಗಳ ಕುರಿತು ನಾವು ಅರಿವಿಲ್ಲದವರಾಗಿದ್ದೇವೆ. എല്ലാവരും വ്യാപരിക്കുന്നത് ഒരുവൻ, ಎಲ್ಲರಲ್ಲೂ ವ್ಯಾಪರಿಸುವಂತದ್ದು ಒಬ್ಬನೇ, യേശു. ಅದು ಯೇಸು. അപ്പൊ ഈ അവയവം പറയുക, ಆದ್ರೆ ಈ ಅಂಗ ಹೇಳ್ತಿದೆ, കർത്താവേ നീ എന്നെ കാണുന്നില്ലേ? ಕರ್ತನೆ ನೀನನ್ನು ನೋಡ್ತಿಲ್ಲ. കർത്താവ് കാണുന്നുണ്ട്. ಕರ್ತನ್ ഈ ನೋಡ್ತಿಲ್ಲ. അവയവത്തെ എന്തിനു വിളിച്ചിരിക്കുന്നത് മനസ്സിലാക്കാനുള്ള ചോദ്യം അത്. ಆದ್ರೆ ಈ ಅಂಗವನ್ನ ದೇವ್ರು ಏನು ಕರೆದಿದ್ದಾರೆ ಅಂತ ಈ ಅಂಗ ಗೊತ್ತಿಲ್ಲದೆ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಿರೋದು. അപ്പൊ ഈ മറ്റേ അവയവം ചോദിക്കുക, ಅವಾಗ ಇನ್ನೊಂದು ಅಂಗ ಕೇಳುತ್ತೆ, ഞാൻ 20 വർഷം മുമ്പ് പ്രാർത്ഥിക്കാൻ വന്നത്, ನಾನು 20 ವರ್ಷದ ಹಿಂದೆ ಪ್ರಾರ್ಥನೆ ಮಾಡಕ್ ಬಂದಿದ್ದೆ, ഇന്നലെ വന്നാൽ വിടുവിക്കപ്പെട്ടു. ನೆನ್ನೆ ಬಂದವನ್ ಬಿಡುಗಡೆ ಆಗಿದೆ. നീ ഏത് അവയവം എന്നുള്ളത് ആ വിടുതലാണ് നടന്നത്. ನೀನ್ ಯಾವ ಅಂಗ ಅಂತ ತಿಳ್ಕೊಳ್ಳದೆ ಇರೋದ್ರಿಂದ ಆಗಿದೆ ಆ ಬಿಡುಗಡೆ ಅಲ್ಲಿ ನಡೆದಿದ್ದು. അപ്പൊ ഇത് നമ്മൾ തിരിച്ചറിയണം. ಇದನ್ನ ನಾವು ತಿಳ್ಕೋಬೇಕು. ഇതിൽ ഏത് വരമാണ് നിങ്ങളുടെ മേലുള്ളത്? ಈ ವರಗಳನ್ನು ಓದುದ್ವಲ್ಲ, ಇದರಲ್ಲಿ ಯಾವ ವರವಾಗಿದ್ದು ದೇವರು ನಿಮಗೆ ಕೊಟ್ಟಿರೋ. ചിലര് പറയും ಕೆಲವರು ಹೇಳ್ತಾರೆ, അവരെ പ്രാർത്ഥന വിടുക നടക്കും. ಕೆಲವರು ಹೇಳ್ತಾರೆ ಅವ್ರು ಪ್ರಾರ್ಥನೆ ಮಾಡೋದು ಬಿಡುಗಡೆ ಆಗುತ್ತೆ. വേറൊരു ആരാധിക്കാൻ വിശ്വാസി എന്ന് ഞാൻ പറയത്തില്ല, ആ വ്യക്തി പറയും. ಬೇರೊಬ್ಬ ವ್ಯಕ್ತಿ ಹೇಳ್ತಾರೆ, ആരാധിക്കാൻ പോകുന്നവര് തന്നെ, ಆರಾಧನೆಗೆ ಹೋಗೋರು അവര് ಹೇಳ್ತಾರೆ, നല്ല കൃപയുണ്ട്. ಅಯ್ಯೋ ಅವ್ರು ಬಹಳ ಕೃಪೆ ಇದೆ. അങ്ങനെ പറയല്ലേ. ಆ ರೀತಿಯಲ್ಲಿ ಹೇಳ್ಬೇಡಿ. കൃപയില്ലാത്ത ആരെയും ദൈവം തന്റെ ശരീരത്തിലാക്കി വെച്ചിട്ടില്ല. ಕೃಪೆ ಇಲ್ಲದ ಯಾರನ್ನು ಅಥವಾ ಈ ಕೃಪಾವರವಿಲ್ಲದ ಯಾರನ್ನು ದೇವರ ಸಭೆ ಒಳಗಡೆ ಇಟ್ಟಿಲ್ಲ. കാരണം അവരുടെ ശരീരത്തിൽ അവയവാകത്തില്ല. അല്ലെങ്കിൽ ಕೃಪೆ ಇಲ್ಲದೆ ಇರುವಂತ ಯಾವ ಮನುಷ್ಯನು
ಕ್ರಿಸ್ತನ ಶರೀರದ ಅಂಗವಾಗಲ್ಲ ಇಲ್ಲದೆ ಇದ್ರೆ, ಕೃಪೆನೇ ಇಲ್ಲ ಅಂದ್ರೆ. ഇപ്പം ഒരാളെ എന്നെ കൊണ്ട് സൗഖ്യമാക്കാൻ ദൈവം ആഗ്രഹിച്ചാൽ, ಈಗ ಒಬ್ಬ ವ್ಯಕ್ತಿಯನ್ನ ನನ್ನ ಮೂಲಕ ಸೌಖ್ಯ ಮಾಡ್ಲಿಕ್ಕೆ ಯೇಸು ಬಯಸೋದಾದ್ರೆ തൊട്ട് സൗഖ്യമാക്കാം, ಮುಟ್ಟಿಯೂ ಸೌಖ್ಯ ಮಾಡಬಹುದು, പറഞ്ഞ് സൗഖ്യമാക്കാം, ಹೇಳುವಾಗ ಸೌಖ್ಯವಾಗಬಹುದು, നിശബ്ദമായിട്ട് നോക്കിയാൽ മതി സൗഖ്യമാവും. ನಿಶಬ್ದವಾಗಿ ನೋಡಿದ್ರೆ ಸೌಖ್ಯವಾಗುತ್ತೆ. അത് ആ അവയവത്തെ കൊണ്ട് ദൈവം ചെയ്യിക്കും. ಅದು ಆ ಅಂಗದ ಮೂಲಕ ದೇವರು ಮಾಡ್ತಾರೆ. ഇതേപോലെ ಇದೇ ರೀತಿ ചില അവയവം നോക്കിയാൽ മതി, ಕೆಲವು ಅಂಗ ನೋಡಿದ್ರೆ ಸಾಕು, ചില അവയവം തൊട്ടാൽ മതി, ಆದ್ರೆ ಕೆಲವು ಅಂಗಗಳು ಮುಟ್ಟಿದ್ರೆ ചില ಸಾಕು. അവയവം കൽപ്പിച്ചാൽ മതി. ಕೆಲವು ವ್ಯಕ್ತಿಗಳು ಅಪ್ಪಣೆ ಕೊಟ್ಟರೆ ಸಾಕು. ಅದು ವ್ಯಕ್ತಿ ಅಂತ ಹೇಳ್ತಿರೋದ್ ಕಾರಣ ಅಂಗಗಳನ್ನ ಹಾಕುತ್ತಾಗಿದೆ. ഒരു രീതിയിലുള്ള സൂക്ഷിക്കുന്നു. ಅದು ಒಂದೊಂದು ರೀತಿಯಾದ ಸೇವೆಯನ್ನು ಒಬ್ಬೊಬ್ಬರ ಮೂಲಕ ದೇವರು ಮಾಡಿಸುವಂತದ್ದಾಗಿದೆ. അപ്പൊ നിങ്ങൾ ആരെങ്കിലും ഇങ്ങനെ പറഞ്ഞിട്ടുണ്ടോ? ಈಗ ನಿಮ್ಮಲ್ಲಿ ಯಾರಾದ್ರೂ ಆತರ ಈ ತರ ಹೇಳಿದೀರಾ, അല്ല ഇങ്ങനെ ചിന്തിച്ചിട്ടുണ്ടോ? ಈ ತರ ಯೋಚನೆ ಮಾಡಿದ್ದೀರಾ? അപ്പൊ അവർക്ക് എന്ത് കൃപയാ, ಅಯ್ಯೋ ಅವ್ರಿಗೆ ಎಷ್ಟು ಕೃಪೆ. ഒരു പ്രവാചി ഒന്ന് പ്രവചിച്ചാൽ, ಒಬ್ಬ ಯಾರಾದ್ರೂ ಪ್ರವಾದಿನಿ ಬಂದು ನಿಮಗೆ ಪ್ರವಾದಿಸಿದ್ರೆ, അല്ല അവര് പ്രാർത്ഥന കേൾക്കുന്നുണ്ട് ദൈവം. ಅಯ್ಯೋ ನೀವ್ ಹೇಳ್ತೀರಾ ಅವ್ರ ಪ್ರಾರ್ಥನೆ ದೇವ್ರು നീ ಕೇಳಿ. യേശുവിന്റെ ശരീരത്തിൽ അംഗമാണോ? ಆದ್ರೆ ಒಂದ್ ಪ್ರಶ್ನೆ, ನೀವು ಯೇಸುವಿನ ಶರೀರದ ಅಂಗನ? ആ പ്രവചനം നിനക്കും കൂടി വിടുതലാണ്. ಆ ಪ್ರವಾದನೆ ನಿನಗೂ ಇರುವಂತದ್ದೇ, വിടുതല. ನಿನಗೂ ಬಿಡುಗಡೆ. രണ്ടാമത്, ಎರಡನೇದು ആ പ്രവാചിയുടെ സന്തോഷം ಆ ಪ್ರವಾದಿನಿಯ ಸಂತೋಷ നിങ്ങൾക്കും സന്തോഷം. ನಿಮಗೂ ಸಂತೋಷ. നിങ്ങൾ ഒരു ശരീരമാണ്. ಯಾಕಂದ್ರೆ ನೀವು ಒಂದು ಶರೀರ, ഒരു ശരീരത്തിലെ അവയവമാണ്. ನೀವು ಒಂದು ಶರೀರದ ಅಂಗವಾಗಿದ್ದೀರಾ. അത് ഐക്യത. ಅದಾಗಿದೆ ಐಕ್ಯ. പ്രവചിക്കുന്ന വ്യക്തിക്കും ഉണ്ടാകണം, ಈ ಐಕ್ಯ ಪ್ರವಾದಿಸುವ ವ್ಯಕ್ತಿಗೂ ಇರಬೇಕು, നമുക്കും ഉണ്ടാകും. ಕೇಳುವಂತ ಮತ್ತೊಂದು ಅಂಗವಾಗಿರೋ ನಮಗೂ ಇರಬೇಕು. പക്ഷെ അതില്ലാതെ പോകുന്നു. ಆದ್ರೆ ಅದಿಲ್ಲದಂತ ಆಗ್ತಿದೆ. ചിലപ്പോൾ തിരിച്ചറിവില്ലാത്തതുകൊണ്ടായിരിക്കാം, ಕೆಲವೊಮ್ಮೆ ನಮಗೆ ಅದರ ಅರಿವಿಲ್ಲದೆ ಇರೋದ್ರಿಂದ ಆಗಿರ್ಬೋದು. ഹല്ലേലൂയ. അപ്പൊ ആ വിഷയം നിൽക്കട്ടെ. ಹಾಗಾದ್ರೆ ಆ ವಿಷಯ ಅಲ್ಲಿರ್ಲಿ. ഇതില് ഏത് വ്യക്തിയാണ് നിങ്ങൾ? ಇದರಲ್ಲಿ ನೀವು ಯಾವ ವ್ಯಕ್ತಿಯಾಗಿ 20 വർഷമൊക്കെ ആയിട്ട് ആരാധിക്കാൻ പോകുന്ന, 10 വർഷമായിട്ട് ആരാധിക്കാൻ പോകുന്ന നിങ്ങൾക്ക്, 20 ವರ್ಷದಿಂದ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿರುವ, 10 ವರ್ಷದಿಂದ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿರುವ ನಿಮಗೆ, ഇതിൽ ഏത് വരമാണ് നിങ്ങളുടെ മേലുള്ളത്? ಇದರಲ್ಲಿ ಯಾವ ವರವಾಗಿದೆ ನಿಮ್ಮ ಮೇಲಿರೋ, അത് നിങ്ങൾ തിരിച്ചറിയണം. ಅದನ್ನ ನೀವೇ ತಿಳ್ಕೊಳ್ಳಬೇಕು. അതാണ് നിങ്ങളുടെ സൂക്ഷ. ಆ ವರದಿಂದ ಇರುವಂತದ್ದಾಗಿದೆ ನಿಮ್ ಸೇವೆ. ഒരുവന് പ്രാർത്ഥനയുടെ വരം, ಒಬ್ಬನಿಗೆ ಪ್ರಾರ್ಥನೆ ಮಾಡುವ ವರ. ഏത് സമയത്ത് പ്രാർത്ഥിക്കാൻ പരിശുദ്ധൻ പ്രേരിപ്പിക്കും. ಯಾವುದೇ ಸಮಯದಲ್ಲಿ ಪ್ರಾರ್ಥನೆ ಮಾಡು ಎಂಬುದಾಗಿ ಪರಿಶುದ್ಧಾತ್ಮ ಆ ವ್ಯಕ್ತಿಗೆ ಪ್ರೇರೇಪಿಸ್ತಾರೆ. എല്ലാരും പ്രാർത്ഥിക്കണം, ಎಲ್ಲರೂ ಪ್ರಾರ್ಥನೆ ಮಾಡಬೇಕು. പക്ഷെ ഒരു വ്യക്തിക്ക് പരിശുദ്ധൻ കൂടുതൽ പ്രാർത്ഥിക്കാൻ പ്രേരിപ്പിക്കുകയാണെങ്കിൽ, ಆದ್ರೆ ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರು ಪ್ರೇರೇಪಣೆ ಮಾಡ್ತಿದ್ದಾರೆ, പ്രാർത്ഥനയുടെ വരമാണ്. ಅವನ ಮೇಲೆ ಪ್ರತ್ಯೇಕವಾದ ಪ್ರಾರ್ಥನೆಯ ವರವೇ ಇದೆ. ചിലർക്ക് സഹായത്തിനുള്ള വരം, ಕೆಲವರಿಗೆ ಸಹಾಯ ಮಾಡುವಂತ ವರ ಇರುತ್ತೆ. അവര് കഴിച്ചില്ലേ പോലും കൊടുക്കുന്നവരുണ്ട് പ്രാർത്ഥിക്കുന്ന. ಕೆಲವರು ಯಾವ ತರ ಅಂತ ಹೇಳಿದ್ರೆ, ಅವ್ರು ಊಟ ಮಾಡಿಲ್ಲ ಅಂದ್ರೂ ತಿನ್ನುವಂತವ್ರು, ಕೊಡುವಂತವ್ರು. ആ ഒരു വരമാണ് അവരുടെ മേൽ. ಯಾಕಂದ್ರೆ ಆ ಒಂದು ವರವಾಗಿದೆ ಅವ್ರ ಮೇಲೆ. നല്ല കൃപയാണ്. ಅದೊಂದು ಒಳ್ಳೆ ಕೃಪೆ. ചിലര് സ്നേഹത്തിന്റെ കൃപ, ಕೆಲವರಿಗೆ ಪ್ರೀತಿ ಮಾಡಕ್ಕಿರೋ ಕೃಪೆ. ആര് പോയാലും അവിടെ ആ വ്യക്തിയുടെ സംസാരത്തില് ഒരു സമാധാനം കിട്ടും, സ്നേഹം കിട്ടും. ಯಾರು ಆ ವ್ಯಕ್ತಿ ಹತ್ರ ಹೋದ್ರು ಅವರ ಮಾತಿನಿಂದ ಒಂದು ಸಮಾಧಾನ, ಸಂತೋಷ, സ്നേഹത്തിന്റെ വരം, ಪ್ರೀತಿಯ ವರವಾಗಿದೆ ಅದು. അതുപോലെ തന്നെ ഭാഷയുടെ വ്യാഖ്യാന വരം, ಅದೇ ರೀತಿಯಲ್ಲಿ ಭಾಷೆಗಳ ಅರ್ಥವನ್ನು ಹೇಳುವಂತ ವರ, അതുപോലെ വിശ്വാസത്തിന്റെ വരം. ಅದೇ ರೀತಿಯಲ್ಲಿ ನಂಬಿಕೆಯ ವರ. ആരെന്ത് പറഞ്ഞാലും വിശ്വാസം വിളിച്ചു പറയും. ಯಾರು ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು ಈ ವರ ಉಳ್ಳಂತವನು ನಂಬಿಕೆ ಮಾತನ್ನೇ ಹೇಳ್ತಾನೆ. വരം ಅದೊಂದು ವರವಾಗಿದೆ. ഇതിൽ ഏതെങ്കിലും ഒന്നും ഉണ്ടായിരിക്കണം. ಇದ್ರಲ್ಲಿ ಯಾವ್ದಾದ್ರು ಒಂದು ನಮ್ಮ ಲೈಫ್ ಅಲ್ಲಿ ಇರಬೇಕು. ഉണ്ട്, ಇದೆ. ഇല്ലാത്ത ആരും ഇതിനകത്തില്ല. ಇಲ್ದೇ ಇರುವಂತ ಯಾರು ಇಲ್ಲಿಲ್ಲ. നിങ്ങളെ ദൈവം ഏറ്റവും നല്ലൊരു സ്ഥാനത്താക്കി വെച്ചതാണ്. ನಿಮ್ಮನ್ನ ಬಹಳ ಒಳ್ಳೆ ಸ್ಥಾನದಲ್ಲಿ ದೇವರು ಇಟ್ಟಿರುವಂತದ್ದಾಗಿದೆ ಅದು. മറ്റൊരാളുടെ വരത്തെ നിങ്ങൾ ചിന്തിക്കരുത്. ಬೇರೆಯವರಿಗಿರುವಂತ ವರದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. അത് നിങ്ങൾക്ക് കൂടെയുള്ളത്, അവരിലൂടെ. ಅವರಿಗಿರುವ ಹಾಗೆ ನಿಮಗೂ ಇರುವಂತದ್ದಾಗಿದೆ. നമ്മുടെ കുടുംബത്തിലുള്ളതാണ്. ನಮ್ಮ ಕುಟುಂಬದಲ್ಲೇ ಇರುವಂತದ್ದಾಗಿದೆ ಆ ವರ. ಅಂದ್ರೆ ಸಭೆಯಲ್ಲಿರುವಂತ ಒಬ್ಬ ವ್ಯಕ್ತಿಗೆ ವರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕುಟುಂಬದಲ್ಲಿರುವಂತ ವರ ಅದು. എന്ന് പറഞ്ഞാൽ വീട്ടിലെ പിള്ളേർ 2-3 പിള്ളേരുണ്ട്. ಈಗ ಒಂದ್ ಮನೇಲಿ 2-3 ಮಕ್ಕಳು ಇರ್ತಾರೆ ಅನ್ಕೊಳ್ಳಿ. ഒരുവൻ എഞ്ചിനീയർ ആയിരിക്കും, ಒಬ್ಬ ಇಂಜಿನಿಯರ್ ಆಗಿರ್ತಾನೆ, ഒരുവൻ മാഷായിരിക്കും, ಒಬ್ಬ ಮಾಸ್ಟರ್ ಆಗಿರ್ತಾನೆ, ഒരുവൻ പോസ്റ്റ്മാൻ ആയിരിക്കും, ಒಬ್ಬ ಪೋಸ್ಟ್ ಮ್ಯಾನ್ ಆಗಿರ್ತಾನೆ. ആരും ആകട്ടെ, ಅವ್ರು ಏನೇ ಆಗಿರಲಿ. എന്റെ അനിയനെ ചേട്ടനും അല്ലേ. ಆದ್ರೆ ಈ ಪೋಸ್ಟ್ ಮ್ಯಾನ್ ಆಗಿರೋನು ಯೋಚನೆ ಮಾಡ್ಬೇಕು, ಅವನ್ ನಮ್ಮ ಅಣ್ಣನೇ ಅಲ್ವಾ ಇಂಜಿನಿಯರ್ ಆಗಿರೋದು. ആ ഒരു ചിന്ത പോലെ ಆ ಒಂದು ಯೋಚನೆ ಪ್ರಕಾರ ಸಭೆ ಒಳಗಡೆ ഓരോ ശുശ്രൂഷകരെയും ಒಂದೊಂದು ಸೇವೆ, നമ്മുടെ ഇന്ന നാളല്ലേ, ಒಂದೊಂದು ಸೇವೆ ಮಾಡುವಂತ ವ್ಯಕ್ತಿಯನ್ನು ನಾವು ಈ ರೀತಿಯಲ್ಲಿ ಚಿಂತಿಸಬೇಕು. ನಮ್ಮ ಸಹೋದರನಾಗಿರುವಂತ ಒಬ್ಬ ವ್ಯಕ್ತಿ ಅಲ್ವಾ തിരിച്ച് നമ്മളെ ಆ കുറിച്ച് ವರ ಇರುವಂತ. നമ്മളിത് ഏത് വരത്തില്ല. ಆದ್ರೆ ಅದೇ ಸಮಯದಲ್ಲಿ ನಮ್ ಕುರಿತಾಗಿನೂ ಯೋಚನೆ ಮಾಡ್ಬೇಕು, ನನಗಿರುವಂತ ಸೇವೆ ಅಥವಾ ವರ ಏನು. ആ വരത്തിന്റെ ഫലമാണ് നമ്മളിന്ന് പുറത്തു പോകുന്നത്. ಆ ವರದ ಫಲವಾಗಿದೆ ನಮ್ಮ ಮೂಲಕ ಹೊರಗಡೆ ಬರ್ಬೇಕಾಗಿರೋದು. ദൈവം അതാണ് ആഗ്രഹിക്കുന്നത്. ದೇವ್ರ ಅದನ್ನಾಗಿದೆ ಆಸೆ. അങ്ങനെയാണ് നിങ്ങളെ ക്രിസ്തുവിനെ നിങ്ങളിലൂടെ പുറത്തു വരുന്നത്. ಆ ರೀತಿಯಲ್ಲಾಗಿದೆ ನೀವು ಕ್ರಿಸ್ತನ ಮೂಲಕ ಹೊರ ಬರುವಂತದ್ದು ಅಥವಾ ಬೆಳಕಿಗೆ ಬರುವಂತದ್ದು. നമ്മള് ನಾವು
എന്നൊരു കാലത്ത് രക്ഷിക്കപ്പെട്ടു, ನಾವ್ ಯಾವತ್ತೋ ರಕ್ಷಣೆ ಹೊಂದಿದ್ವಿ, എന്നൊരു കാലത്ത് സ്നാനപ്പെട്ടു, ನಾವ್ ಯಾವತ್ತೋ ದೀಕ್ಷಾಸ್ಥಾನ അന്ന് ತಗೊಂಡ್ವಿ. മുതൽ സഭയിൽ പോയി ಅವತ್ತಿಂದ ಸಭೆಗೆ ಹೋಗ್ತಿದ್ವಿ, കുടുംബ പ്രാർത്ഥന, ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, കർത്തൃമേശ, ಕರ್ತವ್ಯ ತಗೊಳ್ತೀವಿ, കാണിക്ക, ಕಾಣಿಕೆ ಕೊಡ್ತೀವಿ. വെറും വിശ്വാസികൾ എന്ന് പറഞ്ഞ് ഒതുങ്ങേണ്ടവരല്ല. ಈ ರೀತಿಯಲ್ಲಿ ನಾನು ವಿಶ್ವಾಸಿ ಅಂತ ಹೇಳಿ ಅಡಗಿಸಲ್ಪಡಬೇಕಾದವರಲ್ಲ ನಾವು, ക്രിസ്തുവിനെ ಇಷ್ಟರಲ್ಲೇ ಪರಿಮಿತಿ ಆಗ್ಬೇಕಾದವರಲ್ಲ ನಾವು. ക്രിസ്തു എവിടം വരെ നമ്മളെ വളർത്തു, ಕ್ರಿಸ್ತನು ಎಲ್ಲಿ ತನಕ ನಮ್ಮನ್ನ ಬೆಳೆಸುತ್ತಾನೋ അവിടം വരെ വളരേണ്ട പിള്ളേരാണ് നമ്മൾ. ಅಲ್ಲಿವರೆಗೂ ಬೆಳಿಬೇಕಾದ ಮಕ್ಕಳಾಗಿದ್ದೇವೆ മക്കളെ ನಾವೆಲ್ಲ. എവിടം വരെ വളർത്താൻ പറ്റുമോ എന്ന് അപ്പനും അമ്മയും തീരുമാനിക്കും. ಮಕ್ಕಳನ್ನು ಎಲ್ಲಿವರೆಗೂ ಬೆಳೆಸಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ತಂದೆ ತಾಯಿಯಾಗಿದ್ದಾರೆ. അത്തയെ പോലെ ಅದೇ ರೀತಿ അതിനും അപ്പുറമായി ಅದಕ್ಕಿಂತ ಆಚೆಗೆ എവിടം വരെ നമ്മൾ വളരുമോ ഇതാ ദൈവം. ಎಲ್ಲಿವರೆಗೂ ನಾವು ಬೆಳಿಬೇಕು ಅಂತ ದೇವರು ಆಸೆ പക്ഷെ ಪಡ್ತೀವಿ. നമ്മൾ പരിമിതി ഇട്ട് നമ്മൾ ഒതുങ്ങും, നമ്മുടേതായ പരിമിതികൾ. ಆದ್ರೆ ನಮ್ದೇ ಆದ ಕೆಲವೊಂದು ಪರಿಮಿತಿಗಳನ್ನ ಹಾಕೊಂಡು ഞാനൊരു വിശ്വാസി, ನಾನೊಂದು ವಿಶ್ವಾಸಿ, ഈ അറിവാണ് നമ്മൾ ഭരിക്കുന്നത് ನಮ್ಮ ಒಳಗಡೆ ಆಳ್ವಿಕೆ ಮಾಡ್ತಿರೋದು ಈ ಒಂದು ಅರಿವು. എന്നും പറഞ്ഞ എല്ലാം നമ്മളായിട്ട് ആരെയും പറയാനല്ല. ಅದರ ಅರ್ಥ, ಈ ಹೇಳ್ತಿರೋ ಮಾತಿನ ಅರ್ಥ, ನಾನು ಆ ಒಂದು ಸ್ಥಾನ ಇದೆ, ನಾನು ದೊಡ್ಡವನು ಎಂಬುದಾಗಿ ಹೇಳಿ ಬೇರೆಯವ್ರಿಗೆ ಉಪದೇಶ ಮಾಡ್ಕೊಂಡು ತಿರುಗುವಂತ ವಿಷಯ ಅಲ್ಲ ನಾನು ಹೇಳ್ತಿರೋದು. അല്ല, ദൈവം ആക്കി വെച്ചാൽ വിശ്വസ്തനായിരിക്കുക. ದೇವರು ನಮ್ಗೆ ಏನು ಹೊರ ಕೊಟ್ಟಿದಾರೋ ಅದ್ರಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕಷ್ಟೇ. ഇതിനെ നമ്മൾ തിരിച്ചറിയണം. ಇದನ್ನ ನಾವು ತಿಳ್ಕೋಬೇಕು. ഹല്ലേലൂയ. രണ്ടാമത്, ಎರಡನೇ ವಿಷಯ, ആരാണ് ദൈവം? ഞാൻ പറയും, ഒന്ന് നമ്മൾ ആര്, ಒಂದನೇದಾಗಿ ನಾನು ಹೇಳಿದ್ದು ദൈവം നമ്മെ ഉപയോഗിക്കുന്നത് എങ്ങനെ. ನಾವ್ ಯಾರು, ದೇವರು ನಮ್ಮನ್ನು ಉಪಯೋಗಿಸೋದು ಯಾವ ರೀತಿ, ಇದನ್ನಾಗಿದೆ ಮಾತಾಡಿದ್ವಿ. ഹല്ലേലൂയ. ശുശ്രൂഷകരെ സംബന്ധിച്ച് നോക്കുമ്പോൾ, ಈ ಸೇವಕರಿಗೆ ಸಂಬಂಧಿಸಿದಂತೆ, ഹല്ലേലൂയ, അതിന്റെ ശുശ്രൂഷകർക്ക് വേണ്ടത്, നിങ്ങൾ ഒരു ആരെങ്കിലും എന്താ ശുശ്രൂഷയായിട്ട് പുറത്തു വരാൻ നിങ്ങൾ അറിഞ്ഞിരിക്കണ്ടേ? ನೀವು ಯಾರಾದರೂ ಸೇವಕರಾಗಿ ಹೊರಗಡೆ ಬರ್ಲಿಕ್ಕೆ, ಸೇವೆಯನ್ನ ಹೊಂದ್ಕೊಂಡು ಹೊರಗಡೆ ಬರ್ಲಿಕ್ಕಿದ್ರೆ ನೀವು ಇದನ್ನ ತಿಳ್ಕೊಂಡಿರ್ಬೇಕಲ್ವಾ. ഹല്ലേലൂയ. പഠിച്ചിട്ടില്ല എന്നുള്ള ചിന്തിച്ച് വേദനപ്പെടരുത്. ಅಯ್ಯೋ ನಾನು ಓದಿಲ್ಲ, ವಿದ್ಯಾಭ್ಯಾಸ ಇಲ್ಲ ಅಂತ ಚಿಂತೆ ಮಾಡಬಾರ್ದು. പഠിച്ചിട്ടുണ്ടെങ്കിലും ഇല്ലെങ്കിലും ಓದಿದ್ರು ಇಲ್ಲ ಅಂದ್ರು. ഒന്നാമത്തെ കണ്ടീഷൻ, ಮೊದಲನೇ ಕಂಡೀಷನ್, ദൈവ വിലയേണ്ട ഒരാള്, ದೇವ್ರ ಸೇವೆ ಮಾಡ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ, ദൈവ വിളി ആ വ്യക്തിയിൽ ഉണ്ടായിരിക്കണം. ಆ ವ್ಯಕ್ತಿಗೆ ದೇವರಿಂದಿರುವಂತ ಕರೆಯುವಿಕೆ ಇರಬೇಕು. ഞാൻ നേരത്തെ പറഞ്ഞ കൃപ മൊത്തം വരങ്ങളെ കുറിച്ച് ನಾನು ಆಗ ಹೇಳಿದ್ದು ಒಟ್ಟಾರೆಯಾಗಿ ಎಲ್ಲಾ ಜನಗಳಿಗೂ ಇರುವಂತ ವರದ ಬಗ್ಗೆ ಆಗಿದೆ. ನಾನು ಮೊದಲು ಮಾತಾಡಿದ್ದು ಕೃಪಾವರದ ಬಗ್ಗೆ. ഇപ്പൊ വരുന്നത്, ಇವಾಗ ಮಾತಾಡ್ತಿರೋದು അതിൽ നിന്ന് സുരക്ഷയ്ക്ക് ദൈവം പുറത്തുണ്ട്. ಆ ಎಲ್ಲಾ ಜನಗಳ ಮಧ್ಯದಿಂದ ಸೇವೆ ಉಳ್ಳವರಾಗಿ ದೇವರು ಹೊರಗಡೆ ತೆಗೆದುಕೊಂಡು ಬರುವಂತ ಜನಗಳ ಕುರಿತಾಗಿದೆ ಮಾತಾಡ್ತಿರೋದು. ദൈവ വിളി, ದೇವರ ಕರೆಯುವಿಕೆ ಇರ್ಬೇಕು. ഒരു പ്രവാചകൻ മാത്രമല്ല, ಆ ಕರೆಯುವಿಕೆ ನಮಗ್ ಗೊತ್ತಾಗ್ಬೇಕಾಗಿರೋದು ಒಬ್ಬ ಪ್ರವಾದಿ ಮೂಲಕ ಅಲ್ಲ. അതൊരു സപ്പോർട്ട് കിട്ടണം നമുക്ക്. ಪ್ರವಾದಿ ಮೂಲಕ ದೇವರು ನಮಗೆ ಸಪೋರ್ಟ್ ಮಾಡ್ತಾರಷ್ಟೇ, ಕನ್ಫರ್ಮ್ ಮಾಡ್ಲಿಕ್ಕೆ. അതെ, കൺഫേം. നമുക്ക് വ്യക്തമായിട്ട് ആ വിളി നമ്മൾ കേൾക്കണം. ಆದ್ರೆ ನಾವೇ ದೇವರಿಂದ ಸ್ಪಷ್ಟವಾದ ಕರೆಯುವಿಕೆಯನ್ನ ಕೇಳಬೇಕು. വിളി കേട്ടോടനെ ഇറങ്ങരുത്. ಆ ಕರೆಯುವಿಕೆ ಕೇಳಿದ ತಕ್ಷಣ ಹೊರಡೋದಲ್ಲ. പിന്നെന്ത് ചെയ്യണം? ಮತ್ತೇನ್ ആ ಮಾಡ್ಬೇಕು? വിളിയനുസരിച്ച് ಆ ಕರೆಯುವಿಕೆಗೆ ಅನುಸಾರವಾಗಿ ഉപയോഗിക്കുന്ന ಉಪಯೋಗಿಸಲ್ಪಡುವ പരിശുദ്ധാത്മാവിന്റെ ಪರಿಶುದ್ಧಾತ್ಮನ ಅಭಿಷೇಕ ದೈವം ചെയ്യാൻ വേണ്ടി ದೇವರು ಆ ಕರೆಯುವಿಕೆಗೆ ತಕ್ಕ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸೋಕೋಸ್ಕರ, ದೇವರು ಅದಕ್ಕೆ ಬೇಕಾಗಿರೋ ಅಭಿಷೇಕ ಮಾಡಕ್ಕೋಸ್ಕರ സഭയ്ക്കകത്ത് നിന്നുകൊണ്ട് ಸಭೆ ಒಳಗಡೆನೆ ಇದ್ಕೊಂಡು നമ്മൾ കാത്തിരിക്കണം. ನಾವು ಕಾದಿರ್ಬೇಕು. ആ സമയമാകുമ്പോൾ ಈ ವಿಷಯ ಮತ್ತೊಂದ್ಸಲ ಕೇಳ್ಕೊಳ್ಳಿ. ಇನ್ನೊಂದು ಪ್ರಶ್ನೆ പറഞ്ഞിരുന്നു ആ ഒരു ವಿಷಯ കേൾക്കുന്നവർക്ക് കുറച്ച് അതല്ലേ. ഒന്നുകൂടി അത് പറയാം. ಮತ್ತೊಮ್ಮೆ ಅದನ್ನ ಹೇಳ್ತೇವೆ. ഒന്ന് വിളി, ಒಂದನೇದಾಗಿ ನಾವು ಕರೆಯುವಿಕೆಯನ್ನು ತಿಳ್ಕೊಬೇಕು. ಸೇವೆ ಮಾಡಬೇಕಂದ್ರೆ പുറത്തു കൊണ്ടിരുന്നത് ಆ ಸೇವೆಗೆ ತಕ್ಕಂತೆ ನಮ್ಮನ್ನ ಹೊರ ತಕೊಂಡ್ ಬರೋದು പരിശുദ്ധാത്മാവാണ്. ಪರಿಶುದ್ಧಾತ್ಮನಾಗಿದ್ದಾನೆ. ആ പരിശുദ്ധാത്മാവിന്റെ ഒരു അഭിഷേകം, ಆ ಪವಿತ್ರಾತ್ಮನ ಒಂದು ಅಭಿಷೇಕ ഈ വിളി അനുസരിച്ചുള്ള സൃഷ്ടിക്ക് ദൈവം തരും. ಈ ಕರೆಯುವಿಕೆಯಲ್ಲಿ ನಾವು ಬೆಳೆದು ಬರಕ್ಕೋಸ್ಕರ ಬೇಕಾಗಿರುವಂತ ಅಭಿಷೇಕವನ್ನ ದೇವರು ನಮಗೆ ದಯಪಾಲಿಸ್ತಾರೆ. ദൈവമാണ് അഭിഷേകം ചെയ്തത്. ಅದು ದೇವರೇ ನಮಗೆ ಅಭಿಷೇಕ ಮಾಡೋದು. അതുവരെ ಅಲ್ಲಿಯ ತನಕ സഭയ്ക്കകത്ത്, ಸಭೆ ಒಳಗಡೆ നമ്മൾ അതിന് വേണ്ടി വെയിറ്റ് ചെയ്യണം. ನಾವು ಅದಕ್ಕೋಸ್ಕರ ಕಾಯ್ಬೇಕು. സഭയ്ക്കകത്തുനിന്ന് വേണം ಸಭೆ ಒಳಗಿನಿಂದಲೇ ശുശ്രൂഷകനെ എണീക്കാൻ. ಸೇವಕನೆದ್ದೇಳಬೇಕು. സഭയ്ക്കകത്തുനിന്ന് വേണം ಸಭೆ ಒಳಗಿನಿಂದಲೇ ശുശ്രൂഷയുടെ വിളി അനുസരിച്ച് ಸೇವೆಯ ಕರೆಯುವಿಕೆಗೆ ತಕ್ಕ ಹಾಗೆ പുറത്തോട്ട് വ്യാപിക്കാൻ. ಹೊರಗಡೆ ಪ್ರಕಟವಾಗಬೇಕು. സഭയ്ക്കകത്ത് ಸಭೆ ಒಳಗಡೆ ഇടയന്റെ വിളി ഉണ്ടെങ്കിൽ, ಸಭಾಪಾಲಕನ ಕರೆಯುವಿಕೆ ಇದ್ರೆ അവൻ സഭ പരിപാലിക്കും. ಅವನ್ ಸಭೆಯನ್ನ ನೋಡ್ಕೊಳ್ತಾನೆ. സുവിശേഷകനുണ്ടെങ്കിൽ ಸುವಾರ್ತಿಕನಿದ್ರೆ അവൻ ദേശത്തെല്ലാം പോയി സുവിശേഷം. ಅವನು ಪ್ರಾಂತ್ಯಗಳಲ್ಲಿ ಹೋಗಿ ಸುವಾರ್ತೆ ಸಾರ್ತಾನೆ. പ്രവാചകനാണെങ്കിൽ ಪ್ರವಾದಿಯಾಗಿದ್ರೆ അവൻ ആത്മീയ വർധനയ്ക്ക് വേണ്ടി സഭയിൽ പ്രവചിക്കും. ಅವನ ಆತ್ಮಿಕ ವೃದ್ಧಿಗೋಸ್ಕರ, ಭಕ್ತಿ ವೃದ್ಧಿಗೋಸ್ಕರ ಸಭೆಯಲ್ಲಿ ಪ್ರವಾದಿಸ್ತಾನೆ. ദൈവം പറയേണ്ട വ്യക്തികളോട് പറയിപ്പിക്കും. ದೇವರು ಯಾರ ಮೂಲಕ ಅದನ್ನ ಹೇಳಿಸ್ಬೇಕೋ ಅವ್ರ ಮೂಲಕ ದೇವರು ಹೇಳಿಸ್ತಾರೆ. അപ്പോസ്തലനാണെങ്കിൽ ಒಬ್ಬ ಅಪೊಸ್ತಲನಾಗಿದ್ರೆ അവനെ ഭൂമിയുടെ അറ്റത്തോളം ദൈവം അയക്കും. ಅವನನ್ನ ಭೂಲೋಕದ ಕಟ್ಟ ಕಡೆವರೆಗೂ ದೇವರು ಕಳಿಸ್ತಾರೆ. ഇതിനെല്ലാം
ഈ 5 ശുശ്രൂഷയ്ക്ക്, ಈ ಉಪದೇಶಕನಿದ್ದಾನೆ, ಈ 5 ಸೇವೆ, 5 ശുശ്രൂഷയ്ക്കുള്ള ഒരു ಅಭಿಷೇಕമുണ്ട്. ಈ 5 ಸೇವೆಗೂ ಒಂದು ಅಭಿಷೇಕ ಇದೆ. ആ ಅಭಿಷೇകം ദൈവമാണ് ചെയ്യുന്നത്. ಆ ಅಭಿಷೇಕವನ್ನ ಮಾಡೋದು ದೇವರಾಗಿದ್ದಾರೆ. ദൈവം ചെയ്താണ് പുറത്തുകൊണ്ടിരുന്നത്. ದೇವರ ಅಭಿಷೇಕವನ್ನ ಮಾಡ್ಬಿಟ್ಟು ಹೊರಗಡೆ ತಕೊಂಡ್ ಬರ್ತಾರೆ. ಅವರಾಗಿದ್ದಾರೆ ಯಥಾರ್ಥವಾಗಿ ദൈവം ದೇವರು ആക്കി വെച്ചിരിക്കുന്ന ശുശ്രൂഷകർ, ಇಟ್ಟಿರುವಂತ ಸೇವಕರು. പഠിക്കുന്നതൊക്കെ പിന്നെ അവരുടെ കഴിവ് പോലെ. ನಂತರ ಅದಕ್ಕೆ ಬೇಕಾಗಿರೋ ವಿದ್ಯಾಭ್ಯಾಸ ಮಾಡೋದು ಅದು ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮಾಡಿ. ഈ ലോകത്തിലെ വിദ്യാഭ്യാസം, ಈ ಲೋಕದ ವಿದ್ಯಾಭ್ಯಾಸ, ആ വിദ്യാഭ്യാസം അല്ല ശുശ്രൂഷ. ಆದ್ರೆ ಇರುವಂತಹ ವಿದ್ಯಾಭ್ಯಾಸ ಅಲ್ಲ ಸೇವೆ. ಈ ವ್ಯಕ್ತಿಯನ್ನ എന്തിനു വേണ്ടി ദൈവം ഉപയോഗിക്കുന്നു? ഏത് വ്യക്തി, ഏതൊരു ശുശ്രൂഷയായിട്ടും ಯಾವುದೇ ಸೇವೆಗೆ ದೇವರು ಏನಕ್ಕೋಸ್ಕರ ಉಪಯೋಗಿಸ್ತಾರೋ ആ അഭിഷേക ആ വ്യക്തിയിലുള്ളത് കൊണ്ട്, ಆ ಅಭಿಷೇಕ ಆ ವ್ಯಕ್ತಿಲಿ ಇರೋದ್ರಿಂದ അത് ചെയ്യുമ്പോൾ തന്നെ ಅದನ್ನ ಮಾಡುವಾಗಲೇ ദൈവം പ്രവർത്തിക്കാൻ തുടങ്ങും. ದೇವ್ರ ಕಾರ್ಯ ಮಾಡಕ್ ಆರಂಭಿಸ್ತಾರೆ. അതാണ് ശുശ്രൂഷയിൽ സംഭവിക്കുന്നത്. ಅದಾಗಿದೆ ಯಥಾರ್ಥವಾಗಿ ಸೇವೆಯಲ್ಲಿ ಸಂಭವಿಸುವುದು. ഹല്ലേലൂയ. ಆಮೇಲೆ ഇപ്പോൾ പത്രോസ് ಇವಾಗ ಪೇತ್ರನು അപ്പോസ്തലനാണ്. ಪೇತ್ರನೊಬ್ಬ ಅಪೊಸ್ತಲನು. പക്ഷെ അവന്റെ പുറകോട്ടുള്ള ചരിത്രം നോക്കിയാൽ ಆದ್ರೆ ಅವನ ಹಿಂದಿನ ಚರಿತ್ರೆ ನೋಡಿದ್ರೆ വേറൊരു മുക്കുവനാണ്. ಕೇವಲ ಒಬ್ಬ ಬೆಸ್ತನು. മുക്കുവന്മാരുടെ ഭാഷ എന്ന് പറയുന്നത് ಬೆಸ್ತರ ಭಾಷೆ ചീത്തല്ലാതെ വായിൽ വരത്തില്ല. ಬೈಗಳಲ್ಲದೆ ಇವೆರೇನು നല്ല രീതിയിൽ ಬಾಯಲ್ಲಿ ಬರಲ್ಲ. എന്ന് പറയാ പരിസര ബോധത്തിൽ അവർ സംസാരിക്കത്തില്ല. ಅದರ ಅರ್ಥ ಒಂದು ಪ್ರಜ್ಞೆಯಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. അത്ര അറിവ്, അത്ര ആ രീതിയിൽ ജീവിക്കുന്നവരാണ്. ಆ ರೀತಿಯಲ್ಲಿ ಇರುವಂತವರಾಗಿದ್ದಾರೆ ಬೆಸ್ತರು. പരിചയം അറിവ് മുഴുവൻ കടലിലുള്ള കാര്യങ്ങൾ. ಅವ್ರಿಗೆ ಚೆನ್ನಾಗ್ ಗೊತ್ತಿರೋದು ಸಮುದ್ರ, ನೀರು, ಇದೇ ಚೆನ್ನಾಗ್ ആ ಗೊತ್ತಿರೋ. വ്യക്തിയെ വിളിച്ചിട്ട് ಆದ್ರೆ ಅಂತಹ ವ್ಯಕ್ತಿಯನ್ನ ಕರೆದು രാജ്യങ്ങളിലേക്ക് അയക്കുന്ന ഒരു അപ്പോസ്തലനെ മാറ്റണമെങ്കിൽ, ಅನೇಕ ದೇಶಗಳಿಗೆ ಕಳಿಸುವಂತ ಒಬ್ಬ ಅಪೋಸ್ತಲನಾಗಿ ದೇವರು ಅವನನ್ನು ಮಾರ್ಪಡಿಸಬೇಕಂದ್ರೆ, ദൈവം കൊടുത്ത അഭിഷേകത്തിൽ, ದೇವ್ರು ಕೊಟ್ಟ ಅಭಿಷೇಕದಲ್ಲಿ ആ ശുശ്രൂഷ ചെയ്യിക്കുന്നത്, ಆ ಸೇವೆಯನ್ನು ಮಾಡಿಸೋದು ഇവനെ കടലിന്റെ അറിവുള്ളൂ. ಇವನು ಗೊತ್ತಿರೋ ಸಮುದ್ರ ಅಷ್ಟೇ. പക്ഷെ പരിശുദ്ധാത്മാവാണ് അവനിലൂടെ ചെയ്യും. ಆದ್ರೆ ಪವಿತ್ರಾತ್ಮನು ನಂತರದ ದಿನಗಳಲ್ಲಿ ಅವನ ಮೂಲಕವಾಗಿ ಕಾರ್ಯ ಮಾಡ್ಲಿಕ್ಕೆ ಆರಂಭಿಸುತ್ತದೆ. അതാണ് അവരെ കഴിവുകളെ മറ്റുള്ളവരെ അതിശയിക്കുന്നത്. ಅದಕ್ಕೆ ಆಗಿದೆ ಈ ಪೇತ್ರನು ಎಲ್ಲ ಸೇವೆ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಇವರ ಸಾಮರ್ಥ್ಯವನ್ನು ನೋಡಿ ಅನೇಕ ಜನ ಆಶ್ಚರ್ಯಪಟ್ರು. ഇവരെ കഴിവിലല്ല അത്. ಯಥಾರ್ಥವಾಗಿ ಇವ್ರ ಸಾಮರ್ಥ್ಯದಲ್ಲ ಅಲ್ಲ ಇದೆಲ್ಲ ನಡೀತಾ ಇದೆ. ദൈവം ചെയ്ത അഭിഷേകത്തിന്റെ പരിശോധന പ്രവർത്തിയുടെ കഴിവാണ്. ದೇವರು ಅವರ ಮೇಲೆ ಸುರಿಸಿದಂತ ಅಭಿಷೇಕದ ಶಕ್ತಿಯಲ್ಲಾಗಿದೆ ಇವ್ರ ಮೂಲಕವಾಗಿ ಅದ್ಭುತಗಳು ನಡೀತಾ ಇದೆ. അവരിലൂടെയാണ് ദൈവം ചെയ്യുന്നത്. ಆ ಸೇವೆಯನ್ನ ಅವ್ರ ಮೂಲಕ ಆಗಿದೆ ದೇವ್ರು ಮಾಡೋದು. അതുകൊണ്ട് പഠിച്ചില്ലെന്നോ, ಆದ ಕಾರಣ ನೀವಾಗಿರ್ಬೋದು ಕಲ್ತಿಲ್ಲ ಅಂತನೋ, കഴിവില്ലെന്നೋ, ಸಾಮರ್ಥ್ಯ ಇಲ್ಲ ಅಂತನೋ. മോശ ಈಗ ಮೋಶೆ വിക്കനായിരുന്നു. ಅವನೊಬ್ಬ ತೊದಲು ಮಾತಿನವನು. വിക്കില്ലാത്തവരോടുണ്ടായിരുന്നു. ತೊದಲು ಮಾತಾಡದೆ ಇರೋರು, ಚೆನ್ನಾಗಿ ಮಾತಾಡೋರು ಅಲ್ಲಿ ಇದ್ರು. പക്ഷെ വിക്കുള്ളവനെ ദൈവമെടുത്ത് ಆದ್ರೆ ತೊದಲು ಮಾತಾಡುವವನ್ನೇ ದೇವ್ರ ಕಾರಣ പഴയ നിയമത്തിലെ ಹಳೆ ಒಡಂಬಡಿಕೆಯಲ್ಲಿ ഏറ്റവും നല്ലൊരു അഭിഷേകത്തിനായി ಬಹಳ ಒಳ್ಳೆ ಅಭಿಷಿಕ್ತನಾಗಿ ದೇವ್ರು ಮಾರ್ಪಡಿಸಿದ್ರು. ഒരു അസാധാരണ ശുശ്രൂഷയുള്ള ಒಂದು ಅಸಾಧಾರಣವಾದ ಸೇವೆ ಉಳ್ಳಂತ ಅಭಿಷಿಕ್ತನಾಗಿ ದೇವ್ರ ಮೋಶೆನ ഒരു അഭിഷേകം എന്നറിയാമോ? ಎಂತಹ ಅಭಿಷೇಕ ಗೊತ್ತಾ ಮೋಶೆ ಮೇಲೆ? പഴയ നിയമത്തിൽ ഇത്രയും വലിയൊരു അഭിഷേകമുള്ള, ಹಳೆ ಒಡಂಬಡಿಕೆಯಲ್ಲಿ ಅಷ್ಟು ದೊಡ್ಡ ಅಭಿಷೇಕ ಉಳ್ಳಂತ. കാരണം ഒരു വിക്കനാണ്. ಕೇವಲ ಒಬ್ಬ ತೊದಲು ಮಾತಿನವನು. ഇവരെല്ലാം നമ്മൾ ചിന്തിക്കേണ്ട ഒരു കാര്യം. ಇಲ್ಲೆಲ್ಲ ನಾವು ಚಿಂತಿಸಬೇಕಾದಂತ ಒಂದು ವಿಷಯ. ഇവിടെ എവിടെയെങ്കിലും നമ്മൾ പഠിച്ചിട്ട് ചെയ്യുന്നതല്ല ശുശ്രൂഷ. ಇಲ್ಲಿ ಏನೋ ನಾವು ಕಲ್ತು ಮಾಡುವಂತದ್ದಲ್ಲ ಸೇವೆ. അതുപോലെ അറിവ് നമുക്ക് കിട്ടുമായിരിക്കാം. ಕಲಿಯೋದ್ರಿಂದ ಸ್ವಲ್ಪ ತಿಳುವಳಿಕೆ ಸಿಗ್ಬೋದು. അതുപോലെ കണക്ക് നല്ലതാണ്. ಅದು ಒಂದು ಭಾಗದಲ್ಲಿ ಒಳ್ಳೆಯದು. ശുശ്രൂഷ ഒരിക്കലും അതുകൊണ്ടല്ല. ಆದ್ರೆ ಸೇವೆ ಯಥಾರ್ಥವಾಗಿ ಅದರಿಂದ ಅಲ್ಲ. ഒന്ന് വിളി, ಒಂದು ನಮ್ಮ ಕರೆಯುವಿಕೆ ಇರಬೇಕು. വിളിയനുസരിച്ചുള്ള അഭിഷേകം. ಎರಡನೇದು ಆ ಕರೆಯುವಿಕೆಗೆ ತಕ್ಕ ಅಭಿಷೇಕ. അതിനുവേണ്ടി നമ്മളെ വിട്ടുകൊടുക്കുക, ദൈവം ഉപയോഗിക്കുക. ನಂತರ ಅದಕ್ಕಾಗಿ ನಮ್ಮನೆ ನಾವು ಬಿಟ್ಕೊಡ್ಬೇಕು, ದೇವ್ರ ನಮ್ಮನ್ನು ಉಪಯೋಗಿಸಿ. അതിനുവേണ്ടി പ്രാർത്ഥിക്കണം, ಅದಕ್ಕಾಗಿ ಪ್ರಾರ್ಥಿಸಬೇಕು, ഉപവസിക്കണം, ಉಪವಾಸ ಮಾಡಬೇಕು, ദൈവമായിട്ട് ബന്ധത്തിൽ നിൽക്കുക. ದೇವರೊಂದಿಗಿನ ಸಂಬಂಧದಲ್ಲಿ ನಿಲ್ಬೇಕು. അവരെയാണ് ദൈവം ശുശ്രൂഷയിൽ ഉപയോഗിക്കുന്നത്. ಅಂತವರನ್ನಾಗಿದೆ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸುವ. അവര് പറയുന്ന വചനം, ಅವರು ಹೇಳುವ ವಾಕ್ಯ എവിടെ പഠിച്ചോ പിടിച്ചില്ലയോ, ಅವ್ರು ಎಲ್ಲಿ ಕಲ್ತಿದಾರೋ ಇಲ್ವೋ, പക്ഷെ പറയുന്ന വചനം, ಆದ್ರೆ ಅವ್ರು ಹೇಳೋ ವಾಕ್ಯ ആന്തരിക സൗഖ്യങ്ങൾ നടക്കും. അവർ ಜನಗಳಿಗೆ ಆಂತರಿಕ ಸೌಖ್ಯ ಕೊಡುತ್ತೆ. അവരെ ഉള്ളിൽ അത് വ്യക്തമായി കർത്താവ് ഡയറക്റ്റ് സംസാരിക്കുന്നവരെ തോന്നിക്കും. ಅವರ ಒಳಗಡೆ ಕರ್ತನೇ ಮಾತಾಡ್ತಿದ್ದಾನೆ ಎಂಬ ಅರಿವನ್ನು ಹುಟ್ಟಿಸುತ್ತೆ. കാരണം പരിശുദ്ധാത്മാവാണ് സൂക്ഷിക്കുന്നത്. ಯಾಕಂದ್ರೆ ಅಲ್ಲಿ ಸೇವೆ ಮಾಡ್ತಿರೋದು ಪರಿಶುದ್ಧಾತ್ಮನಾಗಿರ್ತಾನೆ. അതുകൊണ്ടാണ്. ಆದ ಕಾರಣ ഇതാണ് ശുശ്രൂഷയുടെ വിളി. ಇದಾಗಿದೆ ಸೇವೆಯ ಕರೆಯುವಿಕೆ. ഇനി നിങ്ങൾ ചിന്തിക്കേണ്ട ഒരു കാര്യം, ಇನ್ನು ನೀವು ಚಿಂತೆ ಮಾಡ್ಬೇಕಾಗಿರುವಂತ ಒಂದು ವಿಷಯ. ഹല്ലേലൂയ. യോഹന്നാന്റെ സുവിശേഷം 2-ാം അധ്യായം, ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ. അവിടെ ഒരു ആദ്യം തന്നെ എന്റെ ആരംഭത്തിൽ തന്നെ ഒരു സംഭവം, ಅಲ್ಲಿ ಆರಂಭದಲ್ಲೇ ಒಂದು ವಿಷಯ ಬರೆಯಲ್ಪಟ್ಟಿದೆ. ഒരു അത്ഭുതമാണ് കർത്താവ് ചെയ്യുന്നത്. ಆ 2ನೇ ಅಧ್ಯಾಯದ ಪ್ರಾರಂಭದಲ್ಲೇ ದೇವರೊಂದು ಅದ್ಭುತವನ್ನ ಅಲ್ಲಿ ಮಾಡ್ತಿದ್ದಾರೆ. ആ അത്ഭുതം എന്ന് പറയുന്നത് കാനാവിലെ കല്യാണ വിരുന്നിനുള്ള വീഞ്ഞിനെ കുറിച്ചാണ്. ಆ ಅದ್ಭುತ ಏನಂದ್ರೆ ಕಾನಾ ಊರಿನ ಮದುವೆಯಲ್ಲಿ ನಡೀತಾ ಇದ್ದಂತ ದ್ರಾಕ್ಷಾರಸ ಖಾಲಿ ಆದಾಗ ಕರ್ತನೆ ಮಾಡಿದಂತ ಒಂದು ಅದ್ಭುತದ ಬಗ್ಗೆ ಆಗಿದೆ ಅಲ್ಲಿ ಬರ್ದಿರೋದು. അതിൽ ഒരു വചനം നമുക്ക് വായിക്കാം. ಅದರಲ್ಲಿ ಒಂದು ವಾಕ್ಯವನ್ನೇ ನಾವು ಓದೋಣ. അതിന്റെ 2:7 വായിച്ചാൽ, 2ನೇ ಅಧ್ಯಾಯದ 7ನೇ ವಾಕ್ಯ ಓದೋಣ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ
ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೊಡಗಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣ ಪಾರುಪತ್ಯಗಾರನಿಗೆ ತಿಳಿದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರುದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. 7ാമത്തെ വാക്യം മാത്രമാണ്. ನಮ್ಮ ವಿಷಯ 7ನೇ ವಾಕ್ಯ ಮಾತ್ರವಾಗಿದೆ. ಈ ಕಾಲ್ಪಾತ್ರങ്ങളിൽ വെള്ളം നിറപ്പിൻ എന്ന് യേശു ಆ ವಾಕ್ಯದಲ್ಲಿ ಬರ್ದಿದೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು. അടുത്തത് വക്കോളം നിറച്ചു. ಅವರ ಕಂಠದ ಮಟ್ಟಿಗೆ ತುಂಬಿದರು. 8ാമത്തെ വാക്യം 8ನೇ ವಾಕ್ಯ, ഇപ്പോൾ കോരി വരുന്നവർക്ക് കൊടുക്കുക. ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರ್ಪತಿಗಾರನಿಗೆ ಕೊಡ್ರಿ. ഈ കർത്താവിന്റെ വചനത്തില് യേശുവിന്റെ വചനം ಯೇಸುವಿನ ವಾಕ್ಯದಲ್ಲಿ അർത്ഥം ഒരു സ്ഥലത്തിൽ മാത്രം ചിന്തിക്കരുത്. ಒಂದು ರೀತಿಯಾದ ಅಂದ್ರೆ ಒಂದು ಭಾಗದಲ್ಲಿ ಮಾತ್ರ ಅರ್ಥ ಇರೋದು ಎಂಬುದಾಗಿ ಬುದ್ಧಿಯಲ್ಲಿ ನಾವು ಚಿಂತಿಸಬೇಕು. ಕಾರಣ യോഹന്നാൻ 6:63 അത് കർത്താവ് ഉറപ്പിക്കുന്നു. ಯೋಹಾನ ಬರೆದ ವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ದೇವರು ಅದನ್ನು ದೃಢಪಡಿಸಿದ್ದಾರೆ. അതുകൊണ്ടൊന്ന് വായിച്ചാൽ ಆ ವಾಕ್ಯವನ್ನು ಓದೋಣ. ಯೋಹಾನ ಬರೆದ ವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ. ಮಾಂಸವಲ್ಲಿ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಆದರೆ ನಿಮ್ಮಲ್ಲಿ ಕೆಲವರು ഞാൻ നിങ്ങളോട് സംസാരിച്ച വചനം ನಾನು ನಿಮಗೆ ಹೇಳಿರುವ ಈ ಮಾತುಗಳು മാംസത്തിന് വേണ്ടിയുള്ളത് മാത്രമല്ല, ಅದು ಮಾಂಸಕ್ಕಾಗಿರುವಂತದ್ದು ಮಾತ್ರವಲ್ಲ, ജീവനും ആത്മാവിനുള്ളതാണ്. ಅದು ಆತ್ಮವು ಜೀವವು ಉಳ್ಳದಾಗಿದೆ. ഒരുപക്ഷെ മാംസത്തിനെ ഒട്ടും ഉപകരിക്കുന്നില്ലായിരിക്കും. ಒಂದು ಪಕ್ಷ ಮಾಂಸಕ್ಕೆ ಪ್ರಯೋಜನಕ್ಕೆ ಬರದೇ ಇರಬಹುದು. കർത്താവിന്റെ വചനം ಕರ್ತನ ವಾಕ್ಯ ആത്മാവിനും ജീവനും നൽകുന്നതാണ്. ಆತ್ಮವನ್ನು ಮತ್ತು ಜೀವವನ್ನು ಕೊಡುವಂತದ್ದಾಗಿದೆ. കർത്താവ് പറയുന്ന വചനത്തിൽ പരിശുദ്ധാത്മാവുണ്ട്. ಕರ್ತನು ಹೇಳುವ ವಾಕ್ಯದಲ್ಲಿ ಪವಿತ್ರಾತ್ಮನಿದ್ದಾನೆ, ജീവനുണ്ട്, ಜೀವವೂ ಇದೆ. അത് നമ്മുടെ അകത്ത് അനുഭവിക്കാൻ പറ്റുമല്ലോ. ಅದು ನಮ್ಮ ಒಳಗಡೆ ನಾವು ಅನುಭವಿಸಲಿಕ್ಕೆ പരിശുദ്ധാത്മാവുള്ള വ്യക്തി ശുശ്രൂഷയിൽ അത് വരത്തുള്ളൂ. ಪರಿಶುದ್ಧಾತ್ಮನಿರುವ ವ್ಯಕ್ತಿ ಸೇವೆ ಮಾಡುವಾಗಲೇ ಆ ಆತ್ಮ ಮತ್ತು ಜೀವ ನಮ್ಮೊಳಗಡೆ ವ್ಯಾಪರಿಸೋದು ನಮ್ಗೆ ಗೊತ್ತಾಗುವುದು. ഇവിടെ കർത്താവ് പറഞ്ഞത്, ಇಲ್ಲಿ ಕರ್ತನ ಹೇಳಿದ್ದು, ഒരു കല്യാണം നടക്കുകയാണ്, ಒಂದು ಮದುವೆ ನಡೀತಾ, എല്ലാരും വിളിക്കുന്ന പോലെ കർത്താവിനെയും വിളിച്ചു. ಎಲ್ಲರನ್ನು ಕರೆಯುವ ಹಾಗೆ ಕರ್ತನನ್ನು പക്ഷേ യേശു ആരാണെന്ന് അവർക്ക് അറിയത്തില്ലായിരുന്നു. ಆದ್ರೆ ಯೇಸು ಯಾರು ಎಂಬುದಾಗಿ ಅವರಿಗೆ ಯಥಾರ್ಥವಾಗಿ ಗೊತ್ತಿರಲಿಲ್ಲ. എല്ലാരെ പോലെയും യേശുവിനെ വിളിച്ചു, യേശു അവിടെ അതുപോലെ വന്നു. ಎಲ್ಲರನ್ನು ಕರೆಯುವ ಹಾಗೆ ಮದುವೆಗೆ ಯೇಸುವನ್ನು ಕರೆದ್ರು, ಯೇಸು ಸ್ವಾಮಿ ಬಂದಿದ್ರು. ಅಲ್ಲಲ್ಲಿ ಸಮಯ പറഞ്ഞോളൂ ആരാണെന്നുള്ളത്. ಆದ್ರೆ ಸಮಯ ಬಂದಾಗ ಗೊತ್ತಾಗುತ್ತೆ ಯಾರು ಅಂತ. നമ്മളെ ನಮ್ಮನ್ನು ಸಹ അങ്ങനെ അവിടെ ഭയങ്കര കാര്യങ്ങളെല്ലാം നടക്കുന്നു. ಅಲ್ಲಿ ಅನೇಕ ಕಾರ್ಯಗಳಲ್ಲಿ ಈ ರೀತಿಯಲ್ಲಿ ಕಾನವರನ ಮದುವೆಯಲ್ಲಿ ನಡೀತಾ ಇದೆ. അവിടെ പ്രധാനമായിട്ട് വീഞ്ഞാണ്. ಆ ಮದುವೆಯಲ್ಲಿ ಪ್ರಾಧಾನ್ಯವಾದಂತ ಒಂದು ವಸ್ತುವಾಗಿದೆ ದ್ರಾಕ್ಷಾರಸ. ഓരോ രാജ്യത്തിലും ഓരോന്നായിരിക്കുമല്ലോ പ്രധാനമായിട്ട്. ಒಂದೊಂದು ದೇಶದಲ್ಲೂ ಅಥವಾ ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಸ್ಪೆಷಲ್ ಇರುತ್ತೆ ಮದುವೆಗೆ ಅಲ್ವಾ. ಅದು അവിടെ വീഞ്ഞാണ്. ಆದ್ರೆ ಅಲ್ಲಿ ಯಹೂದ್ಯರ ಮದುವೆಯಲ್ಲಿ ದ್ರಾಕ್ಷಾರಸವಾಗಿದ್ದು ಪ್ರಾಧಾನ್ಯವಾದಂತ ಒಂದು ವಸ್ತು. വീഞ്ഞിനെ കുടിച്ച് മത്തരാകുന്ന അതിനെ ಅಲ್ಲ അവിടെ ಉದ್ದೇಶിക്കുന്നത്. ಈ ದ್ರಾಕ್ಷಾರಸ ಕುಡಿದು ಮತ್ತರಾಗ್ತಾರಲ್ಲ, ಆ ದ್ರಾಕ್ಷಾರಸ ಅಲ್ಲ ಅಲ್ಲಿ ಉದ್ದೇಶಿಸ್ತಿರೋದು. മുന്തിരി ആസ്പദമാക്കി പഴയ നിയമം മുതൽ വീഞ്ഞിനെ കുറിച്ച് കൂടുതൽ പ്രാധാന്യം ബൈബിളിൽ നൽകുന്നുണ്ട്. ಆ ದ್ರಾಕ್ಷಾರಸಕ್ಕೆ ದ್ರಾಕ್ಷೆಯನ್ನ ಸಂಬಂಧಪಟ್ಟಂತೆ ಹಳೆ ಒಡಂಬಡಿಕೆಯಿಂದಲೂ ಉಪಯೋಗಿಸಿರೋದನ್ನ ನಾವು ಕಾಣ್ತೇವೆ. ഇതിന്റെ ആത്മീയ അർത്ഥങ്ങളുണ്ട്. ಇದಕ್ಕೆಲ್ಲ ಆತ್ಮಿಕ ಅರ್ಥ ಇದೆ. ഞാൻ നിങ്ങളോട് പറഞ്ഞ അതിന് ആത്മാവ് ജീവൻ എന്ന് പറഞ്ഞ പോലെ ನಾನ್ ನಿಮ್ಗೆ ಹೇಳಿರುವ ಮಾತುಗಳು ಆತ್ಮವೂ ಜೀವವೂ ಆಗಿದೆ ಎಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರ ജഡത്തിൽ ചിന്തിക്കുന്നവന്, ಕೇವಲ ಶರೀರದಲ್ಲಿ ಯೋಚನೆ ಮಾಡೋನಿಗೆ ഇത് വേറെ ഒരു വീഞ്ഞാണ്. ಇದು ಕೇವಲ ಒಂದು ದ್ರಾಕ್ಷಾರಸ അല്ലെ ഒരു ലഹരി, ಅಥವಾ ಒಂದು ಒಂದು ലഹരി ಮತ್ತನ್ನುಂಟು ಮಾಡುವಂತ ವಸ್ತು. പക്ഷെ ഇത്, ಆದ್ರೆ ಇದು സങ്കീർത്തനം പറയുന്നു, ಕೀರ್ತನೆ ಹೇಳುತ್ತೆ, മനുഷ്യന്റെ ഹൃദയത്തെ സന്തോഷിപ്പിക്കുന്ന വീഞ്ഞ്. ಮನುಷ್ಯನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವ ದ್ರಾಕ್ಷಾರಸ. മനുഷ്യന്റെ ഹൃദയത്തെ സന്തോഷിക്കുന്നത് പരിശുദ്ധാത്മാവാണ്. ಮನುಷ್ಯನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತದ್ದು ಪರಿಶುದ್ಧಾತ್ಮನಾಗಿದ್ದಾನೆ. അത് പരിശുദ്ധാത്മാവന്റെ പൊരുളാണ് ശരിക്കും പറഞ്ഞത്. ಯಥಾರ್ಥವಾಗಿಯೂ ಪರಿಶುದ್ಧಾತ್ಮನಿಗೆ ಒಂದು ನೆರಳಾಗಿದೆ ಅಲ್ಲಿ ದ್ರಾಕ್ಷಾರಸದ ಕುರಿತಾಗಿ ಹೇಳ್ತಿರೋದು. യേശു ഉദ്ദേശിക്കുന്നത് അതാണ് അതിന്റെ ಅರ್ಥ. ಯೇಸು ಅಲ್ಲಿ ಯಥಾರ್ಥವಾಗಿ ಉದ್ದೇಶಿಸ್ತಾ ಇರೋದು ಅದನ್ನಾಗಿದೆ. അതിനെക്കുറിച്ച് ഒരു ഉദാഹരണം കൂടി പറയാം. ಅದರ ಬಗ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. യോഹന്നാൻ 7:37 നിങ്ങൾ വായിക്കുകയാണെങ്കിൽ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯ ನೀವು ಓದಿದ್ರೆ, വായിച്ചാ ഒന്ന് വായിച്ചോട്ടെ.
ಹೋದ್ರೆ ಯಾವ ವಾಕ್ಯ? ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಏನ್ ಕೊಡ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಿರೋದು വെള്ളം അല്ലേ? ജീവന്റെ വെള്ളം, ಜೀವಕರವಾದ ನೀರು. പക്ഷെ വാസ്തവമായിട്ട് അത് ജീവന്റെ വെള്ളമാണോ? ಆದ್ರೆ ಅಲ್ಲಿ ಹೇಳ್ತಿರೋದು ಜೀವಕರವಾದ ಒಂದು ನೀರಿನ ಬಗ್ಗೆ ಅಲ್ಲಿ ಹೇಳ್ತಿರೋದು. താഴെ തന്നെ അത് കൊടുത്തിട്ടുണ്ട്. ಕೆಳಗಡೆನೆ ಅದರ ಅರ್ಥ ಬರ್ದಿದೆ 38ನೇ ವಾಕ್ಯದಲ್ಲಿ. വായിച്ചേ അതുകൂടെ. ಹೋದ್ರಿ ಅದನ್ನ 39ನೇ ವಾಕ್ಯ. 39. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. കണ്ടോ? മോളിൽ വെള്ളം എന്ന് പറയുമ്പോൾ ಯಾವ್ದ್ರ ಬಗ್ಗೆ ಹೇಳ್ತಿರೋದು ಅಂತ 39ನೇ ವಾಕ್ಯದಲ್ಲೇ ಬರ್ದಿದೆ. ಮೇಲ್ಗಡೆ ವಾಕ್ಯದಲ್ಲಿ ಬರ್ದಿದೆ, ನನ್ನನ್ನು ನಂಬುವವನೆಲ್ಲ ನನ್ನ ಬಳಿ ಬಂದು ಕುಡಿಯಲಿ, ಜೀವಕರವಾದ ಹೊಳೆಗಳು ಹರಿತದೆ ಎಂಬುದಾಗಿ. എല്ലാവർക്കും അത് വെള്ളമായിട്ട് മനസ്സിലാവുമ്പോൾ ಎಲ್ಲರಿಗೂ ಅದು ನೀರು ಅಂತ ಮಾತ್ರ ಅರ್ಥ ಆಗುವಾಗ ಆದ್ರೆ ಕರ್ತನ್ ಹೇಳ್ತಿದ್ದಾರೆ ആത്മാവിനെ കൊടുക്കുന്നതിനെ കുറിച്ചാണ് കർത്താവ് പറഞ്ഞത്. ಆ ನೀರಿನ ಬಗ್ಗೆ ನಾನು ಹೇಳ್ತಿರೋದು ಪರಿಶುದ್ಧಾತ್ಮನ ಬಗ್ಗೆ ಆಗಿದೆ. ഇതാ ഞാൻ പറഞ്ഞത്, ദൈവവചനം. ಇದನ್ನೇ ನಾನು ಆಗ್ಲೇ ಹೇಳಿದ್ದು, ದೇವರ ವಾಕ್ಯ. ആത്മീയനല്ലാത്തവൻ, ಆತ್ಮಿಕನಲ್ಲದೆ ಇರೋನಿಗೆ ചിന്തിക്കുന്നത് മുഴുവൻ, ಅವನು ಯೋಚನೆ ಮಾಡೋದು ಪೂರ್ತಿ ആത്മാവിനെ അവിടെ വെള്ളം എന്ന് മാത്രം അവന് പിടികിട്ടുന്നു. ಅವನಿಗೆ ಆತ್ಮನಾಗಿದ್ದಾನೆ ಅಂತ ಅರ್ಥ ಆಗಲ್ಲ, ಇದು ಬರೀ ನೀರು ಅಂತ ಆಗಿದೆ ಆ ವ್ಯಕ್ತಿಗೆ ಅರ್ಥ ಆಗೋದು. ഇതേപോലെ ഇവിടെ വീഞ്ഞ് വെറും ലഹരിയാന്ന് അവൻ വിചാരിക്കുന്നു. ಇದೇ ರೀತಿಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿರುವಂತಹ ದ್ರಾಕ್ಷಾರಸ ಕೇವಲ ಒಂದು ಮತ್ತು ಬರುವಂತ ಒಂದು ರಸವಾಗಿದೆ ಎಂಬುದಾಗಿದೆ ಅನೇಕರು ತಿಳ್ಕೊಳ್ಳೋದು. എന്നാൽ യേശുക്രിസ്തുവിൽ നിന്ന് വരുന്ന അത്ഭുതമല്ല, ಆದ್ರೆ ಯೇಸು ಕ್ರಿಸ್ತನಿಂದ ಬರುವಂತ ಅದ್ಭುತವಲ್ಲ, ഒരിക്കലും ജഡത്തെ സന്തോഷിപ്പിക്കുന്നതല്ല, ಎಂದಿಗೂ ಶರೀರಕ್ಕೆ ಸಂತೋಷ ಕೊಡುವಂತದಲ್ಲ, അകം സന്തോഷിക്കുന്നതാണ്. ಒಳಗಡೆ ಸಂತೋಷವನ್ನು. അപ്പൊ വീഞ്ഞ കർത്താവ് അവിടെ എന്താ ചെയ്യുന്നത്? ಹಾಗಾದ್ರೆ ದ್ರಾಕ್ಷಾರಸ ಅಂತ ಹೇಳುವಾಗ ದೇವರಲ್ಲಿ ಏನಾಗಿದೆ? അവിടെ അങ്ങനെ വീഞ്ഞൊക്കെ ഉണ്ടാക്കി ಅಲ್ಲಿ ದ್ರಾಕ್ಷಾರಸ ಎಲ್ಲ ಮಾಡಿದ್ರು, വീഞ്ഞ് വിളമ്പി ಆ ದ್ರಾಕ್ಷಾರಸವನ್ನು ಬಡಿಸಿದ್ರು, പകുതിയായപ്പോഴേക്ക് തീർന്നു പോയി. ಅರ್ಧಕ್ಕೆ ಬಂದಾಗ ನಿಂತೋಯ್ತು. അതങ്ങനെ വരുമോ? ಆ ರೀತಿಯಲ್ಲಿ ನಿಂತೋಗುತ್ತೆ, ഒരിക്കലും വരത്തില്ല. ಎಂದಿಗೂ ಆತರ ಆಗಲ್ಲ. അഥവാ തീരണമെങ്കിൽ ಅಥವಾ ಅಲ್ಲಿ ಮುಗ್ದೋಗ್ಬೇಕಂದ್ರೆ ഏകദേശം ഒരു 3/4 ഭാഗം കഴിയണ്ടേ? ಒಂದು ಮುಕ್ಕಾಲು ಭಾಗ ಆದ್ರೂ ಮುಗಿಬೇಕಲ್ವಾ? അപ്പൊ 100 പേരെ നമ്മൾ വിളിച്ചു കഴിഞ്ഞാൽ ಈಗ 100 ಜನ ನಾವು ಕರೆದ್ರೆ 90 പേരെ അടുക്കല എത്തണ്ടേ? ಒಂದ್ 90 ಜನಕ್ಕಾದ್ರೂ ಸಾಲ್ಬೇಕಲ್ವಾ? ഒരു 10 പേർക്കില്ല, ಒಂದ್ 10 ಜನಕ್ಕಿಲ್ಲ, അല്ല ഒരു 20-25 പേർക്കില്ല, ಒಂದ್ 20-25 ಜನಕ್ಕಿಲ್ಲ ಅಂತ. നേരെ പകുതി ആയെന്ന് പറഞ്ഞാൽ ಆದ್ರೆ ಅರ್ಧ ಬಂದಾಗಲೇ ನಿಂತೋಯ್ತು ಅಂದ್ರೆ, അങ്ങനെ വരും. ತೀರೋಯ್ತು ಅಂದ್ರೆ, അങ്ങനെ കണക്കൂട്ടിയല്ലേ ചെയ്യുന്നത്. ಯಾಕಂದ್ರೆ ಲೆಕ್ಕಾಚಾರ ಮಾಡ್ಬಿಟ್ಟು ಮಾಡ್ತಾರಲ್ವಾ? എന്നിട്ടും പകുതി തീർന്നാണ്. ಆದರೂ ಅಲ್ಲಿ ಅರ್ಧ ಖಾಲಿ ಆಯ್ತು, ಅರ್ಧಕ್ಕೆ ಬಂದಷ್ಟಕ್ಕೆ ಖಾಲಿ ಆಯ್ತು ಅಂತ. ആ വിഷയത്തിലേക്ക് ഞാൻ ഇപ്പൊ പോകുന്നില്ല, ನಾನು ಈಗ ಆ ವಿಷಯಕ್ಕೆ ಹೋಗಲ್ಲ. പകുതി എന്നുള്ള വിഷയം. നമ്മുടെ വിഷയം കൊണ്ടുവരാൻ വേണ്ടി ഞാൻ അതവിടെ വിട്ട് ഇതിലേക്ക് വരിക. ಆದ್ರೆ ನಮ್ಮ ಪ್ರಾಧಾನ್ಯವಾದ ವಿಷಯಕ್ಕೆ ಬರಕ್ಕೋಸ್ಕರ ಆ ವಿಷಯವನ್ನ ಅಲ್ಲೇ ಬಿಟ್ಟು ಇಲ್ಲಿ ಬರ್ತೇನೆ. വീഞ്ഞ് തീർന്നു പോയി, ದ್ರಾಕ್ಷಾರಸ ಖಾಲಿ ಆಯ್ತು, ആൾക്കാർ വന്നുകൊണ്ടിരിക്കുന്നു, ಜನಗಳು ಬರ್ತಾನೆ ಇದ್ದಾರೆ. വീഞ്ഞിന് വീഞ്ഞ് തന്നെ വേണം, ದ್ರಾಕ್ಷಾರಸಕ್ಕೆ ದ್ರಾಕ್ಷಾರಸನೇ ಬೇಕು, വേറെ ഒന്നും കൊണ്ടുവച്ചിട്ട് കാര്യമില്ല. ದ್ರಾಕ್ಷಾರಸಕ್ಕೆ ಬದಲಾಗಿ ಬೇರೆ ಏನಾದ್ರು ಕೊಡ್ತೀವಿ ಅಂದ್ರೆ ಆಗಲ್ಲ. വീഞ്ഞ് പെട്ടെന്ന് ഉണ്ടാക്കാൻ പറ്റുന്നതല്ല, ಅದು ಅಲ್ಲ, ದ್ರಾಕ್ಷಾರಸ ಬೇಗ ಮಾಡಕ್ ಆಗುವಂತದ್ದು ಅಲ್ಲ, ദിവസങ്ങളോളം വേണ്ടി വരും, ಅನೇಕ ದಿನಗಳೇ ಬೇಕು. എന്ത് ചെയ്യും? ಏನ್ ಮಾಡ್ತಾರೆ? കല്യാണത്തിന് ഇത്ര ദിവസം ഉണ്ട്, 50 ദിവസമോ 2 മാസമൊക്കെ കാണുമായിരിക്കും. ಮದುವೆಗೆ ಒಂದು 50 ದಿನ 2 ತಿಂಗಳು ಇರ್ತದೆ ಅಂತ ತಿಳ್ಕೊಳ್ಳಿ. അതിനു മുമ്പ് വീഞ്ഞൊക്കെ ഇവിടെ കരുതി വെച്ചു, ಅದಕ್ಕಿಂತ ಮುಂಚೆನೆ ದ್ರಾಕ್ಷಾರಸ ಇವರು ಸಿದ್ಧ ಮಾಡಿರ್ತಾರೆ. അത് ആ തീർന്നു പോയത്, ಆ ದ್ರಾಕ್ಷಾರಸವಾಗಿದೆ, ಈಗ ಮುಗ್ದೋಗಿರೋ. ഇനി ദിവസമില്ല ഇവിടെ, ಇನ್ನು ದಿನಗಳಿಲ್ಲ, ಇಲ್ಲಿ സമയവും ഇല്ല, ಟೈಮೂ ಇಲ್ಲ, ശരിക്കും പറയാൻ മിനിറ്റ് പോലും ഇല്ല. ಸರಿಯಾಗಿ ಹೇಳ್ಬೇಕಂದ್ರೆ ನಿಮಿಷಗಳು ಇಲ್ಲ. കാരണം ആൾക്കാർ വന്നോണ്ട് ಯಾಕಂದ್ರೆ ಜನಗಳು ಬರ್ತಾ ಇದ್ದಾರೆ, ಕೊಡ್ಬೇಕು ಅವರಿಗೆ. പെട്ടെന്ന് ഈ വിഷയം ഭയങ്കര ഗൗരവമായി. ಈ ವಿಷಯ ಬಹಳ ಗಂಭೀರವಾಯ್ತು. മറിയ പറഞ്ഞ അത് യേശുവിനോട് പറയാൻ പറഞ്ഞു. ಮರಿಯಳು ಯೇಸುವಿನ ಹತ್ರ ಬಂದು ಹೇಳು. ഹല്ലേലൂയ. അപ്പൊ മറിയക്ക് അറിയാം, ಹಾಗಾದ್ರೆ ಮರಿಯಳು ಗೊತ್ತು ഇവിടെ എന്ത് ചെയ്യണം, ಇಲ್ಲಿ ಏನ್ ಮಾಡ್ಬೇಕು ಅಂತ. യേശുവിന്റെ അടുക്കൽ അവര് വന്നു, ಯೇಸುವಿನ ಹತ್ರ ಬಂದು ಹೇಳು. ശിഷ്യന്മാര് വന്നു, ಶಿಷ್ಯಂದಿರು ಬಂದ್ರು, വിളമ്പുന്ന ശിഷ്യന്മാരാ കേട്ടോ. ಅಲ್ಲಿ ಬಡಿಸ್ತಾ ಇರೋದು ಕೂಡ ಶಿಷ್ಯರಾಗಿದ್ದಾರೆ. വിളമ്പുന്നവരാരാ? ಹಾಗಾದ್ರೆ ಇಲ್ಲಿ ಬಡಿಸುವವರು ಯಾರು? ശിഷ്യന്മാരാ, ಶಿಷ್ಯಂದಿರು. ഈ ശുശ്രൂഷ വിളമ്പുന്നതാണ്. ಈ ಸೇವೆ ಮಾಡೋದಿದೆಯಲ್ಲ, ಇದು ಕೂಡ ಬಡಿಸೋದಾಗಿದೆ. വിളമ്പുന്ന ഒരു ഉപകരണം മാത്രമാണ് വ്യക്തികൾ. ಬಡಿಸುವಂತ ಉಪಕರಣವಷ್ಟೇ ಈ ಸೇವೆ ಮಾಡುವ ವ್ಯಕ್ತಿಗಳು. കാറ്റ് എവിടെ നിന്ന് വരുന്നോ എവിടേക്ക് പോകുന്നത് എന്ന് മനുഷ്യൻ അറിയുന്നില്ല, അഥവാ വിളമ്പുന്നവൻ അറിയുന്നില്ല. ಗಾಳಿ ಎಲ್ಲಿಂದ ಬರ್ತದೆ ಎಲ್ಲಿಗೆ ಹೋಗ್ತದೆ ಅಂತ ಬಡಿಸುವವನಿಗೆ ಗೊತ್ತಿಲ್ಲ, ಅಥವಾ ಈ ವ್ಯಕ್ತಿ ಗೊತ್ತಿಲ್ಲ. ഇതാണ് ആത്മീയ ശുശ്രൂഷ, ಇದಾಗಿದೆ ಆತ್ಮಿಕ ಸೇವೆ, ആത്മാവിന്റെ പ്രവൃത്തി, ಆತ್ಮಿಕ ಕಾರ್ಯಗಳು, ಆತ್ಮನ ಕಾರ್ಯಗಳು ಇದೇ ರೀತಿ, ദൈവ പ്രവൃത്തി, ದೇವರ ಕಾರ್ಯಗಳು. ഇത് വരും വീഞ്ഞ്, ഇതിൽ ಬರುತ್ತೆ ದ್ರಾಕ್ಷಾರಸ. യേശു പറയുകയാണ്, ಯೇಸು ಹೇಳ್ತಿದ್ದಾರೆ, ഇതുവരെ നിങ്ങൾ ഏതിന്ന എടുത്ത് വിളമ്പിയെ, ಇದುವರೆಗೂ ನೀವ್ ಎಲ್ಲಿಂದ ತೆಗೆದು ಬಡಿಸಿದ್ದು, അതിനെ കുറിച്ചൊന്നും അവിടെ പറയുന്നില്ല. ಅದ್ರ ಬಗ್ಗೆ ಏನು ಅಲ್ಲಿ ಬರ್ದಿಲ್ಲ. ഇവിടെ വായിക്കപ്പെടുന്നത്, ಇಲ್ಲಿ ಹೇಳ್ತಿರೋದು അതിന്റെ 6 മുതൽ വായിച്ചു. യോഹന്നാന്റെ സുവിശേഷം 7 നമ്മൾ നേരത്തെ വായിച്ചത്, 6 കൂടി ഒന്ന് ചേർത്ത് വായിച്ചു. 6ನೇ ವಾಕ್ಯ ಸೇರಿಸೋದ್ರಿ. ಯೋಹಾನ ಬರೆಸುವ 2ನೇ ಅಧ್ಯಾಯದ 7ನೇ ವಾಕ್ಯ ಮೊದಲು ಓದುದ್ರಿ, 6 ಸೇರಿಸೋದ್ರಿ.
ಎರಡರಿಂದ ಹಾ. 6ರಿಂದ ಹಾ. ಯೇಸು ಆಕೆಗೆ, ಅಮ್ಮ, ನನ್ನ ಕೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನು 6ನೇ ವಾಕ್ಯ. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿ ಪ್ರಕಾರ ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಕುಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. അവിടെ ഉണ്ടായിരുന്നു. ಅಲ್ಲಿದ್ದವು. ഹല്ലേലൂയ. യേശു ഉണ്ടായിരുന്നു. ಅಲ್ಲಿದ್ದವು. എന്നിട്ട് അതുകൂടെ വായിച്ചു. ಆಮೇಲೆ ಅದು 7ನೇ ವಾಕ್ಯ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ, ഈ പാത്രങ്ങളിൽ വെള്ളം ഒഴിക്കുക. ಯೇಸು ಹೇಳ್ತಿದ್ದಾರೆ, ಆ ಪಾತ್ರೆಗಳಲ್ಲಿ ನೀರನ್ನ ಒಯ್ಯಿರಿ. പ്രത്യേകിച്ച് എടുത്ത് പറയുന്നുണ്ട്, ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಎತ್ತಿ ಹೇಳ್ತಿದ್ದಾರೆ, ഈ കൽപാത്രങ്ങളിൽ വെള്ളം ഒഴിക്കുക. ಈ ಕಲ್ಲಿನ ಬಾನೆಗಳಲ್ಲಿ ನೀರನ್ನ ತುಂಬಿರಿ, എന്റെ കൊണ്ട് വിളമ്പു. ನಂತರ ತಕೊಂಡೋಗಿ ಬಡಿಸಿರಿ. കുറയത്തില്ല. ಇನ್ನು ಕಡಿಮೆ ಆಗಲ್ಲ. ഒഴിക്കാൻ പറഞ്ഞ എന്തുവാ? ಇಲ್ಲಿ ಕೇಳಿದ್ದೇನು? ಕಲ್ಲಿನ ಬಾನೆಯಲ್ಲಿ ನೀರು, ചായയല്ല, ಟೀ ಅಲ್ಲ, കാപ്പിയും അല്ല, ಕಾಫಿನೂ ಅಲ್ಲ, പാലും അല്ല, ಹಾಲು ಅಲ್ಲ, ബൂസ്റ്റ് കലക്കിയ ഒന്നുമല്ല, ಬೂಸ್ಟ್ ಮಿಕ್ಸ್ ಮಾಡಿದ್ದು ಅಲ್ಲ, അല്ല ഒരു ഡ്രിങ്ക്സും അല്ല, ಯಾವ ಡ್ರಿಂಕ್ಸು ಅಲ್ಲ. വെറും പച്ചവെള്ളത്തേക്കത്ത് ഒഴിക്കുക. ಕೇವಲ ತಣ್ಣೀರನ್ನ ಉಯ್ಲಿಕ್ಕಾಗಿದೆ ಯೇಸು ಹೇಳ್ತಿರೋದು. എന്നിട്ട് കൊണ്ട് വിളമ്പാൻ പറയും. ನಂತರ ಯೇಸು ಹೇಳ್ತಿದ್ದಾರೆ, ತಕೊಂಡೋಗಿ ಬಡಿಸ್ರಿ. പക്ഷേ ಅಲ್ಲಿ രണ്ട് കാര്യം. ഒന്ന്, ಆದ್ರೆ ಅದರಲ್ಲಿ 2 ವಿಷಯ. ಒಂದು, ഒഴിക്കുന്ന പാത്രം, ഒഴിക്കുന്ന പാത്രം. ಅದರಲ್ಲಿ ಒಂದು ವಿಷಯ ತುಂಬುವಂತ ಪಾತ್ರೆ. രണ്ട്, ഒഴിച്ച വസ്തു. ಎರಡನೇದು ಒಯ್ದಂತ ವಸ್ತು. രണ്ടും വെറും ഒഴിഞ്ഞതാണ്. 2 ಕೂಡ ಖಾಲಿಯಾದದ್ದಾಗಿ. പാത്രം വെറും കാലിയാണ്. ಒಂದು ಖಾಲಿಯಾದ ಪಾತ್ರೆ, രണ്ട് വെറും പച്ചവെള്ളം. ಎರಡನೇದು ಕೇವಲ ತಣ್ಣೀರು, ഇത് രണ്ടും ಖಾಲಿ ತಣ್ಣೀರು. ഇത് രണ്ടും ആരും വലിയ അത്ഭുതമായിട്ടൊന്നും കാണത്തില്ല. ಇವೆರಡನ್ನು ಖಾಲಿಯಾಗಿ ಬಿದ್ದಿರೋ ಪಾತ್ರೆನಾಗ್ಲಿ ತಣ್ಣೀರನ್ನಾಗ್ಲಿ ಯಾರು ಕೂಡ ಆಶ್ಚರ್ಯವಾಗಿ ಅತಿಶಯವಾಗಿ ಏನು ನೋಡುವಂತ ವಿಷಯನೇ ಅಲ್ಲ. ಅದು മുമ്പ് വിളമ്പിയത് ಮುಂಚೆ ಬಡಿಸಿದ പകുതി കൊണ്ട് തീർന്നു, ಮಧ್ಯದಲ್ಲೇ ನಿಂತೋಯ್ತು, ഇത് ತೀರೋಯ್ತು. ഇത് തീരില്ല. ಆದ್ರೆ ಇದು ಮುಗಿದೋಗಲ್ಲ. യേശു ഒഴിക്കാൻ പറഞ്ഞു, ಯೇಸು ಹೇಳಿದ್ರು ತುಂಬಿರಿ ಎಂಬುದಾಗಿ. ഒഴിച്ചു, ತುಂಬಿದ್ರು, കൊണ്ട് വിളമ്പി, ತಗೊಂಡೋಗಿ ಬಡಿಸಿದ್ರು. വിളമ്പിയ വീഞ്ഞായി മാറി. ತಗೊಂಡೋಗಿ ಬಡಿಸಿದಾಗ ಅದು ದ್ರಾಕ್ಷಾರಸವಾಗಿ. ഇത് സാധാരണ വീഞ്ഞല്ല, ಇದು ಸಾಧಾರಣ ದ್ರಾಕ್ಷಾರಸ ಅಲ್ಲ, ഏറ്റവും നല്ല ടേസ്റ്റ് ഉള്ള വീഞ്ഞ്. ಬಹಳ ರುಚಿ ಉಳ್ಳಂತ ದ್ರಾಕ್ಷಾರಸ. അവരെല്ലാം അതിശയിച്ചു, ಅವರೆಲ್ಲರೂ ಆಶ್ಚರ್ಯಪಟ್ಟರು, അവരെല്ലാം കുടിച്ചവരെല്ലാം ചോദിച്ചു, ಕುಡಿದವರೆಲ್ಲ ಕೇಳಿದ್ರು, ഇത്ര നല്ലത് നേരത്തെ എവിടെ വെച്ചു? ಇಷ್ಟು ಒಳ್ಳೆದನ್ನ ಎಲ್ಲಿಟ್ಟಿದ್ರಿ ಎಂಬುದಾಗಿ. ഇതേപോലത്തെ ഒരു വീഞ്ഞായിരുന്നു. ಇದೇ ರೀತಿಯಾದ ದ್ರಾಕ್ಷಾರಸವಾಗಿತ್ತದು. ഹല്ലേലൂയ. ഇത്രയും നല്ലത് എവിടെ വെച്ചിരുന്നു? ಇಷ್ಟು ಒಳ್ಳೆದನ್ನ ಎಲ್ಲಿಟ್ಟಿದ್ರಿ? ഇതാ ഇവിടെ നിന്ന് ചൂണ്ടിക്കാണിച്ചാൽ ಈಗ ಇಲ್ಲಿಂತ ತೋರಿಸಿದ್ರೆ അവിടെ അവിടെ കൽഭരണികളിരിക്കും 6. ಅಲ್ಲ 6 ಕಲ್ಲಿನ ಬಾನೆಗಳಿದೆ. മുമ്പ് വിളമ്പിയ കൽഭരണി അല്ല. ಮುಂಚೆ ಬಡಿಸ್ತಿದ್ರಲ್ಲ ಆ ಕಲ್ಲಿನ ಪಾತ್ರೆ ಅಲ್ಲ ಅದು, ಆ ಪಾತ್ರೆಗಳಲ್ಲ ಅವು. വിളമ്പാത്തന്റെ കാരണം പലതും കാണും. ಮುಂಚೆ ಬಡಿಸ್ತಾ ಇದ್ದಂತ ಪಾತ್ರೆಯಲ್ಲಿ ಪುನಃ ಅದರಲ್ಲೇ ಬಡಿಸ್ತಾ ಇರಕ್ಕೆ ಕಾರಣ ತುಂಬಾ ಇರಬಹುದು. ചിലപ്പോ അത് കൊള്ളത്തില്ലെന്നതായിരിക്കാം ಕೆಲವೊಮ್ಮೆ ಅದು പലരുടെയും കണ്ണിന്, ಅನೇಕರ ಕಣ್ಣಿಗೆ ಅದು ಬೇಡ ಅಂತ ಆಗಿರ್ಬೋದು, അല്ലെങ്കിൽ അത് കൊള്ളുകയല്ല ಅಥವಾ ಅದು ಯೋಗ್ಯತೆ ಇಲ್ಲ, ಅಥವಾ ಅದು ಬೇಡ. എന്ന് യേശു പറയുകയാണ്, ಆದ್ರೆ ಯೇಸು ಹೇಳ್ತಿದ್ದಾರೆ, അതിലൊഴിക്കുക. ಈ ಕಲ್ಲಿನ ಪಾತ್ರೆಯಲ್ಲಿ മനുഷ്യൻ തള്ളിയതിലേക്ക് ദൈവം ഒഴിക്കുക. ಮನುಷ್ಯನು ತಳ್ಳಿದ ವಿಷಯಕ್ಕೆ ದೇವರು ಒಯ್ತಾ ಇದ್ದಾರೆ. ഒഴിപ്പിച്ചു. ದೇವರೇ ಆ ಕಲ್ಲಿನ ಪಾತ್ರೆಗೆ ಊಹಿಸುದು. ഇനി കൊണ്ട് വിളമ്പ്. ಈಗ ತಗೊಂಡೋಗಿ ಬಡಿಸಿ. ഞാൻ പറയുന്നതിന്റെ അർത്ഥം, ನಾನು ಹೇಳಿದ ಅರ್ಥ, ആദ്യം ഉണ്ടാക്കിയ വീഞ്ഞ്, ಮೊದಲು ಉಂಟು ಮಾಡಿದ ದ್ರಾಕ್ಷಾರಸ അല്ലെ അവരെ കൈ കൊണ്ടുണ്ടാക്കിയ, ಅವ್ರ ಕೈಯಿಂದಲೇ ಮಾಡಿದ್ದು, അവര് പഠിച്ച, ಅವರು ಕಲ್ತಿದ್ದು, അവരെ ബുദ്ധിയിൽ ഉണ്ടാക്കി, ಅವ್ರ ಬುದ್ಧಿಯಲ್ಲಿ ಮಾಡಿದ್ದು, ശുശ്രൂഷകളൊക്കെ ಆ ಮಾಡಿದಂತ ಸೇವೆಗಳೆಲ್ಲ എല്ലായിടത്തും എത്തത്തില്ല. ಅದು ತಲುಪಬೇಕಾದ ಸ್ಥಳಗಳಿಗೆ ತಲುಪಕ್ಕಾಗಲ್ಲ. എല്ലായിടത്തും അത് വിടുതലിലേക്ക് പോകത്തില്ല. ಎಲ್ಲಾ ಸ್ಥಳಗಳಲ್ಲಿಯೂ ಅದು ಬಿಡುಗಡೆ ಉಂಟು ಮಾಡಲ್ಲ. എല്ലായിടത്തും അത് ആന്തരിക സുഖത്തിലേക്ക് കയറി പോകും. ಎಲ್ಲಾ ಸ್ಥಳದಲ್ಲೂ ಅದು ಆಂತರಿಕ ಸೌಖ್ಯ ಮಾಡಲ್ಲ. അത് ഇടയ്ക്ക് വെച്ച് തീർന്നു നിൽക്കുക. ಅದು ಮಧ್ಯದಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಳ್ತದೆ. ദൈവം കൊടുക്കുന്ന ശുശ്രൂഷ ಆದ್ರೆ ದೇವರು ಕೊಡುವಂತ ಸೇವೆಯನ್ನ ಮಾಡಿದ್ರೆ ഒരിക്കലും നിൽക്കത്തില്ല. ಅದೆಂದಿಗೂ ನಿಂತೋಗೋದಿಲ್ಲ. അത് അത് വീണ്ടും വീണ്ടും പകർന്നുകൊണ്ടേയിരിക്കും. ಅದು ಇನ್ನು ಹರಡುತ್ತಲೇ ಇರುತ್ತದೆ. കഴിക്കുന്നവർക്ക് മുഴുവൻ ടേസ്റ്റായി മാറും. ಅದನ್ನ ಸೇವಿಸುವವರಿಗೆ ಇದು ಬಹಳ ರುಚಿ ಉಳ್ಳದೆಂಬುದಾಗಿ ಅರ್ಥವಾಗುತ್ತದೆ. ദൈവം കൊടുത്തത്, ದೇವರು ಕೊಟ್ಟಿದ್ದು ആമ ആർക്കും വേണ്ടാത്ത പാത്രത്തിൽ, ಯಾರಿಗೂ ಬೇಡದೇ ಇರೋ ಪಾತ್ರೆಯಲ್ಲಿ, മനുഷ്യനുണ്ടാക്കിയത് ಮನುಷ್ಯನುಂಟು ಮಾಡಿ അവർക്ക് ഇഷ്ടപ്പെട്ട പാത്രത്തിൽ, ಅವ್ರಿಗೆ ಇಷ್ಟಪಟ್ಟ ಪಾತ್ರೆಯಲ್ಲಿ, പക്ഷെ ಮನುಷ್ಯನುಂಟು ಮಾಡಿದ್ದು ತನಗಿಷ್ಟ ಆದಂತ ಪಾತ್ರೆಯಲ್ಲಿ. പക്ഷേ ಆದ್ರೆ അത് തീർന്നു പോയി. ಅದು ಮುಗಿದೋಯ್ತು. അത് എവിടെ എത്തിയില്ല. ಅದೆಲ್ಲಿಗೂ ಅದು ತಲುಪಬೇಕಾದ ಸ್ಥಳಗಳಿಗೆ ತಲುಪಲಿಲ್ಲ. അത് ദൈവം തിരഞ്ഞെടുത്ത, ಆದ್ರೆ ದೇವರು ಆರಿಸ್ಕೊಂಡ ಪಾತ್ರೆ നിങ്ങൾ ഓരോരുത്തരും, ನೀವು ಒಬ್ಬೊಬ್ರು ಆಗಿದ್ದೀರಾ. ദൈവം തിരഞ്ഞെടുത്ത പാത്രം മുക്കുവനാണ്. ದೇವರು ಆರಿಸ್ಕೊಂಡ ಪಾತ್ರೆ ಬೆಸ್ತನಾಗಿದ್ದನು, വിക്കനാണ്. ಅವನು ತೊದಲಿನವನಾಗಿದ್ದನು. ദൈവം തിരഞ്ഞെടുത്തത് ದೇವರು ಆರಿಸ್ಕೊಂಡಿದ್ದು അറിവുള്ളവനെ ഇല്ലാത്തവനെ എടുത്തിട്ടുണ്ട്. ಜ್ಞಾನ ಇರೋರ್ನ ಇಲ್ದೇ ಇರೋರ್ನ ಆರಿಸ್ಕೊಂಡಿದ್ದಾರೆ. ദൈവം തിരഞ്ഞെടുത്തവൻ
നിന്ന് പുറത്തു വരുന്ന ശുശ്രൂഷ, ದೇವರ ಆರಿಸಿಕೊಂಡ ವ್ಯಕ್ತಿಯಿಂದ ಹೊರಗಡೆ ಬರುವಂತ ಸೇವೆ, ഈ കൽവരുടെ പറന്ന് ഒഴിച്ചതുപോലെ ಈ ಕಲ್ಲಿನ ಪಾತ್ರೆಯಲ್ಲಿ ಹೊಯ್ದ ದ್ರಾಕ್ಷ ನೀರಿನ ಹಾಗೇನೆ ഇത് ഏറ്റവും ಇದು നല്ലതായിരിക്കും. ಬಹಳ ಒಳ್ಳೆದಾಗಿ ಮಾರ್ಪಡ್ತದೆ. ഇത് ഒരിക്കലും നിൽക്കത്തുമില്ല, ಇದೆಂದಿಗೂ ನಿಂತೋಗೋದು ಇಲ್ಲ, ഇത് ഒരിക്കലും ശൂന്യമാകും. ಇದೆಂದಿಗೂ ಖಾಲಿ ಆಗುವುದೂ ಇಲ್ಲ. ഒഴിക്കും തോറും ഇതിൽ നിറഞ്ഞുകൊണ്ടിരിക്കും. ತುಂಬುವಷ್ಟು ಇದರಲ್ಲಿ ತುಂಬುತ್ತಲೇ ಇರ್ತದೆ, ತೆಗೆದಷ್ಟು ಇದರಲ್ಲಿ ತುಂಬುತ್ತಲೇ ಇರ್ತದೆ. കാരണം ഇതിനകത്ത് ಯಾಕಂದ್ರೆ ಇದ್ರೊಳಗಡೆ ഒഴിക്കാൻ പറഞ്ഞ ദൈവമാണ്, ತುಂಬಿರಿ ಎಂಬುದಾಗಿ ಹೇಳಿದ್ದು ದೇವರಾಗಿರೋದ್ರಿಂದ, പകരാൻ പറഞ്ഞ ദൈവമാണ്. ಇದನ್ನ ತಗೊಂಡ ಬಡ್ಸಿ ಅಂತ ಹೇಳಿದ್ದು ದೇವರಾಗಿದ್ದಾರೆ. ശമൂവേലിനോട് പകരാൻ ಸಮುವೇಲನಿಗೆ ಹರಡುವುದಕ್ಕೆ, ദാവീദിന്റെ ಮೇಲೆ പകരാൻ പറഞ്ഞു. ಸಮುವೇಲನಿಗೆ ದೇವರು ಹೇಳಿದ್ರು ದಾವಿದನ ಮೇಲೆ ತಗೊಂಡೋಗಿ ಉಯ್, ഒരു തൈലക്കൊമ്പിന് മേലുള്ള എണ്ണ, ಒಂದು ಕೊಂಬಿನಲ್ಲಿರುವಂತ ಎಣ್ಣೆ. പക്ഷെ ആ എണ്ണ ಆದ್ರೆ ಆ ಎಣ್ಣೆ അവന്റെ മരണം വരെയും ಅವನ ಮರಣದ ತನಕ അസാധാരണ ശുശ്രൂഷയിലേക്ക് കൊണ്ടുപോകും. ಅಸಾಧಾರಣವಾದ ಸೇವೆಗೆ ಅವನನ್ನು ತೆಗೆದುಕೊಂಡು ಹೋಯ್ತು. അതല്ലേ തീരത്തില്ല. ಇದು ಮುಗಿಯಲ್ಲ, ದೇವರಿಂದ ಬಂದದ್ದು ಮುಗಿಯಲ್ಲ. ഹല്ലേലൂയ. അല്ലാത്തതെല്ലാം നിൽക്കും, ಅಲ್ಲದೆ ಇರೋದೆಲ್ಲ ಸ್ಟ್ರಕ್ ಆಗಿ ನಿಂತು ಹೋಗ್ತದೆ, തീർന്നും പോകും, ಮುಗಿದು ಹೋಗ್ತದೆ, ടേസ്റ്റും ഉണ്ടാകത്തില്ല, ರುಚಿನೂ ಇರಲ್ಲ. ಜೀಸಸ್. ഈ കൽഭരണി ഏതാ? ಈ ಕಲ್ಲಿನ ಪಾತ್ರೆ ಯಾವುದು? പഠിച്ചതാണോ പഠിക്കാത്തതാണല്ല. ಈ ಕಲ್ಲಿನ ಪಾತ್ರೆ ವಿದ್ಯಾಭ್ಯಾಸ ಇರುವಂತದ ಇಲ್ಲದೆ ಇರುವಂತದ ಅದಲ್ಲ, മനുഷ്യൻ കാണാത്ത പാത്രങ്ങളാണ്. ಮನುಷ್ಯರು ನೋಡದೇ ಇರೋ ಪಾತ್ರೆಗಳು. അതിലാ ദൈവം പറഞ്ഞതിൽ ഒഴിക്കും. ಅದಕ್ಕಾಗಿದೆ ದೇವರು ಹೇಳಿದ್ದು ಇದರಲ್ಲಿ ತುಂಬಿರಿ. ഒരുപക്ഷെ അതുകൊണ്ടായിരിക്കാം നമ്മളൊക്കെ ഇവിടെ ഇങ്ങനെ ഇരിക്കുന്നത്. ಒಂದು ಪಕ್ಷ ಅದಕ್ಕೋಸ್ಕರನೇ ಆಗಿರ್ಬೋದು ನಾವೆಲ್ಲ ಇಲ್ಲಿ ಬಂದು ಕೂತಿರೋದು. ഞാൻ പറഞ്ഞതിന്റെ കാര്യം ನಾನು ಇದನ್ನ ಹೇಳಿ ಮಾತಿನ ಅರ್ಥ ഹല്ലേലൂയ. ശുശ്രൂഷ, ಸೇವೆ. നമ്മൾ ನಾವು എന്താണ് ദൈവം നമ്മളെ കുറിച്ച് ആഗ്രഹിക്കുന്നത്, ದೇವ್ರು ನಮ್ಮ ಕುರಿತಾಗ ಏನ್ ಆಸೆ അല്ലെ നമ്മൾ എന്തായി മാറണം, ಅದ್ರಲ್ಲಿ ನಾವು ಏನ್ ಆಗ್ಬೇಕು, ഇതാണ് നമ്മുടെ വിഷയം. ಇದಾಗಿದೆ ನಮ್ಮ ಮುಖ್ಯವಾದ ವಿಷಯ. ഹല്ലേലൂയ. ഇതിനെ നമ്മൾ തിരിച്ചറിയാം. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ഹല്ലേലൂയ. കുട്ടികള് വീട്ടിനകത്ത് ജനിച്ചാൽ, ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ, സഭയ്ക്കകത്ത് ആത്മാക്കൾ ജനിച്ചാൽ ಸಭೆಯೊಳಗಡೆ ಆತ್ಮಗಳು ಹುಟ್ಟಿದ್ರೆ, രണ്ടുപേർക്കും വളർച്ച വേണം. ಇಬ್ಬರಿಗೂ ಬೆಳವಣಿಗೆ ಬೇಕು. കുട്ടികൾ അതിൻ്റെതായ രീതി അവിടെ വളരും, ಮಕ್ಕಳು ಅವರದೇ ಆದ ರೀತಿಯಲ್ಲಿ ಮನೇಲಿ ಬೆಳಿತಾರೆ, ഇവിടെ ആത്മീയമായിട്ട് വരും. ಇಲ್ಲಿ ಆತ್ಮಿಕವಾಗಿ ಆತ್ಮಗಳು ಬೆಳಿತಾರೆ. ഇതിൽ രണ്ടിലും വളർച്ച ആവശ്യമാണ്. ಇಬ್ಬರಿಗೂ ಬೆಳವಣಿಗೆ ಅವಶ್ಯಕತೆ ಇದೆ. വളർച്ച വരുന്നില്ലെങ്കിൽ ಬೆಳವಣಿಗೆ ಬರ್ತಾ ಇಲ್ಲ ಅಂದ್ರೆ അതിന്റെ ബുദ്ധിമുട്ട് നിങ്ങൾക്ക് അറിയാമല്ലോ. ಅದ್ರ ಕಷ್ಟ ನಿಮ್ಗೆ ಗೊತ್ತಲ್ಲ. ഇതേപോലെ ಇದೇ ರೀತಿ ദൈവം നോക്കുമ്പോൾ ದೇವರು ನೋಡುವಾಗ ഇത്ര വർഷമായിട്ട് ಇಷ್ಟು ವರ್ಷವಾಗಿ അവന്റെ ശരീരത്തിലെ ಅವನ ಶರೀರದ ഒരു അവയവമായിട്ട് ಒಂದು ಅಂಗವಾಗಿ നമ്മളെ വെച്ചിട്ടുണ്ടായിരുന്നു. ನಮ್ಮನ್ನ ದೇವರು ಇಟ್ಟಿದ್ರು. നമ്മൾ എന്ത് ചെയ്യും? ಇಷ್ಟು ವರ್ಷವಾಗಿ ದೇವರು ತನ್ನ ಶರೀರದ ಅಂಗವಾಗಿ ನಮ್ಮನ್ನು ಇಟ್ಟಿದ್ರು. ഈ അവയവം ನಾವು ಏನ್ ಮಾಡಿ, ഈ അവയവം നാം എന്ത് കർത്താവിന് വേണ്ടി ചെയ്തു? ಈ ಅಂಗವಾಗಿರೋ ನಾವು ಕರ್ತನಿಗಾಗಿ ಏನ್ ಮಾಡಿದ್ದೇವೆ? നിങ്ങൾക്ക് മനസ്സിലായില്ല? പറഞ്ഞത് മനസ്സിലായില്ല? ಹೇಳಿದ್ದೆಲ್ಲ ಅರ್ಥ ಆಯ್ತಾ ನಿಮ್ಗೆ? എന്തെങ്കിലും ഡൗട്ട് ഉണ്ടോ? ಏನಾದ್ರು ಸಂಶಯ ಇದೆಯಾ ನಿಮ್ಗೆ? അതുകൊണ്ട് ಆದ ಕಾರಣ എന്നോ ഒരിക്കൽ രക്ഷിക്കപ്പെട്ടു, ಯಾವತ್ತೋ ನಾನು ರಕ್ಷಣೆ ಹೊಂದೆ. അന്യഭാഷ ചിലക്ക് കിട്ടി, ചിലക്ക് കിട്ടി കാണും. ಅನ್ಯ ಭಾಷೆ ಕೆಲವರಿಗೆ ಸಿಕ್ಕಿರ್ತದೆ, ಕೆಲವರು അതുകൊണ്ട് ജീവിതകാലം മുഴുവൻ ಅದರಲ್ಲೇ ಜೀವಮಾನ ಪೂರ್ತಿ ഒരു ആരാധനയ്ക്ക് പോയി ഞായറാഴ്ച തിരിച്ച് വന്നുകൊണ്ട് ജീവിതം അവസാനിപ്പിക്കരുത്. ಒಂದು ಭಾನುವಾರ ಆರಾಧನೆಗೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ ಅಂತ ಅಷ್ಟರಲ್ಲೇ ನಿಮ್ಮ ಜೀವಿತವನ್ನ ಪರಿಮಿತಿಗೊಳಿಸ್ಕೋಬೇಡಿ. സാധാരണ മനുഷ്യനെ പോലെയാണ് നിങ്ങൾ. ನೀವು ಸಾಧಾರಣ ಮನುಷ್ಯರಂತೆ ഒരു വിഷയത്തിൽ പിടിച്ചിരിക്കാൻ പറ്റത്തില്ല. ಸಾಧಾರಣ ಮನುಷ್ಯರಂತೆ ಆಗಿರ್ತೀರಿ. ಒಂದು ವಿಷಯ ಹಿಡಿದಿಲ್ಲಕ್ಕಾಗಲ್ಲ, ಒಂದು ವಿಷಯ ಬಂದಾಗ ಹಿಡಿದಿಲ್ಲಕ್ಕಾಗಲ್ಲ, പോരാട്ടത്തിൽ പിടിച്ചിരിക്കാൻ പറ്റത്തില്ല, ಹೋರಾಟದಲ್ಲಿ ಹಿಡಿದಿಲ್ಲಕ್ಕಾಗಲ್ಲ. മറ്റുള്ളവരെ പോലെ ಬೇರೆಯವರ ಹಾಗೇನೆ ഡൗട്ട് പറയാൻ തുടങ്ങും. വിഷയം വരുമ്പോൾ ಸಂಶಯ ಹೇಳಿ ಪ್ರಾರಂಭ ಮಾಡ್ತೀರಾ. ಹೋಯ್ದಾ ಹಿಂಗಾಗುತ್ತಾ ಹಂಗಾಗುತ್ತಾ, അങ്ങനെ നിൽക്കേണ്ടവരല്ല നമ്മള്. ಆ ರೀತಿಯಲ್ಲಿ ಇರ್ಬೇಕಾದವರಲ್ಲ ನಾವು. നമ്മൾ ആരാക്കി ദൈവം വെച്ചിരിക്കുന്നു, ನಮ್ಮನ್ನ ದೇವರು ಯಾರಾಗಿ ಇಟ್ಟಿದ್ದಾರೆ, ഹല്ലേലൂയ, അത് നമ്മൾ ചെയ്യണം. ಅದನ್ನ ನಾವು ಮಾಡ್ಬೇಕು. അങ്ങനെ ഒരു ആഗ്രഹം ഉണ്ടാണ്. ಅದಕ್ಕಾಗಿ ಒಂದು ಆಸೆ ನಮ್ಮಲ್ಲಿ ಉಂಟಾಗ್ಬೇಕು. അതിന് നമ്മളെ വിട്ടുകൊടുക്കണം. ಅದಕ್ಕಾಗಿ ನಾವು ಬಿಟ್ಕೊಡ್ಬೇಕು. ഞാൻ വെറും ഒരു വ്യക്തിയല്ല കർത്താവ്. ದೇವರೇ, ನಾನು ಕೇವಲ ಸಾಮಾನ್ಯನಾದ ಒಬ್ಬ ವ್ಯಕ್ತಿ ಅಲ್ಲ. സഭയ്ക്കകത്ത് ആക്കി വെച്ചത് ಕರ್ತನೆ, ನಿನ್ನ ಸಭೆ ಒಳಗಡೆ ನಾನೇನ್ ಇಟ್ಟಿದೀಯ. ഞാൻ അതിനകത്ത് എന്തായി മാറേണ്ട വ്യക്തി? ನಾನು ಅದ್ರಲ್ಲಿ ಏನ್ ಆಗ್ಬೇಕಪ್ಪ? എന്നെ അതിനു വേണ്ടി ഉപയോഗിക്കണം. ನನ್ನನ್ನು ಅದಕ್ಕಾಗಿ ಉಪಯೋಗಿಸು ಕರ್ತನೆ. ഏത് അവയവമായി ನಾನು ಯಾವ ಅಂಗ, ആ അവയവത്തിന്റെ പ്രവൃത്തിയിലൂടെ ಆ ಅಂಗದ ಕಾರ್ಯ ನನ್ನ ಮೂಲಕ ಪ್ರಕಟ ಆಗ್ಲಿ ಅಪ್ಪ. ഹല്ലേലൂയ. അല്ലെങ്കിൽ കർത്താവിന് വേണ്ടി എന്ത് ചെയ്യും? ಅಲ್ಲದೆ ಇದ್ರೆ ಕರ್ತನಿಗಾಗಿ ನಾನು ಏನ್ ಮಾಡ್ಲಿ? ദൈവം ഇത്ര ആയുസ് തന്നിട്ട്, ದೇವರಿಷ್ಟ ಆಯಸ್ಸನ್ನ ഇത്ര സമയം സഭയ്ക്കകത്ത് നമ്മളെ വെച്ചിട്ട്, ಇಷ್ಟು ಸಮಯದಿಂದ ಸಭೆ ಒಳಗಡೆ ದೇವರು ನಮ್ಮನ್ನು ಇಟ್ಟು, ഈ അവയവമായ ഞാൻ നിങ്ങൾ കർത്താവിന് വേണ്ടി എന്ത് ചെയ്യും? ಈ ಅಂಗವಾಗಿರೋ ನಾವು ಕರ್ತನಿಗಾಗಿ ಏನ್ ಮಾಡಿದ್ವಿ? നിങ്ങൾ ഒതുങ്ങരുത്. ನೀವು ಅಡಗಿಸಲ್ಪಡಬಾರ್ದು. നിങ്ങളെ ആക്കിയ അവയവത്തിന്റെ പ്രവൃത്തി നിങ്ങൾ ചെയ്തുകൊണ്ടിരിക്കണം. ನಿಮ್ಮನ್ನ ದೇವರು ಯಾವ ಅಂಗವಾಗಿ ಮಾಡಿದಾರೋ ಆ ಅಂಗದ ಕಾರ್ಯ ನೀವು ಮಾಡಬೇಕು.
അതിന് പരിശുദ്ധാത്മാവാണ് ചെയ്യിക്കുന്നത്. ಅದನ್ನ ನಿಮ್ಮ ಮೂಲಕ ಮಾಡಿಸುವವನು ಪರಿಶುದ್ಧಾತ್ಮನಾಗಿದ್ದಾನೆ. അതിന്റെ പ്രവൃത്തി ಆ ಕಾರ್ಯವನ್ನ ನಿಮ್ಮ ಮೂಲಕ ಮಾಡಿಸುವವನು ಪವಿತ್ರ. നിങ്ങൾ ആരും വെറുതെ വിശ്വാസി എന്ന പേരിൽ ഒതുങ്ങരുത്. ನಾನೊಂದು ವಿಶ್ವಾಸಿ ಎಂಬ ಹೆಸರಲ್ಲಿ ನೀವು ಅಡಗಿಸಲ್ಪಡಬಾರದು. ഈ പറഞ്ഞതിന് ആർക്ക് എന്തെങ്കിലും ഡൗട്ടുകളുണ്ടോ? ಈ ಹೇಳಲ್ಪಟ್ಟ ವಿಷಯಗಳಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? അറിവില്ലാതെ എന്തെങ്കിലും നിങ്ങളെ ഈ പറഞ്ഞതിൽ ശരിക്കും മനസ്സിലാകാതെയോ ಈ ಹೇಳ್ದ ವಿಷಯಗಳಲ್ಲಿ ಏನಾದ್ರು ಅರ್ಥ ಆಗದೆ ಇರುವಂತ, ಇದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಪಾಸ್ಟರ್ ಅಂತ ಹೇಳುವಂತ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. അല്ലേ? പ്രാർത്ഥിക്കും അല്ലേ? കർത്താവിനെ സ്തോത്രം. ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕಿದೆಯಾ? ഒന്ന് സന്തോഷമൊക്കെ ഇരുന്ന്. ഹല്ലേലൂയ. ಸಂತೋಷವಾಗಿ ಕುತ್ಕೊಳ್ಳಿ. ഹല്ലേലൂയ. ധൈര്യമായിട്ടിരിക്കും, ഒന്നും പറ്റില്ല. ಧೈರ್ಯವಾಗಿ ಕುತ್ಕೊಳ್ರಿ, ಏನು ಸಂಭವಿಸೋಲ್ಲ. ഹല്ലേലൂയ. ഇതൊക്കെ നിങ്ങൾ അറിഞ്ഞിരിക്കണം. ಇದನ್ನೆಲ್ಲ ನೀವು ತಿಳಿದಿರ್ಬೇಕು, വളരണം. ನೀವು ಇದ್ರಲ್ಲಿ ಬೆಳಿಬೇಕು. ഈ ഒരു കുഞ്ഞ് വീട്ടിൽ ജനിച്ചാൽ ಒಂದು ಮಗು ಮನೇಲಿ ಹುಟ್ಟಿದ್ರೆ ആ കുഞ്ഞ് എന്തായി മാറണം, ಆ ಮಗು ಏನ್ ಆಗ್ಬೇಕು രണ്ട് കൂട്ടരാ തീരുമാനിക്കുന്നത്. ಅದನ್ನ ತೀರ್ಮಾನ ಮಾಡೋರು ಇಬ್ಬರು. ഒന്ന് കുഞ്ഞിന്റെ കഴിവുകൾ, ಒಂದು ಆ ಮಗುವಿನ ಸಾಮರ್ಥ್ಯ, അതിനെ വളർത്താനുള്ള ഉത്തരവാദിത്തപ്പെട്ടവർ. ಎರಡನೇದು ಆ ಮಗುವನ್ನು ಬೆಳೆಸಕ್ಕೆ ಜವಾಬ್ದಾರಿ ಉಳ್ಳಂತವರು. ഇതേപോലെ ಇದೇ ರೀತಿ ദൈവം നമ്മളെ വളർത്തും. ದೇವ್ರು ನಮ್ಮನ್ನು ಬೆಳೆಸ್ತಾರೆ. നമ്മളതിന് വേണ്ടി എന്ത് ചെയ്യണം? വിട്ടുകൊടുക്കേണ്ടത്. ನಾವು ಅದಕ್ಕಾಗಿ ಏನ್ ಮಾಡ್ಬೇಕು? ನಮ್ಮನ್ನೇ ನಾವು ಸಮರ್ಪಿಸ್ಕೊಡ್ಬೇಕು. ഇനി നിങ്ങൾ എവിടെയാ നിൽക്കുന്നത്? യേശുവിന്റെ അവയവമായിട്ടല്ലേ, ശരീരത്തിൽ. ನೀವ್ ಇವಾಗ ಎಲ್ಲಾಗಿದೆ ನಿಂತಿರೋದು? ಕ್ರಿಸ್ತನ ಶರೀರದಲ್ಲಿ ಒಂದು ಅಂಗವಾಗಿ. ഞാൻ നിങ്ങളോട് ചോദ്യം ചോദിക്കും. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. യേശുവിന്റെ ശരീരത്തിൽ പിശാച് വരുമോ? ಯೇಸುವಿನ ಶರೀರದೊಳಗಡೆ ಸೈತಾನ್ ಬರ್ತಾನೆ? ഒരിക്കലും വരത്തില്ല. ಎಂದಿಗೂ ಬರಲ್ಲ. പിശാച് ഞെട്ടിയിരിക്കുകയാണ്. ಸೈತಾನ್ ನಡುಕ್ತಾನೆ ಯೇಸುವಿನ ಶರೀರ ಅಂದ್ರೆ. അതിനകത്തൊരു അവയവല്ലേ നമ്മള്? ಆ ಶರೀರದ ಒಂದು ಅಂಗಗಳಲ್ವ ನಾವು? അപ്പൊ എനിക്കിതിനകത്ത് ഒരു ചോദ്യം. ಹಾಗಾದ್ರೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ഇതിനകത്ത് എങ്ങനെയാണ് പിശാച് കയറി പ്രവർത്തിക്കുന്നത്? ಇದ್ರೊಳಗಡೆ ಹೆಂಗ್ ಸೈತಾನ್ ಬಂದು ಕಾರ್ಯ ಮಾಡಕ್ಕೆ? പോരാട്ടമല്ല ഞാൻ പറഞ്ഞത്. ನಾನು ಹೋರಾಟದ ಬಗ್ಗೆ ಹೇಳ್ತಿಲ್ಲ. പോരാട്ടം എന്ന് പറഞ്ഞാൽ പുറത്തുനിന്ന് വരുന്നതാണ്. ಹೋರಾಟ ಅಂದ್ರೆ ಹೊರಗಡೆ ಬರೋದು. പോരാട്ടം, ശരിക്കുള്ള പോരാട്ടം ഏതാണെന്നറിയോ? ಸರಿಯಾಗಿರೋ ಹೋರಾಟ ಯಾವ್ದು? പിശാചിന്റെ അല്ല, ಸೈತಾನ್ದಲ್ಲ. രണ്ട് പോരാട്ടം വേറെ ഉണ്ട്. ಎರಡು ಬೇರೆ ಹೋರಾಟ ಇದೆ. അതാ മെയിൻ പോരാട്ടം. ಅದಾಗಿದೆ ಮುಖ್ಯವಾದ ಹೋರಾಟ. ഒന്ന് ശരീരത്തിന്റെ പോരാട്ടം, ಒಂದು ನಮ್ಮ ಶರೀರದಲ್ಲೇ ಇರುವಂತ ಒಂದು ಹೋರಾಟ ಇದೆ. പ്രാർത്ഥിക്കാൻ വിടാതെ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡದೆ, അതിനേക്കാൾ വേറെ ಇಂಟ್ರೆಸ್ಟ್ തോന്നിക്കുന്നത് അതിലേക്ക് ಬೇರೆ ಯಾವ್ದಾದ್ರು ಆಸಕ್ತಿ ಬರುವಂತ ವಿಷಯಗಳಿಗೆ ನಮ್ಮ ಚಿಂತೆಗಳನ್ನ ತೆಗೆದುಕೊಂಡು ಹೋಗೋದು. അത് പിശാചല്ല, ಅದು ಯಥಾರ್ಥವಾಗಿ ಸೈತಾನ್ ಅಲ್ಲ, ശരീരത്തിന്റെ പോരാട്ടം. ನಮ್ಮ ಶರೀರ ಭಾವದಿಂದ ಬರುವಂತ ಹೋರಾಟ ಅದು. അതിൽ നമ്മൾ കൂടുതൽ ആഗ്രഹിക്കുമ്പോഴാണ് ಆ ಶರೀರ ಭಾವದ ವಿಷಯಗಳಲ್ಲಿ ಹೆಚ್ಚು ಆಸೆ ಪಡೋದ್ರಿಂದ പിശാച് കൂടെ അവിടെ കൂട്ടിന് വരത്തുള്ളൂ. ಸೈತಾನನ್ನು ಜೊತೆಗಾರನಾಗಿ ಬಂದು ಸೇರ್ಕೋತಾನಷ್ಟೇ. മനസ്സിലായില്ലേ? നമ്മൾ ശരിക്കും ദൈവത്തിന് വേണ്ടി പ്രവർത്തിക്കാൻ ആഗ്രഹിക്കുമ്പോഴാണ്, ಆದ್ರೆ ಯಥಾರ್ಥವಾಗಿ ನಾವು ದೇವರಿಗೋಸ್ಕರ ಕಾರ್ಯ ಮಾಡಬೇಕು ಅಂತ ಆಸೆ ಪಡುವಾಗಿದೆ. പരിശുദ്ധന്മാർ സഹായിക്കാൻ വരുന്ന പോലെ ಪರಿಶುದ್ಧಾತ್ಮನ ಸಹಾಯ ಮಾಡುವ ಬರೋ ರೀತಿಯಲ್ಲೇ ജഡത്തിന്റെ മോഹം പിന്നെ ആസക്തി അതിലേക്ക് ഒഴുകും. ಶರೀರ ಭಾವದ ಆಸೆಗಳು ಯಾವ್ದ್ರ ಮೇಲೆ ಆಸಕ್ತಿ ಬರುತ್ತೆ ನಮಗೆ, അവിടെ പരിശുദ്ധല്ല വരുന്നത്, പിശാചാണ് പ്രവർത്തിക്കാൻ വരുന്നത്. ಅಲ್ಲಿ ಸಹಾಯ ಮಾಡಕ್ ಬರೋದು ಪರಿಶುದ್ಧಾತ್ಮ ಅಲ್ಲ, ಸೈತಾನ್ ಬರ್ತಾನೆ. ಇನ್ನು ಜಾಸ್ತಿ ಆಸಕ್ತಿ ಶರೀರ ಭಾವದ ವಿಷಯಗಳ ಮೇಲೆ ಆಸಕ್ತಿ ಹುಟ್ಟಿಸ. നമ്മള് പഠിച്ചിരിക്കുന്ന പിശാചാണ് ശത്രു. ನಾವೆಲ್ಲ ಕಲ್ತಿರೋದು ಸೈತಾನನೇ ನಮ್ಮ ವೈರಿ. പിശാച് ശത്രുവാണ് ശരിയായ കാര്യം. ಸೈತಾನನ್ನು ನಮ್ಮ ವೈರಿ ಸರಿನೇ, മുമ്പിൽ ಆದ್ರೆ ಅವನಿಗಿಂತ ಫಸ್ಟ್ ആർക്കും പിടികിട്ടാത്ത രണ്ട് ശത്രു, ಯಾರಿಗೂ ಗೊತ್ತಿಲ್ಲದೆ ಇರೋ ಇಬ್ರು ಶತ್ರುಗಳು ಬಹಳ ഇവരിലൂടെ അല്ലാതെ ವೈರಿಗಳು ಬಹಳ ಹತ್ರದಲ್ಲಿ. ഈ രണ്ടുപേരിലൂടെ അല്ലാതെ പിശാചിന് വരാൻ പറ്റത്തില്ല. ಈ ಇಬ್ರು ವ್ಯಕ್ತಿಗಳಿಂದ ಅಲ್ಲದೆ ಸೈತಾನ ನಮ್ಮ ಹತ್ರ ಬರಕ್ಕಾಗಲ್ಲ. അതാരാ? ಅದ್ ಯಾರ್ಯಾರು? അവിടെയാണ് വിടുതൽ നടക്കേണ്ടത്. ಅಲ್ಲಾಗಿದೆ ಬಿಡುಗಡೆ ಆಗ್ಬೇಕಾಗಿಲ್ಲ. പിശാചിനെ ശാസിക്കുന്നതിന് മുമ്പ്, ಸೈತಾನನನ್ನ ಗದರಿಸಕ್ಕಿಂತ ಮುಂಚೆ ശാസിക്കേണ്ടത് ശരീരത്തിലെ ചില പ്രവർത്തികൾ. ಗದರಿಸಬೇಕಾಗಿರೋದು ನಮ್ಮ ಶರೀರ ಭಾವದ ಕೆಲವೊಂದು ವಿಷಯಗಳನ್ನ. നമ്മളെ ശാസിക്കുന്ന മുഴുവൻ പിശാചിനെ. ಆದ್ರೆ ನಾವು ಯಾವಾಗ್ಲೂ ಗದರಿಸ್ತಿರೋ ಸೈತಾನನನ್ನ ಮಾತ್ರ. ആത്മീയൻ പിശാചിനെ ശാസിക്കട്ടെ, ಆತ್ಮಿಕನು ಸೈತಾನನ ಗದರಿಸಲಿ, ശരീരത്തിലുള്ളവൻ അതിന്റെ പാപത്തെ ശാസിക്കട്ടെ. ಆದ್ರೆ ಶರೀರ ಭಾವದಲ್ಲಿ ಜೀವಿಸುವವನು ಅದರ ಪಾಪವನ್ನ ಮೊದಲು ಗದರಿಸಲಿ, ಆಮೇಲೆ ಸೈತಾನನ ಗದರಿಸಿದ್ರೆ ಸಾಕು. ഞാൻ പറയുന്നത് മനസ്സിലാകുന്നുണ്ടോ? ഈ ശരീരം നല്ലതല്ല, ನಮ್ಮ ಶರೀರ ಒಳ್ಳೆದೇನಲ್ಲ. ശരീരം ഒരിക്കലും സ്വർഗീയമായത് അണിയിക്കാൻ ആഗ്രഹിക്കുന്നില്ല. ಶರೀರ ಯಾವಾಗ್ಲೂ ಪರಲೋಕದ ವಿಷಯಗಳನ್ನ ಹೊಂದ್ಕೊಳ್ಳಿಕ್ಕೆ ಇಷ್ಟಪಡುವಂತದ್ದು ಅಲ್ಲ, ഭൂമിയിലുള്ളത് അണിയിക്കാനാണ് ആഗ്രഹിക്കുന്നത്. ಭೂಮಿಯಲ್ಲಿ ಇರೋದನ್ನ ಹೊಂದ್ಕೊಳ್ಳಿಕ್ಕೇನೆ ಯಾವಾಗ್ಲೂ ഈ ಇಷ್ಟಪಡ. ഭൂമിയായ ലോകം, ಈ ಭೂಮಿ ಆಗಿರುವಂತ ಈ ಲೋಕ ദൈവത്തിന്റെ ശത്രുത്വം. യാക്കോബ് 4:4. ಯಾಕೊಬ್ಬ 4:4 ಹೇಳುತ್ತೆ, ಲೋಕವು ದೇವರಿಗೆ ಶತ್ರುತ್ವವಾಗಿದೆ. 4:2 ഒന്ന് വേണം വരച്ചു. ಯಾಕೊಬ್ಬ 4:4 അതല്ലേ? ಯಾಕೊಬ್ಬ 4:4. അപ്പൊ ഒന്ന് ലോകം, ഒന്ന് ജഡം.
ആദ്യം ലോകം തന്നെ എടുത്തു. ತೆಗಿರಿ ಆ ವಾಕ್ಯವನ್ನು. ಯಾಕೋಬ 4ನೇ ವಾಕ್ಯ. ವ್ಯಭಿಚಾರಿಗಳಲ್ಲಿ ಹಾ. ವ್ಯಭಿಚಾರಿಗಳು, ಹ್ಮ್. ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತವಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ഇനി നിങ്ങൾക്ക് വ്യഭിചാരി നൽകുന്ന ഒരു ഡൗട്ട് വരും. ಈ ವ್ಯಭಿಚಾರಿಗಳು ಅಂತ ಹೇಳುವಾಗ ನಿಮ್ಗೊಂದು ಡೌಟ್ ಬರ್ಬೋದು. ഇവിടെ വ്യഭിചാരി എന്ന് പറഞ്ഞിരിക്കുന്നത് ಇಲ್ಲಿ ವ್ಯಭಿಚಾರಿಗಳು ಅಂತ ಹೇಳ್ತಿರೋ ಕಾರಣ ദൈവത്തെ സ്നേഹിക്കുന്നതിനേക്കാൾ കൂടുതൽ ದೇವರನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ഈ ലോകത്തെ സ്നേഹിക്കുന്നത്, ಈ ಲೋಕವನ್ನ ಪ್ರೀತಿಸುವವರನ್ನಾಗಿದೆ, അവരെയാണ് അവിടെ വ്യഭിചാരി എന്ന് പറയുന്നത്. ಅವರನ್ನಾಗಿದೆ ಅಲ್ಲಿ ವ್ಯಭಿಚಾರಿಗಳು ಅಂತ ಕರೀತಾರೆ. ഒയ്യോ, ഇപ്പോഴാണ് അല്ല അതിന്റെ ശക്തി മനസ്സിലായത്, ആ ലോകത്തിന്റെ അല്ലേ പവർ. ಇವಾಗಿದೆ ನೋಡಿ ಆ ಲೋಕಕ್ಕಿರೋ ಶಕ್ತಿ ಏನಂತ ಅರ್ಥ ആ ಆಗಿದೆ. മോഹത്തിന്റെ പവർ മനസ്സിലാകണം. ಆ ಮೋಹದ ಪವರ್ ಗೊತ್ತಾಯ್ತಾ ನಿಮ್ಗೆ? ഈ ലോകത്തിൽ പിശാച് മൊത്തമായിട്ട് എന്ത് ചെയ്യുന്നു? ಈ ಲೋಕದಲ್ಲಿ ಸೈತಾನನ್ ಪರಿಪೂರ್ಣವಾಗಿ ಏನ್ ಮಾಡ್ತಿದ್ದಾರೆ? മോഹിപ്പിക്കുന്ന വസ്തുക്കളാക്കി വെച്ചിട്ടുണ്ട്. ನಮಗೆ ಮೋಹವನ್ನು ಹುಟ್ಟಿಸತಕ್ಕ ರೀತಿಯಾದ ವಸ್ತುಗಳನ್ನ ಇಟ್ಟಿದ್ದಾನೆ ಲೋಕದಲ್ಲಿ. വേറെ ഒന്നും വേണ്ട, കയ്യിലിരിക്കുന്ന മൊബൈൽ ഒന്ന് ഓടിച്ചു നോക്കിയാൽ. ಬೇರೆ ಏನು ಬೇಡ, ಕೈಯಲ್ಲಿರೋ ಮೊಬೈಲ್ ಈ ತರ ಓಡಿಸ್ತಾ ಇದ್ರೆ ಸಾಕು. പിന്നെ പുറത്തോട്ട് പോകുമ്പോൾ അറിയാലോ ബാക്കി കാര്യങ്ങളൊക്കെ. ಹೊರಗಡೆ ಹೋಗೋ ಗೊತ್ತಲ್ಲ ಬಾಕಿ ಇರುವಂತ ವಿಷಯಗಳು, ಬೇರೆ ಏನೇನಿದೆ ಅಂತ ನಿಮ್ಗೆ ಗೊತ್ತಲ್ಲ. അതിലേക്ക് നമ്മൾ ഇഷ്ടപ്പെടുമ്പോൾ, ಅದಕ್ಕೆ ನಾವು ಇಷ್ಟಪಡುವಾಗ, അതിലേക്ക് നമ്മൾ താല്പര്യം കൊടുത്ത് ജീവിക്കുമ്പോൾ, ಅದಕ್ಕೆ ಆಸಕ್ತಿ ಕೊಟ್ಟು ನಾವು ಜೀವಿಸುವಾಗ, അല്ലെങ്കിൽ അതിൽ പെടുമ്പോൾ, ಅಥವಾ ನಾವು ಅದ್ರಲ್ಲಿ ಸಿಲುಕಿಕೊಳ್ಳುವ, അവരെയാണ് ഇവിടെ വ്യഭിചാരി എന്ന് വിളിച്ചിരിക്കുന്നത്. ಅಂತವರನ್ನಾಗಿದೆ ಇಲ್ಲಿ ವ್ಯಭಿಚಾರಿಗಳು ಅಂತ ಕರಿತಿರೋದು. ക്രിസ്തു അതിന്റെ അത് ശരിക്കും നിങ്ങൾക്ക് മനസ്സിലായി. 2 കൊരിന്ത്യർ 14 വാക്യം ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 2ನೇ ವಾಕ್ಯ. പറയുമ്പോ തീർത്ത് പറയല്ലോ ഓരോ ഭാഗം, അല്ലാതെ മനസ്സിലാവൂല. ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ 2 ಕೊರಿಂಥ. നമ്മൾ നേരത്തെ പറഞ്ഞ വിഷയത്തോടല്ല ഇത് പിന്നെ എന്തോ ഒരു വിഷയം പറയുമ്പോൾ കയറി വന്നതാണ്. ಪಿಶಾಚ ಹೆಂಗೆ ಕ್ರಿಸ್ತನ ಶರೀರದಲ್ಲಿ ಕೇಳಿದೆ. ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಾ. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವತ್ವವನ್ನು ಪ್ರಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಯಾಕೆಂದರೆ ನಾವು ഇനി സർപ്പം ഉപായത്തിൽ ചതിച്ചതുപോലെ, ಇಲ್ಲಿ ನೋಡಿ, ಸರ್ಪವು ಕುಯುಕ್ತಿಯಿಂದ ಅವಳನ್ನ ವಂಚಿಸಿದ ആ ಹಾಗೆ, പഴത്തിൽ ಆ ಹಣ್ಣಿನ ಮೂಲಕ ಅವಳನ್ನ ವಂಚಿಸಿದ ಹಾಗೆ ലോകം കേറി പഴത്തിനകത്ത്. ಲೋಕ ಹಣ್ಣಿನ ಒಳಗಡೆ ಸೇರ್ಕೊಳ್ತು. ആ പഴം പോലെയാണ് ഇപ്പൊ കയ്യിരിക്കുന്ന മൊബൈൽ. ಆ ಹಣ್ಣು ಯಾವ ತರ ಇವಳಿಗೆ ಆಕರ್ಷಣೆ ಆಯ್ತು ಅದೇ ರೀತಿಯಲ್ಲಿ ಆಗಿದೆ ಇವತ್ತು ಮೊಬೈಲು. ಈ പുറമെ നോക്കുമ്പോ വെറും ഒരു പഴം, ಹೊರಗಡೆ ನೋಡುವಾಗ ಕೇವಲ ಒಂದು ಹಣ್ಣು, മൊബൈൽ നോക്കുമ്പോ വെറും ഒരു മൊബൈല്. ಮೊಬೈಲ್ ಅನ್ನು ನೋಡುವಾಗ ಕೇವಲ ಒಂದು ಮೊಬೈಲು. പക്ഷെ ഈ പഴത്തെ കാണാൻ നല്ല ഇതായിട്ട് കാണാൻ കാമ്യം വരുത്തി ಈ ಹಣ್ಣು ನೋಡುವುದಕ್ಕೆ ರಮ್ಯ ಉಳ್ಳದ್ದಾಗಿ ಮಾರ್ಪಟ್ಟು മൊബൈലിനകത്തേക്ക് കയറുന്നു, നെറ്റിലേക്ക് ಮಾರ್ಪಟ್ಟ ರೀತಿಯಲ್ಲಿ ಹಣ್ಣು ನೋಡುವಾಗಲೇ ಒಂಥರ ಆಕರ್ಷಣೆ ಉಂಟು ಮಾಡುವಂತ ಒಂದು ರಮ್ಯತೆ ಇರೋ ರೀತಿಯಲ್ಲಿ ಮೊಬೈಲ್ ಕೂಡ അവയ്ക്ക് ഇഷ്ടം തോന്നി, ಆಕರ್ಷಣೆ ಉಂಟು ಮಾಡುವಂತ ಒಂದು ಮನೋಹರತೆ. ഇഷ്ടം തോന്നി, ಅವಳಿಗೆ ಆ ಹಣ್ಣು ಇಷ್ಟ ಆಯ್ತು, പറിച്ചുന്നു, ಕಿತ್ತು ತಿಂದ್ಲು. ഇതേപോലെ ಆയി. ಇದೇ ರೀತಿ ಅವಳು ಈ ರೀತಿಯಲ್ಲಿ ಆದ್ಲು. ഇതാണ് ലോകം. ಇದಾಗಿದೆ ಲೋಕ. അപ്പോൾ ക്രിസ്തു എന്ന ഏകപുരുഷന്റെ, ಅದೇ ರೀತಿಯಲ್ಲಿ ಈ ಪೌಲನ್ ಹೇಳ್ತಿರೋದು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ മണവാട്ടി സഭയിലെ ಮೊದಲಗಿತ್ತಿ ಸಭೆಯಲ್ಲಿ ಶರೀರದಲ್ಲಿ ഒരു അവയവമാണ് നമ്മൾ. ಒಂದು ಅಂಗವಾಗಿದ್ದೇವೆ ನಾವು. ആ അവയവം, ಆ ಅಂಗ ഈ ലോകമായ ಈ ಲೋಕವಾಗಿರುವ ಮೋಹವನ್ನ ಇಷ್ಟಪಟ್ಟು അതിലേക്കായാൽ, ಅದಕ್ಕೆ ಅದರಲ್ಲಿ ಸಿಕ್ಕಿಕೊಂಡ್ರೆ വ്യഭിചാരം ചെയ്തു എന്നാണ് അവിടെ ഈ വചനം വായിച്ചത്. ಆ ರೀತಿಯಲ್ಲಿ ಮಾಡಿದ್ರೆ ನಾವು ವ್ಯಭಿಚಾರಿಗಳು ಅಂತ ಆಗಿದೆ. ಯಾಕೋಬನ ಪತ್ರಿಕೆ 4ನೇ ವಾಕ್ಯದಲ್ಲಿ ಓದುದು. ഇതാണ് അതിന്റെ അർത്ഥം കേട്ടോ. ಇದಾಗಿದೆ ಅದರ ಅರ್ಥ. ವ್ಯಭಿಚಾರಿಗಳು ಅಂತ ಯಾಕೆ ಕರೀತಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ആ വചനത്തിന്റെ അർത്ഥം അതാ, ಆ ವಾಕ್ಯದ ಅರ್ಥ ಅದಾಗಿದೆ. അല്ല വേറെ ഒന്നല്ല അവിടെ ഉദ്ദേശിക്കുന്നത്. ಬೇರೆ ಏನು ಅಲ್ಲ ಅಲ್ಲಿ ആ വചനത്തിൽ ഉദ്ദേശിക്കുന്നത്. ಆ ವಾಕ್ಯದಲ್ಲಿ ದೇವರು ಉದ್ದೇಶಿಸ್ತಾ ಇರೋದು ಅದಾಗಿದೆ. പിന്നെ ಇನ್ನೊಂದು, ഞാൻ ചോദിച്ചത് കർത്താവിന്റെ ശരീരത്തിൽ പിശാച് നിൽക്കത്തില്ല. ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ, ಕರ್ತನ ಶರೀರದ ಒಳಗಡೆ ಸೈತಾನಿಗೆ ಬರಕ್ ಆಗಲ್ಲ. അല്ലെ, കർത്താവിന്റെ ശരീരത്തിൽ നിന്ന് നമ്മൾ പുറത്തു പോകുമ്പോഴാണ്. ಆದ್ರೆ ಕರ್ತನ ಶರೀರದಿಂದ ನಾವು ಬೇರ್ಪಡುವಾಗಿದೆ പിശാച് പ്രവർത്തിക്കും, ಸೈತಾನ್ ಕಾರ್ಯ ಮಾಡೋದು. അല്ലാതെ പോരാട്ടേ വരത്തുള്ളൂ. ಅಲ್ಲದೆ ಇದ್ರೆ ಶೋಧನೆಗಳು ಬರುತ್ತೆ ഇതിനെതിരെ, ಇದಕ್ಕೆ ವಿರುದ್ಧವಾಗಿ. ഇനി മനസ്സിലാക്കുക, ಇನ್ನು ಅರ್ಥ ಮಾಡ್ಕೊಳ್ಳಿ. അപ്പൊ ലോകം ശത്രു അല്ലെ. ಹಾಗಾದ್ರೆ
ನಮ್ಮಲ್ಲಿರುವಂತ ನಮಗ್ ಬಹಳ ಹತ್ತಿರದಲ್ಲಿರುವಂತ ಒಂದು ವೈರಿ ಯಾರು? ಲೋಕ. ലോകത്തെ മോഹിക്കുന്നതാണ് നമ്മുടെ ഈ ശരീരം. ಲೋಕವನ್ನ ಪ್ರೀತಿಸುವವನು ಅಥವಾ ಮೋಹಿಸುವವನು ಆಗಿದ್ದಾನೆ ಈ ನಮ್ಮ ಶರೀರ. അഥവാ ഈ വ്യഭിചാരത്തിലേക്ക് കൊണ്ടുപോകുന്നത് ശരീരമാണ്. ಅಥವಾ ನಮ್ಮನ್ನ ಲೋಕದ ಮೋಹದಲ್ಲಿ ಬೀಳಿಸಿ ನಮ್ಮನ್ನ ವ್ಯಭಿಚಾರಕ್ಕೆ ತಕೊಂಡೋಗೋದು ಈ ಶರೀರವಾಗಿದೆ. അപ്പൊ പിശാചിനേക്കാൾ കൂടുതൽ ശത്രു ആരാ? ಹಾಗಾದ್ರೆ ಸೈತಾನಿಗಿಂತ ಹೆಚ್ಚಾಗಿ ನಮ್ಮ ಹತ್ತಿರದಲ್ಲೇ ಇರೋ ವೈರಿ ಯಾರು? നമ്മുടെ ശരീരമാണ്. ನಮ್ಮ ಶರೀರನೇ. അത് കഴിയാണ് ലോകം. ಅದು ಕಳೆದ ನಂತರ ಆಗಿದೆ ಲೋಕ. 3ാം സ്ഥാനത്തെ പിശാച് വരുന്നത്. 3ನೇ ಸ್ಥಾನದಲ್ಲಿ ಆಗಿದೆ ಸೈತಾನ. പക്ഷെ എല്ലാരും പറയുന്ന പിശാച്. ಆದ್ರೆ ಎಲ್ಲರೂ ನಮ್ಮ ವೈರಿ ಸೈತಾನ ಅಂತಾನೆ. പിശാചിനെ സപ്പോർട്ട് പറയല്ല. ನನಗೆ ಇದನ್ನ ಹೇಳ್ತಿರೋ ಸೈತಾನಿಗೆ ಸಪೋರ್ಟ್ ಮಾಡ್ತಿರೋದಲ್ಲ. പിശാച് പറയുന്നത് ಸೈತಾನ ಹೇಳೋದು. അത് പൗലോസ് പറയുന്നുണ്ടല്ലോ. ಪೌಲನ್ ಹೇಳ್ತಾನಲ್ಲ, പിശാചിന് ഇടം കൊടുക്കലെന്ന് പറഞ്ഞു. ಪೌಲನ್ ಹೇಳ್ತಾನೆ ಸೈತಾನನಿಗೆ ಸ್ಥಳ ಕೊಡಬೇಡಿ. ശരീരം കൊടുക്കരുത്. ಅದರ ಅರ್ಥ ನಿಮ್ ಶರೀರವನ್ನ ಸೈತಾನ ಕೊಡಬೇಡಿ, ನಿಮ್ಮ ಮನಸ್ಸನ್ನ ಕೊಡಬೇಡಿ. ലോകം ഇതിനകത്ത് കയറരുത്. ಲೋಕ ಇದ್ರೊಳಗಡೆ ಬರಬಾರ್ದು. ലോകത്തിന്റെ കൂടെ കുഞ്ഞപ്പനും കൂടെ കയറി വരും. മറ്റേ നമ്മുടെ ನಿಮ್ ಶರೀರದಲ್ಲಿ ಮತ್ತೆ ಮನಸ್ಸಿನಲ್ಲಿ ಏನಾದ್ರು ಲೋಕಕ್ಕೆ ಸ್ಥಳ ಕೊಟ್ರೆ ಲೋಕದ ಜೊತೆಯಲ್ಲಿ ನಿಮ್ കയറി വരുന്നത് കുഞ്ഞപ്പനാണ്. ಸೈತಾನ ಜೊತೆಲಿ ಬರ್ತಾನೆ. അപ്പൊ ഈ രണ്ടുപേരും മുഖാന്തരമാണ് അത് വരുന്നത് പിശാച്. ಹಾಗಾದ್ರೆ ಸೈತಾನ ನಮ್ಮೊಳಗ್ ಬರ್ಲಿಕ್ಕೆ ಯಾವ ದಾರಿನೂ ಇಲ್ಲ. ಆದ್ರೆ ಬರುವಂತದ್ದು ಯಾವ ಮೂಲಕ ಅಂತ ಹೇಳಿದ್ರೆ ನಮ್ ಶರೀರದಲ್ಲಿ ಲೋಕಕ್ಕೆ ಮೋಹ ಕೊಡುವಾಗ ಅಥವಾ ಸ್ಥಳ ಕೊಡುವಾಗ ಆಗಿದೆ ಸೈತಾನಿಗೆ ಜಾಗ ಸಿಗೋದು. നിങ്ങളെ വേദനിപ്പിക്കാൻ പറയല്ല. ನಿಮಗೆ ನೋವು ಮಾಡಕ್ ಹೇಳ್ತಿಲ್ಲ. നിങ്ങളുടെ ശരീരം യേശുവിന്റെ അവയവമാണ്. ನಿಮ್ ಶರೀರ ಯೇಸುವಿನ ಅಂಗವಾಗಿದೆ. അതിനകത്ത് ಅದರೊಳಗಡೆ ബലഹീനത ഉണ്ടാകരുത്. ಬಲಹೀನತೆ ಉಂಟಾಗಬಾರದು. ബലഹീനത ഉള്ളതിനെ കൊണ്ട് യാഗം കഴിക്കരുതെന്നാണ് അല്ലേ പഴയ നിയമത്തിൽ. ಹಳೆ ಉಡಂಬಡಿಕೆಯಲ್ಲಿ ನೋಡ್ತಿದ್ದೇವೆ, ಬಲಹೀನತೆ ಇರುವಂತ ಆ ಪ್ರಾಣಿಯನ್ನ ಬಲಿ ಅರ್ಪಿಸಬಾರ್ದು ಅಥವಾ ಯಜ್ಞ ಸಮರ್ಪಿಸಬಾರ್ದು. ഒരു ഊനമുണ്ടാകും, ഒരു കുഴപ്പം അതിനകത്തുണ്ടാകരുത്. ಅದಕ್ಕೆ ಯಾವುದೇ ವಿಕಲತೆಗಳಿರಬಾರ್ದು. നമ്മുടെ ശരീരത്തിൽ ഒരു കുഴപ്പം ഉണ്ടാകരുത്. ನಮ್ಮ ಶರೀರದಲ್ಲೂ ಯಾವ ವಿಕಲತೆ ಇರಬಾರ್ದು. യേശുവിന്റെ ശരീരത്തിന്റെ ഒരു അവയവമല്ലേ ഇത്? ಯಾಕಂದ್ರೆ ಯೇಸುವಿನ ಶರೀರದ ಒಂದು ಅಂಗ ಅಲ್ವಾ ನಾವು. അത് നിങ്ങളെ വേദനിപ്പിക്കാൻ ആരെയും പറയുന്നല്ല. ನಿಮಗೆ ಯಾರಿಗೂ ನೋವು ಮಾಡಕ್ ಹೇಳ್ತಾ ಇಲ್ಲ. നിങ്ങളത് തിരിച്ചറിയുമ്പോൾ വിടുതലാവും. ನೀವು ಈ ಸತ್ಯ ನೀವು ತಿಳ್ಕೊಳ್ಳುವಾಗ ನೀವು ಬಿಡುಗಡೆ ಆಗ್ತೀರಾ. എന്നിട്ട് വിശ്വസിക്കണം. ನಂತರ ನೀವು ನಂಬಿಕೆ ಹೆಚ್ಚಾಗ್ತದೆ ಯೇಸುವಿನಲ್ಲಿ. അതാണ് അതിന്റെ ആ മണ്ഡലം. എന്റെ ശരീരം യേശുവിന്റെ അവയവമാണ്. ಈಗ ನನ್ನ ಶರೀರ ಯೇಸುವಿನ ಅಂಗ. ಈ അറിവ് എനിക്കില്ല. ನಾನು ಯೇಸುವಿನ ಅಂಗ ಎಂಬ ತಿಳುವಳಿಕೆ ನನಗಿಲ್ಲ ಅಂದ್ರೆ അന്നേരമാണ് നമ്മൾ പരാജയപ്പെടുന്നത്. ಅವಾಗಿದೆ ನಾವು ಸೋತೋಗುದು. ഞാൻ യേശുവിന്റെ ശരീരത്തിന്റെ ഭാഗമാണ്. ಆದ್ರೆ ನಾವು ತಿಳ್ಕೊಳ್ಕೋ ನಾನು ಯೇಸುವಿನ ಶರೀರದ ಭಾಗನ. എനിക്കൊന്നും വേണ്ട ಈ ರೋಗ. ಹಂಗಾದ್ರೆ ನಾವ್ ಹೇಳ್ತೀವಿ ನನಗೆ ಈ ರೋಗ ಏನ್ ಬೇಡ. കാരണം യേശുവിന്റെ ശരീരം. ಯಾಕಂದ್ರೆ ಯೇಸುವಿನ ಶರೀರದಲ್ಲಿ ರೋಗ ಇರಲ್ವಲ್ಲ. അവിടെയാണ് ಬಿಡುಗಡೆ. ಆ ಸತ್ಯ ತಿಳ್ಕೊಳ್ಳುವಾಗಿದೆ ನಾವು ಬಿಡುಗಡೆ ಆಗೋದು. അതാ പൗലോസ് ಕೊಳೆയുന്നില്ല അവിടെ. ಅದಕ್ಕೆ ಆಗಿದೆ ಪೌಲನ್ ತನ್ನ ಕೈ ಕಚ್ಕೊಂಡಂತ ಹಾವನ್ನ ಕೆಡವಿ ಎಸಿತಾ ಇದ್ದಾನೆ. യേശുവിന്റെ ಜಾಡಿಸಿ ಬಿಡ್ತಿದ್ದಾನೆ. യേശുവിന്റെ അവയവത്തിലാണ് നോക്കുന്നത്. ಪೌಲನ್ ನೋಡ್ತಿ ಆ ಹಾವು ಸುತ್ಕೊಳ್ತು ಪೌಲನ್ ಕೈಗೆ. ಅವಾಗ ಪೌಲ ಹೇಳ್ತಿದ್ದ ಯೇಸು ಪೌಲನ್ ನೋಡ್ತಿದ್ದಾನೆ ಯೇಸುವಿನ ಶರೀರ ಅಲ್ವಾ ಇದು, ಯೇಸುವಿನ ಶರೀರದಲ್ಲ ನೀನ್ ಹತ್ತಕ್ ಬಂದಿರೋದು. ಅಲ್ಲ, ನೀನ್ ಕೇವಲ ಸರ್ಪ ಅಲ್ಲ. എന്റെ ബേക്കിലൂടെ എനിക്ക് ആരാന്ന് അറിയാം. ನಿನ್ ಹಿಂದೆ ಇರೋದು ಯಾರು ಅಂತ ನಂಗೆ ಗೊತ್ತು. ಯೇಸುವಿನ ನಮ್ದಲ್ಲಿ ಹೋಗು ಅಂತ ಜಾಡಿಸ್ಬಿಟ್ಟ. ಜಾಡಿಸಿ ಬಿಡ್ಬೇಕು ನಮ್ಮ ಜೀವಿತದಲ್ಲಿ ಬರುವಂತ ವಿಷಯಗಳನ್ನ. ഇതുപോലെ ദൈവവചനം ഞാൻ പറഞ്ഞില്ലേ, ഇത് നിങ്ങള് ഇത് ബുദ്ധിയിലുള്ള കാര്യമല്ല, ഇതിന്റെ അർത്ഥം മനസ്സിലാകുന്നത്. ಇದರ ಅರ್ಥ ನಮಗೆ ಅರ್ಥ ಆಗೋದು ಬುದ್ಧಿಯಿಂದ ಅಲ್ಲ, ಪರಿಶುದ್ಧಾತ್ಮന്റെ ಅರ್ಥത്തെ വെളിപ്പെടുത്തും. ಪರಿಶುದ್ಧಾತ್ಮನಾಗಿದ್ದಾನೆ ಇದರ ಅರ್ಥಗಳನ್ನು ನಮಗೆ ಪ್ರಕಟ ಮಾಡೋದು. ഇതിനകത്ത് എന്തെങ്കിലും സംശയമുണ്ടോ? ಈಗ ಹೇಳಿದಂತ ವಿಷಯದಲ್ಲಿ ಏನಾದ್ರು ಸಂಶಯ ಇದೆ ನಿಮಗೆ? ಪ್ರಶ್ನೆ ಇದೆ? ആദ്യം ഇതുവരെ നമ്മൾ പഠിച്ചു വെച്ചതാ നമ്മുടെ ശത്രു ജഡമല്ല, ലോകമല്ല, പിശാചാണ് നമ്മൾ വിചാരിച്ചുകൊണ്ടിരുന്നത് അല്ലേ? ನಾವು ಇದುವರೆಗೂ ಏನ್ ತಿಳ್ಕೊಂಡಿದ್ವಿ? ನಮ್ಮ ವೈರಿ ಸೈತಾನ್ ಮಾತ್ರ, ಲೋಕ ಅಲ್ಲ ಅಂತ ತಿಳ್ಕೊಂಡಿದ್ವಿ. എന്ന് പറഞ്ഞാൽ കടുവയും ചെന്നായും അല്ല, സിംഹം മാത്രമേ എന്റെ ശത്രുള്ളൂ എന്ന് പറഞ്ഞ പോലെ. ಚಿರತೆನು ತೋಳನು ನಮಗ್ ವೈರಿ ಅಲ್ಲ, ಸಿಂಹ ಮಾತ್ರನೇ ನಮಗ್ ವೈರಿ ಅಂತ ಹೇಳ್ತಾರೆ. അല്ല, ഇവരും ശത്രുവാ. ಇಲ್ಲ, ಇವ್ರು ಶತ್ರುಗಳೇ, ಇವ್ರು ಬಿಡಲ್ಲ. ತೋಳನು ಡೇಂಜರ್. ഏറ്റവും വലിയ എന്റെ ശരീരം, എനിക്കത് ഉറപ്പായിട്ട് അറിയാം. ಬಹಳ ಹೆಚ್ಚು ಡೇಂಜರ್ ನಮ್ಮ ಶರೀರನೇ. ಇದರಲ್ಲಿ പിശാചൊന്നുമല്ല എന്റെ മുമ്പിൽ. ಸೈತಾನ್ ಅದ್ರ ಮುಂದೆ ಏನೂ ಅಲ್ಲ. അവിടെയാണ് നമ്മൾ തോക്കുന്നത്. ಅಲ್ಲಾಗಿದೆ ನಾವು ಸೋತೋದು. ശരി, അതിനെ ജയിക്കണം. ಅದನ್ನ ಜಯಿಸ್ಬೇಕು ನಾವು. അതിനൊരു മോഹമുണ്ട്. ಈ ಶರೀರಕ್ಕೊಂದು ಮೋಹ ಇದೆ ಯಾವಾಗ್ಲೂ. അത് ലോകത്തിലേക്ക് മാത്രമേ പോകുള്ളൂ. ಆ ಮೋಹ ಯಾವಾಗ್ಲೂ ಲೋಕದ ಕಡೆಗೇನೆ. അതാണ് പിശാച് ആഗ്രഹിച്ചിരിക്കുന്നത്. ಅದಕ್ಕೋಸ್ಕರಾಗಿ ಸೈತಾನ್ ಕಾಯ್ಕೊಂಡಿತ್ತಿರೋದು. അതിലേക്കാണ് കൊണ്ടുപോകും നമ്മളെ. ಅದರೆಡೆಗೆ ನಮ್ಮನ್ನು ತಗೊಂಡೋಗ್ತಾನೆ. ನಂತರ ശരീരം ദൈവത്തോട് ശത്രുത്വം പലപ്പോഴും ഇവിടെ വായിച്ചു പറഞ്ഞിട്ടുണ്ട്.
ನಾವು ಅನೇಕ ಸಲ ಓದಿದ್ದೇವೆ, ಶರೀರ ಭಾವದವುಗಳು ದೇವರಿಗೆ ಶತ್ರುತ್ವ. ರೋಮ ಪತ್ರಿಕೆ 8ನೇ ಅಧ್ಯಾಯ 6ನೇ ವಾಕ್ಯದಿಂದ ಕೆಳಗಡೆ ಬರ್ತದೆ. ഗലാത്യയിലെ 5:19 ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ. അപ്പോൾ ഹല്ലേലൂയ. ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಕೇಡಿನತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅದರ ಅರ್ಥ ಜಡ ಮನುಷ್ಯನ ದೇವರಾಜ್ಯ ಅವಕಾಶമാക്കത്തില്ല. ಅದರ ಅರ್ಥ ಏನಂದ್ರೆ ಶರೀರದಲ್ಲಿ ಜೀವಿಸೋದು ಒಬ್ಬ ಮನುಷ್ಯ ದೇವರಾಜ್ಯವನ್ನು ಅವಕಾಶ ಮಾಡ್ಕೊಳ್ಳೋದಿಲ್ಲ. പിന്നെ അവരെന്തിനാ ഇതിനകത്ത് വന്ന് ആരാധിക്കുന്നത്? ಆಗಿರೋದಾದ್ರೆ ಮತ್ತೇನಕ್ಕಾಗಿದೆ ಅವ್ರು ಬಂದಿಲ್ಲಿ ಇದರಲ್ಲಿ ಆರಾಧಿಸೋದು? നഷ്ടമല്ലേ ഇതല്ല ഈ കാണിക്കുന്നത്? ನಷ್ಟ ಅಲ್ವಾ ಈ ಕಾಣಿಕೆ ಕೊಡೋದು, ಆರಾಧನೆ ಮಾಡೋದು? പിന്നെന്തായി മാറണം? ನಂತರ ಹಾಗಾದ್ರೆ ನಾವ್ ಏನಾಗ್ಬೇಕು? ശരീരത്തിലാ വന്നത് നമ്മള്. ನಾವು ಶರೀರ ಭಾವ ಉಳ್ಳವರಾಗಿದ್ವಿ, ആത്മീയനായി മാറണം. ಆದ್ರೆ ನಾವು ಆತ್ಮಿಕರಾಗ್ಬೇಕು. അവിടെയാണ് നമുക്ക് ദൈവരാജ്യ അവകാശമാക്കുന്നത്. ಹಾಗಾಗಿದೆ ನಾವು ದೇವರಾಜ್ಯವನ್ನು ಅವಕಾಶ ಮಾಡ್ಕೊಳ್ಳೋದು. പിന്നെ റോമാലയത്തിലുണ്ട് ദൈവത്തിന്റെ ശത്രു എന്ന് എടുത്തു പറയുന്നത് അവിടെയാണ്. ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಾಗಿದೆ ಶರೀರ ಭಾವದವುಗಳು ದೇವರಿಗೆ ಶತ್ರುತ್ವ ಅಂತ ಬರ್ದಿರೋದು. 8ാം അധ്യായം 8ನೇ ಅಧ್ಯಾಯ 7ನೇ ವಾಕ್ಯ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನೇಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಧೀನರು ದೇವರ. ಇಲ್ಲಿ ಗಮನಿಸ್ರಿ, ഈ ദൈവപ്രവൃത്തി നമ്മുടെ ശരീരത്തിൽ വെളിപ്പെടണമെങ്കിൽ ದೇವರ ಕಾರ್ಯ ನಮ್ಮ ಶರೀರದಲ್ಲಿ ಪ್ರಕಟ ಆಗ್ಬೇಕಂದ್ರೆ ശരീരത്തിൽ യാതൊരു മോഹം ഉണ്ടാകാൻ പാടില്ല. ನಮ್ಮ ಶರೀರದಲ್ಲಿ ಯಾವುದೇ ಒಂದು ಮೋಹ ಇರಬಾರ್ದು. യേശുവിന് ഇഷ്ടമില്ലാത്ത ഒന്നും ഉണ്ടാകാൻ പാടില്ല. ಯೇಸುವಿಗೆ ಇಷ್ಟ ಇಲ್ಲದೆ ಇರುವಂತ ಯಾವುದು ನಮ್ಮ ಶರೀರದಲ್ಲಿ. എന്നാലേ ദൈവത്തിന്റെ ಶಕ್ತಿ നമ്മുടെ ಮೇಲೆ വ്യാപരിക്കും. ಹಾಗಿದ್ರೆ ಮಾತ್ರ ದೇವರ ಶಕ್ತಿ ನಮ್ಮ ಮೇಲೆ ವ್ಯಾಪರಿಸುವ. അപ്പൊ അസാധാരണ വിടുതൽ നടക്കും. ಅವಾಗ ಅಸಾಧಾರಣವಾದ ಬಿಡುಗಡೆಗಳು ನಡೀತದೆ ನಮ್ಮ ಜೀವಿತ. അതാ പറഞ്ഞത് ഇത് ഒക്കെ ഈ ശരിക്കും പറഞ്ഞാൽ ഇവിടെ നടക്കുന്ന ഓരോ വചനവും ഓരോ സ്റ്റഡിയും ശരിക്കും പറഞ്ഞാൽ പിശാചിന്റെ തല യേശു തകർത്തതാണ്. പിശാചിന് ഒട്ടുമില്ലാത്ത കാര്യമാണ്. ಇಲ್ಲಿ ಹೇಳ್ಕೊಡುವಂತ ಈ ವಿಷಯಗಳು, ನಾವು ಮಾತನಾಡುವಂತ ವಿಷಯಗಳು ಸೈತಾನನಿಗೆ ಸ್ವಲ್ಪನೂ ಇಷ್ಟ ಇಲ್ಲದೆ ಇರುವಂತ ವಿಷಯಗಳು. ഇനി ഇതിൽ കൂടുതൽ എന്താ പറയേണ്ടത്? ಇನ್ನು ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾಗಿದೆ ಹೇಳ್ಬೇಕಾಗಿ? ഈ കേട്ടതിൽ നമ്മൾ ವಿಶ್വസിക്കുക. ಈ ಕೇಳಿದಂತ ವಿಷಯದಲ್ಲಿ ನಾವು ಆಳವಾಗಿ ನಂಬೋಣ. ശുശ്രൂഷയെ കുറിച്ച് ഞാൻ പറഞ്ഞു. ಸೇವೆ ಬಗ್ಗೆ ನಾನು ಹೇಳಿದೆ. ശരീരത്തിൽ ക്രിസ്തുവിൽ നമ്മൾ ಆರೆಂದು പറഞ്ഞു. ಶರೀರದಲ್ಲಿ ಯೇಸು ಕ್ರಿಸ್ತನ ಶರೀರದಲ್ಲಿ ನಾವು ಯಾವ ಅಂಗ ಎಂಬುದಾಗಿ ತಿಳ್ಕೊಳ್ಬೇಕಂತ തിരിച്ചറിയണം, ತಿಳ್ಕೊಳ್ಬೇಕು. പിശാചി ശരീരത്തിൽ എങ്ങനെയാണ് പ്രവർത്തിക്കുന്നത്, അതെങ്ങനെയാ അത് പറ്റത്തില്ലല്ലോ. ಸೈತಾನನು ಈ ಶರೀರದಲ್ಲಿ ಕಾರ್ಯ ಮಾಡೋದು ಸಾಧ್ಯ ಇಲ್ಲ. അതിന്റെ കാരണങ്ങൾ, ಅದಕ್ಕೆ ಕಾರ್ಯ ಮಾಡೋದಾದ್ರೆ ಅದಕ್ಕಿರೋ ಕಾರಣಗಳು, ഇതൊക്കെ നിങ്ങൾക്ക് മനസ്സിലായി. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು. മനസ്സിലായതുകൊണ്ട് കാര്യമില്ല. നേരത്തെ ബൈബിള് പാഠം പഠിച്ചെന്ന് പറഞ്ഞ പോലെ മനസ്സിലായതുകൊണ്ട് കാര്യമില്ല. ಆಗ್ಲೇ ಹೇಳಿದ ಪ್ರಕಾರ ಇದು ಕೇವಲ ಮೈಂಡ್ ಅಲ್ಲಿ ಅರ್ಥ ಆಗಿದ್ರಿಂದ ಪ್ರಯೋಜನ ಇಲ್ಲ. അത് അനുഭവത്തിലേക്ക് അതിൽ നിന്ന് വിടുതൽ തുടങ്ങി. ಕೇಳಿದಂತ ವಿಷಯ ನಿಮ್ಮ ಅನುಭವವಾಗಿ ಮಾರ್ಪಟ್ಟು ಇದರ ಬಿಡುಗಡೆಯನ್ನ ನೀವು ಅನುಭವಿಸ. അവിടെയാണ് മാറ്റങ്ങൾ സംഭവിക്കുന്നത്. ಅವಾಗಿದೆ ಬದಲಾವಣೆಗಳು ಸಂಭವಿಸೋದು. പ്രാർത്ഥിക്കല്ലേ. ശരീരത്തിന്റെ ഭാഗത്ത് ഇതും കൂടെ പോയി പറയാൻ വേണ്ടി. എന്റെ ശരീരത്തെ ഞാൻ സൂക്ഷിക്കുക, ನಮ್ಮ ಶರೀರವನ್ನ ನಾವು ಕಾಪಾಡ. നിങ്ങളുടെ ശരീരത്തെ നിങ്ങൾ സൂക്ഷിക്കുക, ನಿಮ್ಮ ಶರೀರವನ್ನ ನೀವು ಕಾಪಾಡ. അല്ലേ? നമ്മൾ വണ്ടി ഓടിക്കുമ്പോ ಈಗ ನಾವು ಗಾಡಿ ಓಡಿಸುವಾಗ നമ്മുടെ വണ്ടിയെ നമ്മൾ സൂക്ഷിക്കും. ನಮ್ಮ ಗಾಡಿಯನ್ನ ನಾವು ಕಾಪಾಡ, ನಾವು ಕರೆಕ್ಟಾಗಿ ಓಡಿಸ್ಬೇಕು. അല്ലേ? ഇതേപോലെ നമ്മുടെ ശരീരം നമ്മൾ സൂക്ഷിക്കുക. ಇದೇ ರೀತಿ ನಮ್ಮ ಶರೀರವನ್ನ ನಾವು ಕಾಪಾಡ್ಕೋಬೇಕು. വേറെ ഏറ്റവും സൂക്ഷിക്കേണ്ടത് നമ്മുടെ ശരീരത്തെയാണ്. ಬಹಳ ಹೆಚ್ಚು ಕೇರ್ಫುಲ್ ಆಗಿರ್ಬೇಕಾಗಿರೋದು ನಮ್ಮ ಶರೀರದ ಕುರಿತಾಗಿ. ചിലവരല്ല എന്റെ മക്കൾക്ക് ഇരിക്കാം, ಕೆಲವರು ಹೇಳ್ತಾರೆ ನನ್ನ ಮಕ್ಳಿಗೋಸ್ಕರನೇ ಜೀವಿಸ್ತಿದ್ದೀನಿ ನಾನು. അതിന്റെ ഒന്നും ആവശ്യമില്ല. ಅದ್ರದ್ದು ಅವಶ್ಯಕತೆ ദൈവം നോക്കിക്കോളും. ಮಕ್ಕಳ ದೇವ್ರು ನೋಡ್ಕೋತಾರೆ. ഇവരുടെ ശരീരത്തെ ഇവര് സൂക്ഷിച്ചാൽ മതി, മക്കള് ശരിയാവും. കാരണം എന്ന് പറഞ്ഞാൽ ശരീരത്തെ സൂക്ഷിക്കുമ്പോൾ ദൈവ പ്രവൃത്തി ഇവരിലൂടെ വെളിപ്പെടാൻ തുടങ്ങും. ಇವರ ಶರೀರವನ್ನೇ ಇವರು ಕಾಪಾಡ್ಕೊಂಡ್ರೆ ಸಾಕು. ಈ ಶರೀರವನ್ನ ಸರಿಪಡಿಸ್ಕೊಳ್ಳುವಾಗ ಮಕ್ಕಳ ವಿಷಯ ದೇವರು ನೋಡ್ಕೊಳ್ತಾರೆ. ഞാൻ അങ്ങോട്ട് അധികം പറയില്ല, കാരണം കേട്ടത് അധികം എല്ലാം കൂടി കേട്ട് വല്ലതായി പോണ്ട.
കുറെ ഇതിനെ ആദ്യം ഏറ്റെടുക്കാൻ തുടങ്ങി അടുത്തത് പിന്നെ ദൈവം തരും. ಈ ಕೇಳಿದ್ದನ್ನ ಕಾಪಾಡ್ಕೊಳ್ಳಿ, ಮುಂದಿನ ವಿಷಯಗಳನ್ನ ದೇವರು ಆಮೇಲೆ ಕೊಡ್ತಾರೆ. ಈ ಹೆಚ್ಚಾಗೋದು ಬೇಡ ನಿಮ್ಗೆ. അതിനൊരു പാലനം കൂടി എടുക്കും. സത്യയോടെ കരുതിക്കൊള്ളുന്ന നന്ന്. എബ്രായർ 2:1 ಇಬ್ರಿಯ 2:1 ವಾಕ್ಯ. ಇಬ್ರಿಯ 2:1 ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ഈ കേട്ടത് വഴി പോകാൻ നോക്കി. ಇದುವರೆಗೂ ನೀವು ಕೇಳಿದ್ದು ನಿಮ್ಮಿಂದ ಬಿಟ್ಟು ಹೋಗದಂತೆ ಕಾಪಾಡ್ಕೊಳ್ಳಿ ಅಷ್ಟೇ.